ಫ್ಯಾಮಿಲಿ ಬಾಂಡಿಂಗ್ ಇದೆಯಲ್ಲ ಆರ್ಕೆ ಅಲ್ಲಿ, ಯಾರು ಯಾವ ಟೀಮ್ ಅಂತ ನೋಡಲ್ಲ ಸ್ನೇಹಿತರೆ. ಎಲ್ರು ಪ್ರತಿಯೊಬ್ರು ನಾವು ಎಲ್ಲ ಒಂದೇ ಟೀಮು, ಒನ್ ಟೀಮ್ ಒನ್ ಡ್ರೀಮ್ ಅನ್ನೋದು ನಮ್ಮ ಆರ್ಕೆ ಸ್ಲೋಗನ್ ಇದೆ. ಸೊ ಆರ್ಕೆ ಸ್ಲೋಗನ್ ಸ್ಲೋಗನ್ ಇದೆ, ಅದೇ ರೀತಿ ನಾವೆಲ್ಲ ಇದೀವಿ. ಇದೇ ರೀತಿ ನಾವೆಲ್ಲ ಮುಂದುವರ್ಸ್ಕೊಂಡು ಹೋಗ್ಬೇಕಾಗುತ್ತೆ. ಒಬ್ರಿಗೊಬ್ರಿಗೆ ಹೆಲ್ಪ್ ಮಾಡ್ಕೊಂಡು, ಒಬ್ಬರಿಗೆ ಸಹಾಯ ಮಾಡ್ಕೊಂಡು, ಒಬ್ರನ್ನೊಬ್ರು ಬೆಳೆಸ್ಕೊಂಡು ಹೋಗೋದೇ ನೆಟ್ವರ್ಕ್ ಇಂಡಸ್ಟ್ರಿ. ನಾವು ಒಬ್ರೇ ಬೆಳೆಯೋದು ನೆಟ್ವರ್ಕ್ ಇಂಡಸ್ಟ್ರಿ ಅಲ್ಲ. ಸೊ ನನಗೆ ಈ ಅವಕಾಶ ಕೊಟ್ಟಂತ ಮೊದ್ಲಿಗೆ ನಮ್ಮ MD ಸರ್ಗೆ ಧನ್ಯವಾದ. ಯಾಕಂದ್ರೆ ಇಡೀ ಭಾರತ ದೇಶದಲ್ಲಿ ನಂಬರ್ 1 ಕಂಪನಿ ಮಾಡ್ಲಿಕ್ಕೆ ಹೋಗ್ತಿರುವಂತ ಗ್ರೇಟ್ ಲೆಜೆಂಡರಿ MD ಸರ್ ಅಂತ ಹೇಳ್ಬೋದು. ಯಾಕಂದ್ರೆ ಬೆಸ್ಟ್ ವೆಲ್ನೆಸ್ ಪ್ರಾಡಕ್ಟ್ ನಮ್ಮಲ್ಲಿ ಇದೆ. ಅವ್ರ ಕಾನ್ಸೆಪ್ಟ್ ಒಂದಿದೆ, ಹೆಲ್ದಿ ಇಂಡಿಯಾ ಮತ್ತೆ ವೆಲ್ತಿ ಇಂಡಿಯಾ. ಆರೋಗ್ಯಕರವಾದ ಭಾರತವನ್ನು ಕಟ್ಟಬೇಕು, ಮತ್ತೆ ಕೆಲಸ ಇಲ್ಲ ಅನ್ನೋರಿಗೆ ಒಂದು ಒಳ್ಳೆ ಕೆಲಸ ಕೊಟ್ಟು ಆದಾಯ ಕೊಡ್ಬೇಕನ್ನೋ ಒಂದೇ ಒಂದು ಉದ್ದೇಶ ಈ ಕಂಪನಿನ, ಈ ಒಂದು ಸಂಸ್ಥೆಯನ್ನ ಸ್ಥಾಪನೆ ಮಾಡಿದಂತ ಅವ್ರಿಗೆ ಇಡೀ ಆರ್ಕೆ ಫ್ಯಾಮಿಲಿ ಪರವಾಗಿ, ನನ್ನ ಪರವಾಗಿ ಕೋಟಿ ಧನ್ಯವಾದ ತಿಳಿಸೋಣ. ಹಾಗೆಯೇ ಮತ್ತೊಂದು ಗ್ರೇಟ್ ಲೆಜೆಂಡರಿ ಲೀಡರ್ ಅಂತ ಹೇಳ್ಬೋದು ಅಪ್ಕಮಿಂಗ್ ರೂಬಿ ಡೈಮಂಡ್. ಅವ್ರು ನಿಮ್ಗೆಲ್ಲ ರೂಬಿ ಡೈಮಂಡ್ ಇರ್ಬೋದು, ನಮ್ಗೆ ಗುರುಜಿನ್ ಅಂತಾನೆ ನಾವು ಅನ್ಕೋಬಹುದು. ಅವ್ರು ಯಾವುದೇ ರ್ಯಾಂಕ್ ಹೋದ್ರು ಗುರುಜಿ ಆಗಿರ್ತಾರೆ. ಯಾಕಂದ್ರೆ ಪ್ರತಿನಿತ್ಯ ಆರ್ಕೆ ಫ್ಯಾಮಿಲಿಗೆ ಯಾವುದೋ ಒಂದು ಸಬ್ಜೆಕ್ಟ್ ಕಲ್ಸ್ಕೊಡ್ಲೇಬೇಕು. ನಾನು ಆ ಸಬ್ಜೆಕ್ಟ್ ನ ನಾವು ಪ್ರತಿಯೊಬ್ಬರಿಗೂ ತಿಳಿಲೇಬೇಕು. ಯಾಕಂದ್ರೆ ನಾವು ಯಾವಾಗ ಕಲಿತೀವಿ, ಇಲ್ಲಿ ನಾವು ಜಾಯ್ನಿಂಗ್ ಮಾಡುವಾಗ ಎಜುಕೇಶನ್ ಬೇಕಿಲ್ಲ, ಏನಿಲ್ಲ, ನಾವು ಮಾತಾಡೋದು ಗೊತ್ತಿದ್ರೆ ಸಾಕು. ಆ ಮಾತಾಡೋದು ಹೇಗೆ, ಯಾವ ಟೈಮಲ್ಲಿ ಹೆಂಗ್ ಮಾತಾಡ್ಬೇಕು, ಅಬ್ಜೆಕ್ಷನ್ಸ್ ಹೆಂಗ್ ಕ್ಲಿಯರ್ ಮಾಡ್ಕೋಬೇಕು ನೋಡಿ ಅಂತ ಪ್ರತಿಯೊಬ್ಬರಿಗೂ ಕಲ್ಸ್ಕೊಡ್ಲಿಕ್ಕೆ ಪ್ರತಿನಿತ್ಯ ಸುಮ್ಮನೆ ಕೊಡ್ತಾ ಇರುವಂತ, ಹಾಗೂ ನಮ್ಮ ಬೆನ್ನಿಂದ ನಿಂತು ನಿಮ್ ಕೈಯಲ್ಲಿ ಆಗತ್ತೆ ಅಂತ ಸಪೋರ್ಟ್ ಮಾಡ್ತಾ ನಮ್ಮನ್ನೆಲ್ಲ ಗೆಲ್ಸಕ್ ಹೋದ್ರು ಅಂತ ಗ್ರೇಟ್ ಲೆಜೆಂಡ್ ಲೀಡರ್ ಸಂತೋಷ್ ಸರ್ ಗುರುಜಿ ಅವ್ರಿಗೆ ಇಡೀ ಆರ್ಕೆ ಫ್ಯಾಮಿಲಿ ಪರವಾಗಿ, ನನ್ನ ಪರವಾಗಿ ಕೋಟಿ ಧನ್ಯವಾದ ತಿಳಿಸೋಣ ಅವ್ರಿಗೆ. ಹಾಗೆ ನಮ್ಮ ಎಲ್ಲ ಅಪ್ಕಮಿಂಗ್ ಡೈಮಂಡ್ಸ್ ಗೆ ಹಾಗೂ ಪ್ರೆಸಿಡೆಂಟ್ಸ್ ಗೆ, ವೈಸ್ ಪ್ರೆಸಿಡೆಂಟ್ಸ್ ಗೆ, ಚೇರ್ಮನ್ಸ್ ಗೆ, ಕೋಆರ್ಡಿನೇಟರ್ಸ್ ಗೆ ಮತ್ತೆ ಎಲ್ಲ ಲೀಡರ್ಸ್ಗೂ ಈ ಒಂದು ಜೂಮ್ ಸೆಕ್ಷನ್ ಮೂಲಕ ಅವ್ರಿಗೆ ಥ್ಯಾಂಕ್ಸ್ ಹೇಳೋಣ. ಯಾಕಂದ್ರೆ ಆ ಲೀಡರ್ಸ್ ಎಲ್ಲನ್ನ ನೋಡಿ ನಾವು ಇನ್ಸ್ಪೈರ್ ಆಗಿ ಮುಂದಕ್ಕೆ ನಡೀತಾ ಇದ್ವಿ, ಹೌದಲ್ವಾ? ಸೊ ಅಂತ ಒಂದು ಎಲ್ಲಾ ಲೀಡರ್ಸ್ಗೂ ನಾವು ಧನ್ಯವಾದ ತಿಳಿಸೋಣ ಈ ಒಂದು ಜೂಮ್ ಮುಖಾಂತರ. ಯಾವ್ದೇ ಕಾರ್ಯಕ್ರಮ ಸ್ಟಾರ್ಟ್ ಮಾಡೋಕ್ ಮುಂಚೆ ನಾವು ಅದಕ್ಕೆ ಮುಂಚೆ ಇನ್ನೊಬ್ರಿಗೆ ನಾವು ಗ್ರೇಟ್ ಥ್ಯಾಂಕ್ಸ್ ಹೇಳ್ಬೇಕು. ಈ ಇಂಡಸ್ಟ್ರಿ ನೆಟ್ವರ್ಕ್ ಇಂಡಸ್ಟ್ರಿ ನಾವು ನೋಡಿದೀವಿ, ಬಟ್ ಇಂತ ಒಂದು ಬ್ಯೂಟಿಫುಲ್ ಇಂಡಸ್ಟ್ರಿನ ಪರಿಚಯ ಮಾಡಿಕೊಟ್ಟಿದ್ದಂತ ನಮ್ಮ ಗ್ರೇಟ್ ಅಪ್ಲೈನ್ ಅಂತ ಹೇಳ್ಬೋದು ವನಿತಾ ಕೃಷ್ಣರಾವ್ ಮೇಡಮ್ ಮತ್ತು ಸಾರ್ಗೆ ನಾನು ಧನ್ಯವಾದ ತಿಳಿಸ್ತೇನೆ ಸ್ನೇಹಿತರೆ. ಅವ್ರೀಗ ನನ್ನೊಟ್ಟಿಗೆ ಇಲ್ಲ, ಆದ್ರೂ ಅವ್ರಿಗೆ ಇನ್ನೊಂದು ಸ್ವಲ್ಪ ಪರ್ಸನಲ್ ಇಶ್ಯೂಸ್ ಇಂದ ನಮ್ಮೊಟ್ಟಿಗೆ ಇದ್ದಿದ್ರು. ಬಟ್ ಅವ್ರು ಈ ಫಸ್ಟ್ ಪ್ಲಾಟ್ಫಾರ್ಮ್ ಕೊಟ್ಟಲ್ಲ, ಇಲ್ಲಿ ಪ್ಲಾಟ್ಫಾರ್ಮ್ ಸಿಗೋದೇ ತುಂಬಾ ಇಂಪಾರ್ಟೆಂಟ್ ನಮ್ಗೆ. ಯಾರ್ ಕರ್ಕೊ ಬಂದ್ರು, ಯಾರ್ ಏನ್ ಮಾಡ್ತಿದ್ರು ಇಂಪಾರ್ಟೆಂಟ್ ಅಲ್ಲ, ಪ್ಲಾಟ್ಫಾರ್ಮ್ ಅನ್ನೋದು ನಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅಂತ ಪ್ಲಾಟ್ಫಾರ್ಮ್ ತೋರಿಸ್ಕೊಟ್ಟಿದಂತ ಅವ್ರಿಗೆ ಮತ್ತೊಮ್ಮೆ ನಾವು ಧನ್ಯವಾದ ತಿಳಿಸ್ತಾ ಈ ಒಂದು ಸೆಷನ್ ಸ್ಟಾರ್ಟ್ ಮಾಡೋಣ. ಸೊ ಎಲ್ರಿಗೂ ವೆಲ್ಕಮ್ ಟು ದಿ ಸೆಷನ್. ಈ ಒಂದು ಸೆಷನ್ ನ ಇಂಟ್ರೆಸ್ಟ್ ಆಗಿ ಕೇಳಿಸ್ಕೊಳ್ಳಿ ಸರ್, ಆದಷ್ಟು ವಿಡಿಯೋ ಬಂದು ಕುತ್ಕೊಳ್ಳಿ. ಯಾಕಂದ್ರೆ ವಿಡಿಯೋ ಕೂತಾಗ ಒಂದೇ ಒಂದು ನಾವು ಫೇಸ್ ಟು ಫೇಸ್ ನಾವು ಏನ್ ನಮ್ಮ ಫೇಸ್ ಅಲ್ಲಿ ಯಾವ ರೀತಿ ಯಾವ ವರ್ಡ್ಗೆ ನಾವ್ ಏನ್ ಮಾತಾಡ್ತಾ ಇದೀವಿ. ಕೆಲವರಿಗೆ ನಮ್ಮ ಕನ್ನಡ ಅರ್ಥ ಆಗದೆ ಇದ್ರು, ಕೆಲವು ಬೇರೆ ಭಾಷೆದವ್ರು ಕನ್ನಡ ಅರ್ಥ ಆಗದಿದ್ರು ಫೇಸ್ ನೋಡಿದಾಗ ಅವ್ರಿಗೊಂದು ಭಾವನೆ ಸಿಗುತ್ತೆ. ಆ ಭಾವನೆನ ಸ್ವೀಕಾರ ಮಾಡ್ಕೊಡ್ರು, ಇದನ್ನ ಹೇಳ್ತಿದ್ರೆ ಇದನ್ನ ಅಂತ ಅರ್ಥ ಆಗುತ್ತೆ ಅವ್ರಿಗೆ. ಸೊ ಮ್ಯಾಕ್ಸಿಮಮ್ ವಿಡಿಯೋ ಕುತ್ಕೊಳ್ಳಿ. ನಾನು ನೋಡಕ್ ಆಗಲ್ಲ, ಯಾಕಂದ್ರೆ ನಾವು ಸ್ಕ್ರೀನ್ ನೋಡ್ಕೊಂಡು ಮಾಡ್ಬೇಕು. ಸೊ ದೀಪಾ ಮಂಜುನಾಥ್ ಮೇಡಮ್ಗೆ ಮತ್ತೊಮ್ಮೆ ಥ್ಯಾಂಕ್ಸ್ ಹೇಳ್ಬೇಕು. ನನಗೆ MC ಮಾಡಿ ಗ್ರೇಟ್ ಆಗಿ ವೆಲ್ಕಮ್ ಮಾಡ್ಕೊಂಡಿದ್ದಕ್ಕೆ ಅವ್ರಿಗೂ ಥ್ಯಾಂಕ್ಸ್ ಹೇಳ್ತಾ, ಹಾಗೆ ಶ್ರೀಶರು ಅವ್ರೇ ಸ್ಕ್ರೀನ್ ಬಂದಿಲ್ಲ ಮೇಡಮ್. ಹೌದಾ? ಸೊ ಹಾಗೆ ಸ್ನೇಹಿತರೆ, ಮೇನ್ ಇಂಪಾರ್ಟೆಂಟ್ ಸ್ಕ್ರೀನ್ ಬರೋಷ್ಟು ನಾನು ಮುಂದೆ ಹೇಳ್ತೀನಿ. ಮೇನ್ ಇಂಪಾರ್ಟೆಂಟ್ ಈ ನೆಟ್ವರ್ಕ್ ಅಲ್ಲಿ ಏನಿದೆ ಹೇಳಿ, ಒಂದು ಇನ್ವಿಟೇಷನ್ ಕೊಡಿ ಸರ್. ಪೋಸ್ಟ್ ಹೋಯ್ತು, ನಾನಿದ್ದೀನಿ ಅವಷ್ಟು ಕೊಟ್ಟಿದ್ದೀನಿ ಮ್ಯಾಮ್, ಕ್ಯಾನ್ಸಲ್ ಆಗಿತ್ತು, ಕೊಟ್ಟಿದ್ದೀನಿ. ಓಕೆ ಸರ್, ಓಕೆ ಮ್ಯಾಮ್, ಓಕೆ. ಸೊ ಇಟ್ ಇಸ್ ಮೇನ್ ಇಂಪಾರ್ಟೆಂಟ್. ನಮ್ ನೆಟ್ವರ್ಕ್ ಇಂಡಸ್ಟ್ರಿ ಬೆಳಿಬೇಕಾದ್ರೆ ಏನೇನ್ ಬೇಕಾದ್ರೆ ಒಂದು ಲಿಸ್ಟ್ ಮೇಕಿಂಗ್ ಅಲ್ವಾ? ಲಿಸ್ಟ್ ಮೇಕಿಂಗ್ ಆದ್ಮೇಲೆ ಇನ್ವಿಟೇಷನ್ ಆದ್ಮೇಲೆ UOP ಕರ್ಕೊಂಡು ಹೋಗ್ತೀವಿ, ಪ್ಲಾನ್ ಕೊಡ್ತೀವಿ, ಎಲ್ಲ ಮಾಡ್ತೀವಿ. ಪ್ಲಾನ್ ಕೊಟ್ಟಾದ್ಮೇಲೆ ಬೇರೆ ಏನಿದೆ ಕ್ಲೋಸಿಂಗ್, ಫಾಲೋ ಅಪ್ ಮತ್ತೆ ಕ್ಲೋಸಿಂಗ್. ಅದರಲ್ಲಿ ನನಗೆ ಇವತ್ತಿನ ಸಬ್ಜೆಕ್ಟ್ ಅಲ್ಲಿ ಕ್ಲೋಸಿಂಗ್ ಹೇಗೆ ಮಾಡ್ಬೇಕು ಅಂತ ಪಾಯಿಂಟ್ಸ್ ಕೊಟ್ಟಿದ್ದಾರೆ. ಸೊ ಅದ್ರ ಬಗ್ಗೆ ನನಗೆ ತಿಳಿದಷ್ಟು ಮಸ್ತ್ ತಿಳ್ಸ್ಕೊಳ್ಳಿಕ್ಕೆ ಅದು ಸಾಧ್ಯವಾದಷ್ಟು ನಾನು ಫೋನ್ ಸ್ಟ್ಯಾಂಡ್ ಆಗಿರ್ತೀರಾ? ಓಕೆ. ಸೊ ಅದ್ರ ಬಗ್ಗೆ ತಿಳ್ಸ್ಕೊಳ್ಳಿಕ್ಕೆ ಬರ್ತೀನಿ. ಸೊ ಅವ್ರಿಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನಾವು ಎಷ್ಟೇ ಪ್ಲಾನ್ ಮಾಡೋದು, ಎಷ್ಟೇ ಫಾಲೋ ಅಪ್ ಮಾಡಿದ್ರು, ಎಷ್ಟೇ ಇನ್ವಿಟೇಷನ್ ಮಾಡಿದ್ರು, ಎಷ್ಟು BOP ನಾವು ಅಟೆಂಡ್ ಮಾಡಿಸಿದ್ರು, ಬಟ್ ಫೈನಲ್ಸ್ ಏನ್ ಬೇಕಾಗಿದೆ ನಮ್ಗೆ ಕ್ಲೋಸಿಂಗ್ ಬೇಕಾಗಿದೆ ಸ್ನೇಹಿತರೆ. ಸೊ ಕ್ಲೋಸಿಂಗ್ ಗೆ ನಿಮ್ಗೆಲ್ಲರಿಗೂ
ವಿ ಸ್ಟಾರ್ ವೆಲ್ನೆಸ್ ಸಂಸ್ಥೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಅಂತ ಬಯಸ್ತಾ ಇದ್ದೀನಿ. ವೆಲ್ಕಮ್ ಟು ಆಲ್ ಲೀಡರ್ಸ್ ಅಂಡ್ ಎಲ್ಲ ಅಪ್ಕಮಿಂಗ್ ಡೈಮಂಡ್ಸ್ ಗೂ ವೆಲ್ಕಮ್. ನೆಕ್ಸ್ಟ್ ಮ್ಯಾಮ್. ಸೊ ಆಗ್ಲೇ ಹೇಳ್ತಾ ಇದ್ವಿ ನಾವು ದ ಗ್ರೇಟ್ ಲೆಜೆಂಡ್ರಿ MD ಸರ್, ವರ್ಲ್ಡ್ಸ್ ಬೆಸ್ಟ್ MD ಸರ್ ಅಂತ ಕರೀತಾರೆ ನಮ್ಮೆಲ್ಲ ಅಪ್ಲೈನ್ಸ್. ಯಾಕಂದ್ರೆ ಅವರ ಒಂದು ವಿಷನ್ ಇದೆಯಲ್ಲ, ಹೆಲ್ದಿ ಇಂಡಿಯಾ ಮತ್ತೆ ವೆಲ್ತಿ ಇಂಡಿಯಾ ಅಂತ, ಆರೋಗ್ಯ ಮುಕ್ತ ಭಾರತ ಮಾಡ್ಬೇಕು ಮತ್ತೆ ನಿರುದ್ಯೋಗ ಮುಕ್ತ ಭಾರತವನ್ನು ಕಟ್ಟಕ್ಕೆ ಅಂತ ಮುಂದೆ ಬಂದಂತ ಗ್ರೇಟ್ ಲೀಡರ್. ಮತ್ತೆ ಅವರ ವಿಷನ್ ಇದೆ 2030ಗೆ ಇಡೀ ಇಂಡಿಯಾದಲ್ಲಿ ಟಾಪ್ 1 ಕಂಪನಿ ಆಗಿ ನಮ್ಮ ವಿ ಸ್ಟಾರ್ ವೆಲ್ನೆಸ್ ಕಂಪನಿ ಇರುತ್ತೆ ಅಂತ ಹೇಳ್ತಾರೆ. ಸೊ ಅವ್ರಿಗೆ ಕೋಟಿ ಧನ್ಯವಾದ ತಿಳಿಸೋಣ ನಮ್ಗೆಲ್ಲರಿಗೂ ಈ ಅವಕಾಶ ಕೊಟ್ಟಿದ್ದಕ್ಕೆ. ಹಾಗೆ ನೆಕ್ಸ್ಟ್ ಬರ್ತಾರಂತ ಇಲ್ಲಿ ನೋಡ್ಬೋದು RK ರಿವೈಸಿಂಗ್ ಕಿಂಗ್ಡಮ್ ಅನ್ನೋ ಒಂದು ಮಹಾ ಸಾಮ್ರಾಜ್ಯ. RK ಅನ್ನೋದು ಒಂದು ಸಾಮ್ರಾಜ್ಯ. ಆ ಸಾಮ್ರಾಜ್ಯದಲ್ಲಿ ನಾವೆಲ್ಲ ಇದೀವಿ ಅಂದ್ರೆ ಇಂತ ಒಂದು ಮಹಾರಾಜರ ಕೆಳಗಡೆ ನಾವೆಲ್ಲ ಸೈನಿಕರಾಗಿದ್ದೀವಿ. ಆ ಸೈನಿಕನ ಒಬ್ಬೊಬ್ಬನಾಗಿ ರಾಜನಾಗಿ ಒಂದೊಂದು ಅವರವರ ಸಿಟಿಗೆ ಅವರವರ ಜಿಲ್ಲೆಗೆ ರಾಜನಾಗಿ ಮಾಡುವಂತ ಗ್ರೇಟ್ ಶಕ್ತಿ ಅಂತ ಹೇಳುದು ಅದು ಶಕ್ತಿ. ಆ ಶಕ್ತಿ ಇರೋದು ನಮ್ಮ ಸಂತೋಷ್ ಸರ್ ಒಬ್ಬರಿಗೇನೆ. ಪ್ರತಿಯೊಬ್ಬರಿಗೂ ಅವರು ಯಾವಾಗ್ಲೂ ಅಷ್ಟೇ ಯಾವತ್ತೂ ನೆಗೆಟಿವ್ ಮಾತಾಡೋದು. ನಿಮ್ ಕೈಯಲ್ಲಿ ಆಗತ್ತೆ, ನೀವು ಮಾಡ್ಬಲ್ವಿ, ನಿಮ್ಮಲ್ಲಿ ಯಾಕಂದ್ರೆ ಹನುಮಂತನ್ಗೆ ಗೊತ್ತಿರ್ಲಿಲ್ಲಂತೆ ಅವ್ರು ಆ ಸಮುದ್ರವನ್ನ ಆರಕ್ಕೆ. ಬಟ್ ಯಾವಾಗ ಜಾಂಬವಂತ ಅವ್ರಿಗೆ ತಿಳಿಸ್ಕೊಟ್ರು ನಿನ್ ಕೈಯಲ್ಲಿ ಶಕ್ತಿ ಇದೆ, ನೀನ್ ಆರಬಲ್ಲೆ ಅಂತ, ಆವಾಗ ಅವರು ಹಾರಿ ಸಾಧನೆ ಮಾಡಿದ್ದಾರೆ. ಅದೇ ರೀತಿ ನಮ್ಮ RK ತಂಡದಲ್ಲಿ ನಮಗಿರುವಂತ ಗುರುಜಿ, ನಮ್ ಸಂತೋಷ್ ಸರ್ ಗುರುಜಿ ನಮ್ ಎಲ್ಲರಿಗೂ ಒಂದು ಬ್ಯಾಕ್ ಬೋನ್ ಆಗಿ ನಿಂತು ನಾನ್ ನಿಮ್ಮೊಟ್ಟಿಗೆ ಇದ್ದೀನಿ, ನೀವೆಲ್ಲ ನನ್ನೊಟ್ಟಿಗೆ ಕೈ ಜೋಡಿಸಿ ನಾನ್ ನಿಮ್ಮನ್ನು ಬೆಳೆಸ್ತೀನಿ ಅಂತ ಕರ್ಕೊಂಡು ಹೋಗ್ತಿರೋ ಗ್ರೇಟ್ ಲೆಜೆಂಡರಿ ಲೀಡರ್ಗೂ ನಾವು ಧನ್ಯವಾದ ತಿಳಿಸೋಣ ಈ ಮೂಲಕ. ಸೊ ಇದೆಲ್ಲರೂ ಪ್ರತಿದಿನ ನಾವು ನೋಡ್ತಾನೆ ಇರ್ತೀವಿ. ವೆಲ್ಕಮ್ ಟು ಟ್ರೈನಿಂಗ್ ಪ್ರೋಗ್ರಾಮ್. ಸ್ವಿಚ್ ಆಫ್ ಯುವರ್ ಮೊಬೈಲ್ ಫೋನ್ಸ್. ದಯವಿಟ್ಟು ಯಾರು ಸ್ವಿಚ್ ಆಫ್ ಮಾಡ್ಬಿಡಿ. ನೀವು ಸ್ವಿಚ್ ಆಫ್ ಯುವರ್ ಮೊಬೈಲ್ ಫೋನ್ಸ್ ಒಂದು ಯಾವಾಗ ನಾವು ಟ್ರೈನಿಂಗ್ಸ್ ಮತ್ತೆ ಈವೆಂಟ್ಸ್ ಅಲ್ಲಿ ಕೂಡ್ತೀವಲ್ಲ ಅಂತ ಟೈಮಲ್ಲಿ ಮಾಡ್ಬೇಕಾದ್ರೆ ಸಿಟಿಂಗ್ ಓಪನ್ ಮೈಂಡ್ ಸೆಟ್. ಹೌದು ಸ್ನೇಹಿತರೆ, ಓಪನ್ ಮೈಂಡ್ ಸೆಟ್ ಯಾಕೆ ಕುತ್ಕೋಬೇಕು ಅಂತ ಹೇಳಿದ್ರೆ ಪ್ರತಿ ಒಂದು 7 ಸೆಕೆಂಡ್ಸ್ಗೆ ನಮ್ಮ ಮೈಂಡ್ ಚೇಂಜ್ ಆಗ್ತಾ ಇರುತ್ತೆ. ನಾವು ಫೋನ್ ಎಲ್ಲೋ ಇಟ್ಟು ಕೇಳಿಸ್ಕೊಳ್ತಾ ಇದ್ರೆ ನಮ್ಮ ಆಲೋಚನೆ ಬೇರೆ ಕಡೆ ಇರುತ್ತೆ. ಅದಕ್ಕೆ ಹೇಳೋದು ನನ್ನಿ ಮೇಡಮ್ ಯಾವತ್ತೂ ಹೇಳ್ತಾರೆ ವಿಡಿಯೋಗ್ ಬನ್ನಿ ಅಂತ. ಯಾಕೆ ವಿಡಿಯೋಗ್ ಬನ್ನಿ ಅಂದ್ರೆ ವಿಡಿಯೋಗ್ ಬಂದಾಗ ಪ್ರತಿಯೊಬ್ಬರು ನೋಡ್ತಾ ನಾವು ಅವ್ರ ಎಕ್ಸ್ಪ್ರೆಷನ್ಸ್ ಆಗ್ಲಿ ಅವ್ರು ಮಾತಾಡೋದು ನೋಡಿ ಕಲಿಯಕ್ಕೆ ಮೈಂಡ್ ಹೋಗುತ್ತೆ. ಸೊ ನಾನು ಮೀಟಿಂಗ್ ಅಲ್ಲಿ ಇದೀನಿ ಅಂತ ಮೈಂಡ್ ಸೆಟ್ ಆಗುತ್ತೆ. ಸೊ ಮೈಂಡ್ ಸೆಟ್ ಆದಾಗ ನಾವು ಮೀಟಿಂಗ್ ಕೇಳಿಸ್ಕೊತೀವಿ. ಮತ್ತೆ ಡು ನಾಟ್ ಡಿಸ್ಟರ್ಬ್ ಅದರ್ಸ್. ಆದಷ್ಟು ಏರ್ಫೋನ್ ಇದ್ರೆ ಏರ್ಫೋನ್ ಹಾಕೊಳ್ಳಿ. ಯಾಕಂದ್ರೆ ಬೇರೆಯವ್ರಿಗೆ ಡಿಸ್ಟರ್ಬ್ ಆಗೋದು ಬೇರೆ. ಮನೆಯಲ್ಲಿ ಫ್ಯಾಮಿಲಿ ಇರ್ತಾರೆ, ಮಕ್ಕಳು ಇರ್ತಾರೆ, ಅವ್ರು ಡಿಸ್ಟರ್ಬ್ ಮಾಡೋದು ನಿಮ್ಗೆ ಕೆಲವು ಪಾಯಿಂಟ್ಸ್ ಕೇಳಿಸ್ಕೊಳಕ್ ಆಗಲ್ಲ. ಸೊ ಅದರಿಂದ ಬೇರೆಯವ್ರಿಗೆ ಡಿಸ್ಟರ್ಬ್ ಮಾಡಕ್ ಹೋಗ್ಬಿಡಿ. ನಾವು ಡಿಸ್ಟರ್ಬ್ ಆಗೋದು ಬೇರೆ, ಬೇರೆಯವ್ರಿಗೂ ಡಿಸ್ಟರ್ಬ್ ಮಾಡಕ್ ಹೋಗ್ಬೋದು. ನೋಟ್ ಎವ್ರಿಥಿಂಗ್. ಇದು ಪ್ರತಿಯೊಂದು ಸರಿ ನಾವು ಹೇಳ್ತೀವಿ. ಯಾವುದೇ ಒಂದು ಮೀಟಿಂಗ್ ಕುತ್ಕೊಂಡಾಗ ಕೆಲವು ಪಾಯಿಂಟ್ಸ್ ಸಿಗುತ್ತೆ ಸ್ನೇಹಿತರೆ. ನೋಡಿ, ಅಬ್ಜೆಕ್ಷನ್ ಅನ್ನಾಗ್ಲಿ, ಕ್ಲೋಸಿಂಗ್ ಆಗ್ಲಿ, ಫಾಲೋ ಅಪ್ ಆಗ್ಲಿ, ಇನ್ವಿಟೇಷನ್, ಪ್ರತಿಯೊಂದು ಟಾಪಿಕ್ ನಾವು ಕೊಡೋದು ರಿಪೀಟ್ ಆಗಿರುತ್ತೆ. ಬಟ್ ಒಂದೊಂದು ಲೀಡರು ಅವ್ರವ್ರ ಸ್ಟೈಲ್ ಅಲ್ಲಿ ಅವ್ರವ್ರ ಶೈಲಿಯಲ್ಲಿ ಕೊಡ್ತಿರ್ತಾರೆ. ಅವ್ರು ಏನ್ ಕಲ್ತಿದ್ದಾರೆ, ಅವ್ರು ಕಲ್ತಿರೋದನ್ನ ನಮ್ಗೆ ಕೊಡ್ತಿರ್ತಾರೆ. ಸೊ ಅದಕ್ಕೆ ಹೇಳೋದು ಯಾವತ್ತು ಪೆನ್ನಲ್ಲಿ ನೋಟ್ ಮಾಡ್ಕೊಳ್ಳಿ ಡೈರಿಯಲ್ಲಿ ಅಂತ ಹೇಳೋದು ಪ್ರತಿಯೊಂದು ಪಾಯಿಂಟ್ಸ್ ನ. ನೆಕ್ಸ್ಟ್ ಮೇಡಮ್, ಇದು ಮೈನ್ ಇಂಪಾರ್ಟೆಂಟ್. ನಾವು ಎಷ್ಟೇ ಚೆನ್ನಾಗಿ ಹೇಳೋದು ಜಾಯ್ನಿಂಗ್ ರೇಷಿಯೋ ಕಮ್ಮಿ ಇದೆ ಯಾಕೆ? ID, ಸೇಲ್ಸ್ ಕ್ಲೋಸಿಂಗ್ ಟೆಕ್ನಿಕ್ಸ್, ಕ್ಲೋಸಿಂಗ್ ಟಿಪ್ಸ್ ಬಗ್ಗೆ ಹೇಳ್ತೀನಿ ನೋಡಿ. ಇಡೀ ಇಂಡಿಯಾದಲ್ಲಿ ನೋಡಿ ಸ್ನೇಹಿತರೆ, ಬೇರೆ ಕಂಟ್ರೀಸ್ ಅಲ್ಲಿ ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ಜಾಯ್ನಿಂಗ್ ರೇಷಿಯೋ 10 ಜನಕ್ಕೆ ಕೊಟ್ರೆ 8 ಜನ ಜಾಯಿನ್ ಆಗ್ತಾರೆ. ಬಟ್ ನಮ್ಮ ಭಾರತ ದೇಶದಲ್ಲಿ ನಾವು 10 ಜನಕ್ಕೆ ನಾವು ಪ್ಲಾನಿಂಗ್ ಎಲ್ಲ ಕೊಟ್ರೆ ನಮ್ಮೊಟ್ಟಿಗೆ ಕೈ ಜೋಡಿಸೋದು ಒಬ್ರು ಇಬ್ರು. ಸೊ ನಮ್ಮ ರೇಷಿಯೋ ಏನಿದೆ 10:2 ಅಥವಾ 10:1 ಅಲ್ಲಿದೆ. ಇನ್ನು ಯಾಕಂದ್ರೆ ಎಷ್ಟೋ ಸಂಸ್ಥೆಗಳು ಬಂದಿದೆ, ಎಷ್ಟೋ ಕಂಪನೀಸ್ ಬಂದಿದೆ, ಎಷ್ಟೋ ಫೈನಾನ್ಸ್ ಕಂಪನೀಸ್ ಬಂದಿದೆ. ಎಲ್ಲರೂ 1 ವರ್ಷ 2 ವರ್ಷ 3 ವರ್ಷ ಎಲ್ಲ ಇನ್ವೆಸ್ಟ್ ಮಾಡಿಸ್ಕೊಂಡು ಅದು ಪ್ರಾಡಕ್ಟ್ ಕೊಟ್ಟು ಸೇಲ್ ಮಾಡಿ ಕಂಪನಿ ಮುಚ್ಚೋಗಿದೆ. ಅದಕ್ಕೆ ನಮ್ಮ ಭಾರತ ದೇಶದಲ್ಲಿ ಇನ್ನೂ ಎಷ್ಟೇ ಸ್ಟ್ರಿಕ್ಟ್ ರೂಲ್ಸ್ ಬಂದ್ರು ಜನಕ್ಕೆ ಜಾಯ್ನಿಂಗ್ ರೇಷಿಯೋ ಕಮ್ಮಿ ಇದೆ. ಸೊ ಈ ಫ್ಯೂಚರ್ ಇಂಡಿಯಾದಲ್ಲಿ 100% ಜಾಯ್ನಿಂಗ್ ರೇಷಿಯೋ 10:10 ಆಗುತ್ತೆ ಅಂತ ಹೇಳ್ತಾ ಇದೀವಿ. ಯಾಕಂತ ಹೇಳಿದ್ರೆ ಈಗ AI ಅಲ್ವಾ, ಎಲ್ಲರೂ ಯೂಸ್ ಮಾಡ್ತಿದ್ರ, ಬಹಳಷ್ಟು ಜನ ಯೂಸ್ ಮಾಡ್ತಿದ್ರ. ಅದು ಏನೇ ಕೇಳೋದು ಇಮಿಡಿಯೇಟ್ ಕೊಡುತ್ತೆ, ಏನೇ ಕೆಲಸ ಒಪ್ಸಿದ್ರು ಇಮಿಡಿಯೇಟ್ ಆಗಿ ನಮ್ಗೆ ಟೈಪ್ ಮಾಡಿ ಕೊಡುತ್ತೆ. ಎಂತ ಕೆಲಸ ಆದ್ರೂ AI ಅಲ್ಲಿ ಒಬ್ಬ ಮನುಷ್ಯ 4 ದಿವಸ ಮಾಡೋ ಕೆಲಸ ಒಂದು AI 40 ನಿಮಿಷದಲ್ಲಿ ಮುಗಿಸ್ತಾ ಇದೆ. ಸೊ ಎಷ್ಟೋ ಸಂಸ್ಥೆಗಳಲ್ಲಿ ಕಂಪನಿಯಿಂದ ಹೊರಗಡೆ ಬರ್ತಾ ಇದಾರೆ, ಕಳಿಸ್ತಾ ಇದಾರೆ, ಹೊರಗಡೆ ಬರ್ತಾ ಇಲ್ಲ, ಅವ್ರನ್ನ ಕಳಿಸ್ತಾ ಇದಾರೆ. ಯಾಕಂದ್ರೆ AI ಬಂದ್ಮೇಲೆ. ಸೊ ಅದಕ್ಕೆ ಹೇಳ್ತಾ ಇರೋದು ನಾವು
ಫ್ಯೂಚರ್ ನಮಗೆ ನೆಟ್ವರ್ಕ್ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರೀಸ್ ಗೌರ್ಮೆಂಟೇ ನಮಗೆ ಇನ್ಫಾರ್ಮೇಶನ್ ಕೊಡ್ತಾ ಇದೆ, ಡೈರೆಕ್ಟ್ ಸೆಲ್ಲಿಂಗ್ ಜಾಯಿನ್ ಆಗಿ ಈಗ ಡೈರೆಕ್ಟ್ ಸೆಲ್ಲಿಂಗ್ ಈಗ ಯಾರೆಲ್ಲ ಜಾಯಿನ್ ಆಗಿದೆಯೋ ಅವರೆಲ್ಲ ಪುಣ್ಯವಂತರು ಅಂತ ಹೇಳ್ಬೋದು. ನೆಕ್ಸ್ಟ್ ಬರ್ತಾ ಬರ್ತಂತ ಕಾಲದಲ್ಲಿ ಯಾವಾಗ ಜಾಯಿನಿಂಗ್ ರೇಷಿಯೋ ಜಾಸ್ತಿ ಆಗುತ್ತೆ ಅವಾಗ ಎಜುಕೇಶನ್ ಕೇಳ್ತಾರೆ, ನಿಮ್ಮ ಟ್ಯಾಲೆಂಟ್ ಕೇಳ್ತಾರೆ, ನಿಮ್ಮ ಎಕ್ಸ್ಪೀರಿಯನ್ಸ್ ಕಿಂತ ಎಲ್ಲ ಕೇಳ್ತಾರೆ. ಸೊ ಈಗ ಯಾರೆಲ್ಲ ಜಾಯ್ನ್ ಆಗಿದೆ ಅವ್ರಿಗೆಲ್ಲರಿಗೂ ನಿಜವಾಗ್ಲೂ ಫ್ಯೂಚರ್ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಸೊ ಜಾಯಿನಿಂಗ್ ರೇಸ್ ಇನ್ಕ್ರೀಸ್ ಆಗೋಷ್ಟರಲ್ಲಿ ನಾವು ಎಲ್ಲ ನಮ್ಮ ಟೀಮ್ ನ ಒಂದು ಒಳ್ಳೆ ಟೀಮ್ ನ ಕಟ್ಕೊಂಡಾಗ ನಾವು 100% ರೇಷಿಯೋ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳ್ಬೋದು. ಈಗ ಸೇಲ್ಸ್ ಕ್ಲೋಸಿಂಗ್ ಟೆಕ್ನಿಕ್ ಕ್ಲೋಸಿಂಗ್ ಟಿಪ್ಸ್ ಕೇಳಲ್ವಾ? ಎಸ್ ಮೇಡಮ್. ಏನಪ್ಪಾ ಮೂರೇ ಕ್ವಶನ್ಸ್ ನೋಡಿ. ನಾವು BOP ಹೋಗಿದ್ವಿ, ಪ್ಲಾನಿಂಗ್ ಕೊಟ್ಟಿದೀವಿ, 1-to-1 ಪ್ಲಾನಿಂಗ್ ಕೊಟ್ಟಿದೀವಿ, ಅಥವಾ ಬೇರೆ ಎಲ್ಲೋ ಪ್ರೆಸೆಂಟೇಶನ್ ಕೊಟ್ಟಿದೀವಿ ಅಂತ ಇಟ್ಕೊಳ್ಳಿ. ನಾವು ಕೇಳ್ಬೇಕಾಗಿರೋದು ಬರೀ 3 ಕ್ವಶನ್ಸ್ ಸ್ನೇಹಿತರೆ. ಸರ್ ಐ ಹೋಪ್ ಯು ಲೈಕ್ ಅವರ್ ಪ್ಲಾನ್. ಸರ್ ನಾವು ಇಷ್ಟೊತ್ತು ನಿಮ್ ಪ್ಲಾನ್ ನೋಡಿದೀರಾ, ನಾನ್ ತಿಳ್ಕೊತೇನೆ ನಿಮ್ಗೆ ಇಷ್ಟ ಆಯ್ತು, ಇಷ್ಟ ಆಗಿದೆಯಾ ಅಂತ ಕೇಳ್ಬಾರ್ದು, ನಿಮ್ಗೆ ಇಷ್ಟ ಆಗಿದೆ ಅಂತ ಕೇಳ್ಬಾರ್ದು. ನಾನು ತಿಳ್ಕೊತಿದ್ದೀನಿ ಸರ್ ನಿಮ್ಗೆ ಇಷ್ಟ ಆಯ್ತಲ್ಲ, ಈ ಪ್ಲಾನ್ ಚೆನ್ನಾಗಿದೆಯಲ್ಲ ಅಂತ ನಾವೇ ಹೇಳ್ಬೇಕು ಅವ್ರಿಗೆ. ಮತ್ತೆ ಸೆಕೆಂಡ್ ಪಾಯಿಂಟ್ ಅದು ವಾಟ್ ಯು ಲೈಕ್ ಅಬೌಟ್ ದಿಸ್ ಪ್ಲಾನ್. ಸರ್ ಈ ಪ್ಲಾನ್ ಬಗ್ಗೆ ನಿಮ್ಗೆ ಏನ್ ಇಷ್ಟ ಆಯ್ತು ಸರ್? ಒಂದು ಹೆಲ್ತ್ ಇಷ್ಟ ಆಯ್ತಾ ಸರ್, ಅಥವಾ ಬಿಸ್ನೆಸ್ ಇಷ್ಟ ಆಯ್ತಾ ಸರ್ ಅಂತ ಕೇಳ್ಬೇಕು. ಏನ್ ಕೇಳ್ಬೇಕು? ಒಂದು ಹೆಲ್ತ್ ಬಗ್ಗೆ ನಾವೇ ಕೇಳ್ಬೇಕು ಸ್ನೇಹಿತರೆ. ಅವ್ರನ್ನ ನಾವು ಸರ್ ನಿಮ್ಗೆ ಪ್ರಾಡಕ್ಟ್ ಇಷ್ಟ ಆಯ್ತಾ, ಪ್ಲಾನ್ ಇಷ್ಟ ಆಯ್ತು, ಯಾವ್ದು ತುಂಬಾ ಇಷ್ಟ ಆಯ್ತು ಅಂತ ಅವ್ರನ್ನ ಕೇಳ್ಬಾರ್ದು. ನಾವು ಕ್ವಶನ್ ನಾವು ರೈಸ್ ಮಾಡ್ಬೇಕಾಗಿರೋ ಕ್ವಶನ್ ಅವ್ರು ನಮಗ್ ಕ್ವಶನ್ಸ್ ಕೇಳ್ಬೋದು. ಅಬ್ಜೆಕ್ಷನ್ಸ್ ಕುತ್ಕೊಂಡಾಗ ಮ್ಯಾಕ್ಸಿಮಮ್ ಅವ್ರನ್ನ ಯಾವಾಗ ಪ್ಲಾನ್ ಕೊಟ್ಟಿರ್ತೀವೋ ಆ ಪ್ಲಾನ್ ಅವ್ರು ಕೇಳಿಸ್ಕೊಂಡಿರ್ತಾರೆ. ಅಂತ ಸಮಯದಲ್ಲಿ ಅವ್ರಿಗೆ ನಾವ್ ಏನ್ ಮಾಡ್ಬೇಕಂದ್ರೆ ನಾವು ಕ್ವಶನ್ಸ್ ಹಾಕ್ಬೇಕು. ಅವ್ರಿಗೆ ಏನ್ ಇಷ್ಟ ಆಯ್ತು, ಪ್ಲಾನ್ ಬಿಸ್ನೆಸ್ ಪ್ಲಾನ್ ಇಷ್ಟ ಆಯ್ತಾ, ಪ್ರಾಡಕ್ಟ್ ಇಷ್ಟ ಆಯ್ತಾ, ಹೆಲ್ತ್ ಪ್ಲಾನ್ ಇಷ್ಟ ಆಯ್ತಾ ಅಂತ ಕೇಳ್ಬೇಕು. ಸೊ ಮತ್ತೆ ಇನ್ನೊಂದು ಕ್ವಶನ್ ಏನಂದ್ರೆ ಈ ಬಿಸ್ನೆಸ್ ಯಾವ ರೀತಿ ತಗೋಬೇಕಂತಿದೆ ಸರ್? ಪಾರ್ಟ್ ಟೈಮ್ ತಗೋಬೇಕಿದ್ದೀರಾ, ಫುಲ್ ಟೈಮ್ ತಗೋಬೇಕಿದ್ದೀರಾ ಅಂತ ಕೇಳ್ಬೇಕು. ನಾವು ಏನ್ ಕೇಳ್ಬೇಕು? ಪಾರ್ಟ್ ಟೈಮ್ ಅಥವಾ ಫುಲ್ ಟೈಮ್ ಅಂತ ಕೇಳ್ಬೇಕು. ಅದ್ಬಿಟ್ಟು ಸರ್ ಯಾವಾಗ ಜಾಯ್ನ್ ಆಗ್ತೀರಾ ನೀವು, ನಿಮ್ಗೆಲ್ಲ ಇಷ್ಟ ಆಯ್ತಲ್ಲ ಸರ್, ಇವತ್ತು ಜಾಯ್ನ್ ಆಗ್ತೀರಾ, ನಾಳೆ ಜಾಯ್ನ್ ಆಗ್ತೀರಾ ಅಂತ ಕೇಳ್ಬೇಕು. ಈ ಬಿಸ್ನೆಸ್ ನ ನಾವು ಏನಂತ ಕೇಳ್ಬೇಕು? ನಿಮಗೆ ಅವ್ರಿಗೆ ಒಂದು ಕ್ವಶನ್ ಕೇಳಿದಾಗ ಪ್ರಾಡಕ್ಟ್ ಆದ್ರೂ ಇಷ್ಟ ಆಗಿರುತ್ತೆ ಅಥವಾ ಬಿಸ್ನೆಸ್ ಪ್ಲಾನ್ ನೋಡಿ, ಅನ್ನ ಸಂಪಾದನೆ ಮಾಡ್ಬೇಕು, ನನಗೆ ಫೈನಾನ್ಷಿಯಲ್ ಒಂದು ಫ್ಯಾಷನ್ ಇನ್ಕಮ್ ಸಂಪಾದನೆ ಮಾಡಬೇಕು, ಮತ್ತೆ ಆರೋಗ್ಯ ಚೆನ್ನಾಗಿ ನೋಡ್ಕೋಬೇಕಂತ ಪ್ರತಿಯೊಬ್ಬರಿಗೂ ಆರೋಗ್ಯ ಬೇಕೇ ಬೇಕು. ಮುಂದೆ ಹೋಗ್ತಾ ಹೇಳ್ತೀನಿ, ಆರೋಗ್ಯಕ್ಕಾದ್ರೂ ಓಕೆ ಅನ್ಬೇಕು ಅಥವಾ ಬಿಸ್ನೆಸ್ಗಾದ್ರೂ ಓಕೆ ಅನ್ಬೇಕು. ಸೊ ಅಂತದ್ರಲ್ಲಿ ಆ ಕ್ವಶನ್ ಅಲ್ಲೇ ನಮ್ಗೆ ಆನ್ಸರ್ ಸಿಗುತ್ತೆ. ಅವರು ಪಾರ್ಟ್ ಟೈಮ್ ತಗೋತೀವಿ ಸರ್ ಅಂತಾರೆ. ಸಾಕು, ಪ್ರಾಡಕ್ಟ್ ತಗೊಂಡ್ರು ನಮ್ಗೆ ಪ್ರಾಫಿಟ್ ಇದೆ, ಪಾರ್ಟ್ ಟೈಮ್ ಬಂದ್ರು ಪ್ರಾಫಿಟ್ ಇದೆ, ಫುಲ್ ಟೈಮ್ ಬಂದ್ರು ಪ್ರಾಫಿಟ್ ಇದೆ, ಹೌದಲ್ವಾ? ಸೊ ಈ 3 ಕ್ವಶನ್ಸ್ ನ ನಾವು ನೆನ್ಪಿಟ್ಕೋಬೇಕು. ಅದ್ರಲ್ಲಿ ಮೇನ್ ಕ್ವಶನ್ಸ್ ಇದೆ. ಸರ್ ನಿಮ್ಗೆ ಬಿಸ್ನೆಸ್ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಸರ್, ಈ ಪ್ಲಾನ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂಡಿದೀನಿ ಅಂತ ಹೇಳ್ಬೇಕು ನಾವು. ಮತ್ತೆ ಇನ್ನೊಂದೇನಂದ್ರೆ ಈ ಪ್ಲಾನ್ ಅಲ್ಲಿ ನಿಮ್ಗೆ ಪ್ರಾಡಕ್ಟ್ ಇಷ್ಟ ಆಯ್ತಾ, ಬಿಸ್ನೆಸ್ ಇಷ್ಟ ಆಯ್ತಾ. ಮತ್ತೆ ಇನ್ನೊಂದು ಕ್ವಶನ್ ಅಂದ್ರೆ ಪಾರ್ಟ್ ಟೈಮ್ ಮಾಡ್ತೀರಾ, ಫುಲ್ ಟೈಮ್. ಇಷ್ಟು 3 ಕ್ವಶನ್ಸ್ ಗೆ ನಾವು ಅವ್ರು ಕೇಳಿದಾಗ 3ರಲ್ಲೇ ನಮ್ಗೆ ಈಸಿಯಾಗಿ ಕ್ಲೋಸಿಂಗ್ ಬರುತ್ತೆ. ಯಾವಾಗ? ಒಂದು 1-to-1, ಒಂದು BOP, ಮತ್ತೆ ಫ್ಯಾಮಿಲಿ ಸಿಟ್ಟಿಂಗ್ ಅಲ್ಲಿ ಕೂತ್ಕೊಂಡಾಗ ಈ 3 ಕ್ವಶನ್ಸ್ ನ ಕೇಳಿ ಸ್ನೇಹಿತರೆ. ನೆಕ್ಸ್ಟ್ ಮೇಡಮ್, ವಾಟ್ ಈಸ್ ಮೀನಿಂಗ್ ಆಫ್ ಸ್ಟಾರ್ಟ್ಸ್ ಅಂದ್ರೆ ಹೆಂಗಪ್ಪ ಶುರು ಆಗೋದು, ಶುರು ಮಾಡೋದು ಹೆಂಗೆ? ಶುರು ಅಂದ್ರೆ ಏನು? ಎಸ್ ಗೆ ಕೊಟ್ಟಿದ್ದಾರೆ ಬ್ಯೂಟಿಫುಲ್ ಆಗಿ ಸೀನಿಯರ್ಸ್ ಬೆನಿಫಿಟ್ಸ್ ಅಂತ. ಸೀನಿಯರಿಟಿ ಬೆನಿಫಿಟ್ ಏನಪ್ಪ? ಸೀನಿಯರಿಟಿ ಬೆನಿಫಿಟ್ ನಮ್ಮಲ್ಲಿ ಅಲ್ವಾ? ಎಷ್ಟು ಜನ ಲಿಸ್ಟ್ ಮಾಡಿದ್ದೀರಾ ಸ್ನೇಹಿತರೆ? ಆ ಲಿಸ್ಟ್ ಮಾಡಿದಾಗ ನಾವು ಒಂದು 20-30 ಜನ ಲಿಸ್ಟ್ ನ ಏನ್ ಮಾಡ್ಬೇಕು? ಪೆನ್ಸಿಲ್ ಅಲ್ಲಿ ಬರ್ಕೋಬೇಕು. ಪೆನ್ಸಿಲ್ ಅಲ್ಲಿ ಬರ್ದಿಟ್ಕೊಂಡಿರ್ಬೇಕು ಯಾವತ್ತು. ಯಾವಾಗ ಹೊಸವರು ಬರ್ತಾ ಇದಾರೆ ನಮ್ಮ ಫ್ರೆಂಡ್ಸ್, ಅಥವಾ ನಮ್ಗೆ ಜಾಸ್ತಿ ನಾವು ಇನ್ವೈಟ್ ಮಾಡೋದು ಯಾರನ್ನ ಹೇಳಿ? ನಮ್ಮ ಫ್ರೆಂಡ್ಸ್ ಅಥವಾ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಅಲ್ವಾ, ರಿಲೇಟಿವ್ಸ್ ಅಲ್ವಾ? ಸೊ ಅಂತ ಟೈಮ್ ಅಲ್ಲಿ ಪೆನ್ಸಿಲ್ ರಬ್ ಮಾಡಿ ಅವ್ರದ್ದು ಫಸ್ಟ್ ಸೆಕೆಂಡ್ ಥರ್ಡ್ ಅಲ್ಲಿ ಹಾಕ್ಬಿಡ್ಬೇಕು ಹೆಸರು. ನೋಡು, ನಾನು ನಿಂಗೆ ನನ್ನ ಕ್ಲೋಸ್ ಅಂತ ಬೆಸ್ಟ್, ನನ್ನ ಫ್ಯಾಮಿಲಿ ಮೆಂಬರ್, ಫ್ರೆಂಡ್ ಏನೇ ಆಗಿರ್ಲು, ನಾನು ನಿನಗೆ ಸೀನಿಯಾರಿಟಿ ಬೆನಿಫಿಟ್ಸ್ ತೋರಿಸ್ತಾ ಇದ್ದೀನಿ. ಯಾಕಂದ್ರೆ ಇವತ್ತು ನಿಂಗೆ ಪ್ಲಾನ್ ಇಷ್ಟ ಆಗಿದೆ, ಬಿಸ್ನೆಸ್ ಪ್ಲಾನ್ ಅಥವಾ ಪ್ರಾಡಕ್ಟ್ ಪ್ಲಾನ್ ಯಾವ್ದೋ ಒಂದು ಇಷ್ಟ ಆಗಿರುತ್ತೆ. ನೀನು ಇವಾಗ ಪ್ರಾಡಕ್ಟ್ ತಗೊಂಡ್ರೆ ಸಾಕು, ನನ್ನ ಈ ಲಿಸ್ಟ್ ಅಲ್ಲಿ ಇದಾರಲ್ಲ ಇವರೆಲ್ಲ ನಿನ್ನ ಅಂಡರ್ ಅಲ್ಲಿ ಬರ್ತಾರೆ. ಇಲ್ಲ ಅವರೆಲ್ಲ ನೆಕ್ಸ್ಟ್ ವೀಕ್ ಬರ್ತಿದಾರೆ ಅಥವಾ ನೆಕ್ಸ್ಟ್ 2 days ಅಲ್ಲಿ ಜಾಯ್ನ್ ಆಗ್ತಾ ಇದಾರೆ, ಅವಾಗ ಏನಾಗುತ್ತೆ? ನೀ ಹಿಂದಕ್ಕೆ ಹೋಗ್ತೀಯಾ. ಸೊ ಅದಕ್ಕೆ ನಿನಗೆ ಸೀನಿಯಾರಿಟಿ ಬೆನಿಫಿಟ್ ಸಿಗುತ್ತೆ. ಸೊ ಆದಷ್ಟು ಬೇಗ ನೀನು ಲಾಗಿನ್ ಆಗು ಅಂತ ಹೇಳ್ಬೋದು. ಮತ್ತೆ ಟೂಲ್ಸ್ ವೈ ಅಂಡ್ ಔ. ಏನಪ್ಪ ವೈ ಅಂಡ್ ಔ? ಹೇಗೆ ಟೂಲ್ಸ್ ಯಾವ ರೀತಿ ಯೂಸ್ ಮಾಡ್ಕೋಬೇಕು ನಾವು? ಟೂಲ್ಸ್ ಅಂದ್ರೆ ಏನು ಸ್ನೇಹಿತರೆ? ನಮ್ಮಲ್ಲಿ ಒಂದು ಪಾಯಿಂಟ್ಸ್ ಕಲ್ತಿರ್ಬೇಕು ನಾವು, ಕ್ಯಾಟ್ಲಾಗ್ ನಮ್ಮೊಟ್ಟಿಗಿರ್ಬೇಕು, ಮತ್ತೆ
ಪ್ರೆಸೆಂಟೇಶನ್ ಕೊಡೋ ಕೆಪಾಸಿಟಿ ಇರ್ಬೇಕು, ಮತ್ತೆ ಲ್ಯಾಪ್ಟಾಪ್ ಇರ್ಬೇಕು, ಇವೆಲ್ಲ ಟೆಸ್ಟಿಮೋನಿಯಲ್ಸ್ ಎಲ್ಲ ಇರ್ಬೇಕು. ಇವೆಲ್ಲ ಟೂಲ್ಸ್ಗೆ ಟೂಲ್ಸ್ ನೋಡಿ, ಟೂಲ್ಸ್ ಅಂದ್ರೆ ಮೈನ್ ಟೂಲ್ಸ್ ನಮ್ಗೆ ಏನಿದೆ ಕ್ಯಾಟ್ಲಾಗ್ ಅಥವಾ ಲ್ಯಾಪ್ಟಾಪ್ ಇಟ್ಕೊಂಡು ಪ್ರೆಸೆಂಟೇಶನ್ ಕೊಡೋದು. ಮತ್ತೆ ಯಾಕೆ ಪ್ರಾಡಕ್ಟ್ ಯೂಸ್ ಮಾಡ್ಬೇಕು, ಹೇಗೆ ಯೂಸ್ ಮಾಡ್ಬೇಕು, ಹೇಗೆ ಬಿಸ್ನೆಸ್ ಎಂಟ್ರಿ ಆಗ್ಬೇಕು, ಮತ್ತೆ ಹೇಗೆ ನಾವು ಇದನ್ನ ಮುಂದುವರ್ಸ್ಬೇಕು ಅನ್ನೋದನ್ನ ಅವ್ರಿಗೆ ಕ್ಲೀನ್ ಆಗಿ ಎಕ್ಸ್ಪ್ಲೇನ್ ಮಾಡ್ಬೇಕು. ಆನ್ಸರಿಂಗ್ ಕ್ವಶನ್ಸ್ ಫೀಲ್ ಫೆಲ್ಟ್ ಅಂಡ್ ಫಾಲೋ. ನೋಡಿ, ಯಾವಾಗ ನಾವು ಫೀಲ್ ಆಗಲ್ವೋ ಅಂದ್ರೆ ನಾವು ಅದನ್ನ ಅನುಭೂತಿ ಪಡೆಯಲ್ವೋ ಅಂತ ಸಮಯದಲ್ಲಿ ನಾವು ಅವ್ರ ಹತ್ರ ಫೇಸ್ ಅಲ್ಲಿ ಗೊತ್ತಾಗ್ಬಿಡುತ್ತೆ ಇವ್ರು ಇನ್ನು ಈಗ ಜಾಯಿನ್ ಆಗಿದ್ದಾರೆ, ಇವ್ರು ಇನ್ನು ಏನು ಗೊತ್ತಿಲ್ಲ ಅಂತ. ಸೊ ಯಾವಾಗ ನಾವು ಪ್ರಾಡಕ್ಟ್ ನ ಯೂಸ್ ಮಾಡ್ತೀವಲ್ಲ, ಪ್ರಾಡಕ್ಟ್ ಯೂಸ್ ಮಾಡಿ ರಿಸಲ್ಟ್ ಪಡೆದಿರೋ ನೋಡಿ ಅವ್ರ ಫೇಸ್ ಅಲ್ಲಿ ಒಂದು ಧೈರ್ಯ ಇರುತ್ತೆ, ಚಾಲೆಂಜಿಂಗ್ ಇರುತ್ತೆ. ನಾನು ಯೂಸ್ ಮಾಡಿದೀನಿ, ನನ್ಗೆ ಒಳ್ಳೆ ರಿಸಲ್ಟ್ ಬಂದಿದೆ ಅಂತ ಮಾತಾಡೋಕೆ. ಸೊ ಅದನ್ನ ಅವರು ಫೀಲ್ ಮಾಡಿದ್ದಾರೆ, ಪ್ರಾಡಕ್ಟ್ ನ ಫೀಲ್ ಮಾಡಿ ಅದನ್ನ ಉಪಯೋಗಿಸಿದ್ದಾರೆ, ಅದನ್ನ ಅನುಭವಿಸಿದ್ದಾರೆ, ರಿಸಲ್ಟ್ ನ ಪಡೆದು ಅದನ್ನ ಫಾಲೋ ಮಾಡ್ತಿದ್ದಾರೆ. ನಾನು ಒಬ್ಬನ್ ಸಾಕು ಆನ್ಸರ್ ಕೊಡಕ್ಕೆ ಅವ್ರಿಗೆ ಅಂತ. ಸೊ ಮತ್ತೆ ರಿಪೀಟ್ ಸೀನಿಯಾರಿಟಿ, ಅವ್ರಿಗೆ ಸೀನಿಯಾರಿಟಿ ಬಗ್ಗೆ ತಿಳಿಸ್ತಾನೆ ಇರ್ಬೇಕು. ಯಾವ ಪದೇ ಅವ್ರಿಗೆ ಸೀನಿಯರ್, ನೀ ಈಗ ಜಾಯಿನ್ ಆದ್ರೆ ಇದು ನೋಡಿ, ಈಗ ಸ್ಪಾಟ್ ಲಾಗಿನ್ ನೀವ್ ಆದ್ರೆ ನಿನ್ ಕೆಲವು ಇಷ್ಟು ಜನ ಬರ್ತದೆ. ಯಾಕಂದ್ರೆ ಮೈನ್ ನಮ್ಗೆ ಏನ್ ಬೇಕಾದ್ರೆ ನೆಟ್ವರ್ಕ್ ಅಲ್ಲಿ ಮ್ಯಾನ್ ಪವರ್ ಇಂಪಾರ್ಟೆಂಟ್ ಆಗಿರುತ್ತೆ, ಡ್ಯೂಪ್ಲಿಕೇಶನ್ ಇಂಪಾರ್ಟೆಂಟ್ ಆಗಿರುತ್ತೆ. ಎಷ್ಟು ನಮ್ಮ ಅಂಡರ್ ಅಲ್ಲಿ ಬರ್ತಾರೋ ಪ್ರಾಸ್ಪೆಕ್ಟ್ಸ್ ಅಷ್ಟು ನಮಗೆ ಬೆನಿಫಿಟ್ ಇರುತ್ತೆ ಅನ್ನೋದ್ರ ಬಗ್ಗೆ ಅವ್ರಿಗೆ ಕ್ಲೀನ್ ಆಗಿ ಯಾಕಂದ್ರೆ ಅವ್ರು ಹೊಸಬ್ರಲ್ವಾ. ಸೊ ನಮಗ್ ಗೊತ್ತಿರುತ್ತೆ ಎಷ್ಟು ನಮಗೆ ಪವರ್ ಲೈನ್ ಇದೆ, ಎಷ್ಟು ಇನ್ಸೆಂಟಿವ್ ಲೈನ್ ಅಲ್ಲಿ ಇದೆ, ನಮಗೆ ಅಲ್ಲಿ ಪ್ಲೇಸ್ಮೆಂಟ್ ಕೊಡೋಕ್ಕಾಗುತ್ತಾ ಅಥವಾ ಯಾವ ಪ್ಲೇಸ್ಮೆಂಟ್ ಬೇಡ. ಸ್ನೇಹಿತರೆ, ಪ್ಲೇಸ್ಮೆಂಟ್ ಅಲ್ಲ. ಈಗ ನೋಡಿ, ಪ್ಲೇಸ್ಮೆಂಟ್ ಕೊಟ್ಟಾಗ ಬೇರೆ ಇಶ್ಯೂಸ್ ಬರುತ್ತೆ. ಕ್ಲೋಸ್ ಆಗಿರೋನ್ನ ಅಲ್ಗ ಹಾಕಿದ್ವಿ ಅಂತ, ಬಟ್ ಇಲ್ಲ ಅದೆಲ್ಲ ಬೇಡ. ಅವ್ರಿಗೆ ಸೀನಿಯರಿಟಿ ಎಕ್ಸ್ಪ್ಲೈನ್ ಮಾಡಿ, ಇವತ್ತು ನಿನ್ ಜಾಯಿನ್ ಆಗಿ ನಾಳೆ ಬರೋ 10 ಜನ ನಿನ್ನ ಅಂಡರ್ ಇರ್ತಾರೆ ಅಂತ ಹೇಳಿ ಧೈರ್ಯವಾಗಿ ಹೇಳಿ. ಆಗ್ತೀರಾ, ಆಗುತ್ತಲ್ವಾ? ಹಾಗೆ ಆಗುತ್ತೆ. ನಾವು ಬಂದಿರೋದೇನಕ್ಕೆ? ವಿನ್ ಮಾಡಕ್ಕೆ, ಅಚೀವ್ ಮಾಡಕ್ಕೆ, ಅಚೀವರ್ಸ್ ಆಗಕ್ಕೆ, ಅರ್ನ್ ಮಾಡಕ್ಕೆ, ಪ್ಯಾಷನ್ ಎಲ್ಲ ಪಡೆಯೋಗುತ್ತೆ. ಸೊ ಆ ಕ್ವಶನ್ ಮಾತ್ರ ರಿಪೀಟ್ ಮಾಡ್ತಾರೆ. ಟೆಸ್ಟಿಮೋನಿಯಲ್ ವಿಜುವಲ್ಸ್ ಇದೆಯಲ್ಲ, POP ಟೆಸ್ಟಿಮೋನಿಯಲ್ಸ್ ಕೊಡ್ತೀವಾ? ಅವ್ರಿಗೆ ಇನ್ನೂ ಡೌಟ್ ಇದ್ರೆ ಅಲ್ಲಿ ಯಾರನ್ನ ಕಳ್ಸ, ನೀವೇನ್ ಪ್ರಾಡಕ್ಟ್ ಯೂಸ್ ಮಾಡಿದ್ರೆ, ಎಂತ ಯೂಸ್ ಮಾಡಿದ್ರ, ಸ್ವಲ್ಪ ರಿಸಲ್ಟ್ ತೋರಿಸಿ ಅವ್ರಿಗೆ. ನಿಮ್ಮ ಲ್ಯಾಪ್ಟಾಪ್ ಅಲ್ಲಿ ಇದ್ರೆ ತೋರಿಸಿ, ಮೊಬೈಲ್ಸ್ ಅಲ್ಲಿ ಇದ್ರೆ ತೋರಿಸಿ, ರಿಸಲ್ಟ್ಸ್ ತೋರಿಸಿ. ಮತ್ತೆ ಸ್ಟೋರಿ ಟೆಲಿಂಗ್ ಅಂದ್ರೆ ನಮ್ ಟೀಮ್ ಅಲ್ಲಿ ಈಗ ದೀಪಾ ಮಂಜುನಾಥ್ ಮೇಡಮ್ ಇದ್ದಾರೆ, ಸರಸ್ವತಿ ಮೇಡಮ್ ಇದ್ದಾರೆ, ಅಥವಾ ಭಾರತಿ ಮೇಡಮ್ ಇದ್ದಾರೆ. ಅವ್ರ ಸ್ಟೋರಿ ಹೇಳ್ಬೇಡಿ, ಅಚೀವರ್ ಸ್ಟೋರಿ ಹೇಳಿ. ಸಂತೋಷ್ ಸರ್ ಬಗ್ಗೆ ಮಾತಾಡಿ, ಸಂತೋಷ್ ಪಾಟೀಲ್ ಬಗ್ಗೆ ಮಾತಾಡಿ, ಮಹೇಶ್ ಸರ್ ಬಗ್ಗೆ ಮತ್ತೆ ಕಂಪನಿ ಬಗ್ಗೆ ಮಾತಾಡಿ. ಕಂಪನಿ 7 years ಅಲ್ಲಿ ಏನ್ ಅಚೀವ್ ಮಾಡಿ, ಇಂತ ಒಳ್ಳೆ ಸ್ಟೋರಿ. ಈಗಿದ್ರು, ಈಗಾದ್ರು, ನಾವು ನೋಡ್ತಾ ಇದೀವಲ್ಲ ಆಫ್ಟರ್ ಅಂಡ್ ಬಿಫೋರ್ ಅಂತ, ಅದನ್ನ ಎಕ್ಸ್ಪ್ಲೈನ್ ಮಾಡಿ. ಅಲ್ಲಿ ನಮ್ಗೆ ಫಾರ್ ಎಕ್ಸಾಂಪಲ್ ನಲ್ಲಿ ಮೇಡಮ್ BOP ಅಲ್ಲಿ ಬಿಸ್ನೆಸ್ ಪ್ಲಾನ್ ಕೊಟ್ಟಿದ್ದಾರೆ, ಲಾಸ್ಟ್ ಅಲ್ಲಿ 9th ರ್ಯಾಂಕ್ ಸ್ಪೀಚ್. ಅವ್ರ ಬಗ್ಗೆ ಹೇಳಿ. ಆ ಟೈಮ್ ಅಲ್ಲಿ ನೋಡಿ, ಇಂತ ಏನೋ ಬ್ಯೂಟಿಷಿಯನ್ ಆಗಿದ್ರು, ಬ್ಯೂಟಿಷಿಯನ್ ಕೆಲಸ ಮಾಡ್ತಾ ಇದ್ರು, ಈಗ ನೋಡಿ ಇಷ್ಟು ಸಂಪಾದನೆ ಮಾಡಿದ್ದಾರೆ. ಒಂದ್ ಟೈಮಲ್ಲಿ ಅವರು ಆಗಲ್ಲ ಅನ್ಕೊಂಡು, ಬಟ್ ಆಗುತ್ತೆ. ಪ್ರತಿಯೊಬ್ಬರಿಗೂ ಆರೋಗ್ಯ ನಮ್ಗೆ ಯಾವಾಗ ಸರಿ ಮಾಡ್ಕೋತೀವೋ, ನಮ್ಗೆ ಯಾವಾಗ ಒಂದು ಕಾನ್ಫಿಡೆಂಟ್ ಬರುತ್ತೋ, ಆ ಕಾನ್ಫಿಡೆಂಟ್ ಲೆವೆಲ್ ಅಲ್ಲಿ ನಾವು ಮಾತಾಡಿದಾಗ 100% ನಮ್ಗೆ ಸಕ್ಸಸ್ ಲಾಗಿಂಗ್ ಆಗುತ್ತೆ, ಕ್ಲೋಸಿಂಗ್ ಆಗುತ್ತೆ. ನೆಕ್ಸ್ಟ್ ಮೇಡಮ್ ನೋಡಿ, ಮತ್ತೆ ನಾನು ಆಗ್ಲೇ ಹೇಳಿದೆ, ಒಂದು ಲಿಸ್ಟ್ ಬರೆದಾಗ ಕೆಲವು ಒಂದು 10 ಹೆಸರು ಅಥವಾ 20 ಹೆಸರು ಪೆನ್ಸಿಲ್ ಬರ್ಕೋಬೇಕು. ಅದನ್ನ ಮತ್ತೆ ಎರೇಸ್ ಮಾಡಿ ಬರುವಂತ ಹೊಸಬರಿಗೆ ನಮ್ಮ ಪರಿಚಯದವ್ರನ್ನ ಹೆಸರು ಬರೋದ್ಬೇಕು. ನೋಡೋ, ನಾನು ಇಷ್ಟು ಜನ ಇದಾರೆ ನನ್ ಕೆಳಗಡೆ, ಇಷ್ಟು ಲಿಸ್ಟ್, ದೊಡ್ಡ ಲಿಸ್ಟ್ ಇದೆ, ಇಷ್ಟು ಜನ ನನ್ನ ಕ್ಲೋಸ್ ಫ್ರೆಂಡ್ಸ್, ನನ್ನ ರಿಲೇಟಿವ್ಸ್, ನನ್ನ ಫ್ಯಾಮಿಲಿ ಮೆಂಬರ್ಸ್. 100% ನಾನು ನನ್ನ ಅಚೀವ್ಮೆಂಟ್ ಕಾಯ್ತೀನಿ. ನಾನು ನನ್ನ ಅಚೀವ್ಮೆಂಟ್ ನೋಡಿ ಇವರೆಲ್ಲ ಬರೋಕ್ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಇವತ್ತು ನೀವು ಜಾಯಿನ್ ಆದ್ರೆ ಸಾಕು, ಇವರೆಲ್ಲ ನಿನ್ನ ಅಂಡರ್ ಬರ್ತಾರೆ ಅಂತ ಸೀನಿಯಾರಿಟಿ ಬೆನಿಫಿಟ್ ತೋರಿಸಿ ಅವ್ರಿಗೆ. ಸೀನಿಯಾರಿಟಿ ಬೆನಿಫಿಟ್ ಬಂದ್ರೆ ಏನ್ ಆಗುತ್ತೆ ಅಂತ, ಏನ್ ಪ್ರಾಫಿಟ್ ಇದೆ. ಒಂದ್ ಕಡೆ ಪವರ್ ಬೆಳ್ಬಿಟ್ಟಿರುತ್ತೆ ಅಂತ ಇಟ್ಕೊಳ್ಳಿ, ಒಂದೊಂದು ID ಮಾಡಿದ್ರು ಅವ್ರಿಗೆ 1000 rupees ಸಿಗ್ತಾ ಇರುತ್ತಾ. ವೀಕ್ಲಿ 5 ID ಮಾಡೋದ್ರಿಂದ ಅವರು ಇನ್ಸೆಂಟಿವ್ ಮಾಡ್ಕೊಂಡು ಹೋದಾಗ ಅವ್ರಿಗೆ 5000 ಸಿಗ್ತಾ. ಆ ರೀತಿ ಅವ್ರಿಗೆ ಒಂದು ಸೀನಿಯಾರಿಟಿ ಮತ್ತೆ ಅರ್ಜೆನ್ಸಿ ಅಲ್ಲಿ ಕ್ರಿಯೇಟ್ ಮಾಡಿ. ಅರ್ಜೆನ್ಸಿ ಏನಪ್ಪ ಕ್ರಿಯೇಟ್ ಮಾಡಿ, ನನ್ನ ಹತ್ರ ಇಷ್ಟೊಂದು ದೊಡ್ಡ ಲಿಸ್ಟ್ ಇದೆ, ಆ ಲಿಸ್ಟ್ ತೋರಿಸಿ ಅವ್ರಿಗೆ. ಆ ಲಿಸ್ಟ್ ತೋರಿಸಿ, ಆ ಲಿಸ್ಟ್ ನ ತೋರಿಸಿದಾಗ ಅವ್ರ 100% ಮೈಂಡ್ ಸೆಟ್ ಆಗುತ್ತೆ. ದೀಪಾ ಮೇಡಮ್ ಆಗ್ತೀವಿ, ಭಾರತಿ ಮೇಡಮ್, ಇವ್ರ ಹತ್ರ ಇಷ್ಟು ದೊಡ್ಡ ಲಿಸ್ಟ್ ಇದೆ. ಸೊ ನಾನು ಈಗ ಲಾಗಿನ್ ಆದ್ರೆ ನನ್ ಕೆಳಗಡೆ ಇವರೆಲ್ಲ ಬರ್ತಾರೆ, ನನ್ಗೆ ಲಾಭ ಆಗುತ್ತೆ ಅನ್ನೋದು ಅವ್ರಿಗೆ ಅರ್ಥ ಆಗುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಮೇಡಮ್, ಸೊ ಅರ್ಥ ಆಗ್ತದೆ ನಾನು ಹೇಳೋದು. ಇಫ್ ನಾಟ್ ರೀಚ್ ದ ವೆಲ್ನೆಸ್ ದೆನ್ ವಾಟ್? ಓಕೆಪಾ, ಇದನ್ನ ನಾವು ಬೇರೆಯವ್ರ ಹತ್ರ ಹೇಳಕ್ಕಾಗಲ್ಲ. ಅಂದ್ರೆ ಹೊರಗಡೆಯಿಂದ ನಾವು ಪ್ರಾಸ್ಪೆಕ್ಟ್ ನ ಕೂರಿಸಿದಾಗ ಅವ್ರ ಹತ್ರ ಇದು ಹೇಳಕ್ಕಾಗಲ್ಲ. ಯಾಕೆ ಹೇಳಕ್ಕಾಗಲ್ಲ ಅಂದ್ರೆ, ನಾವು ಯಾವ್ದು ಕ್ಲೋಸ್ ಆಗಿರ್ತೀವಿ ನೋಡಿ, ಆ ರಿಲೇಟಿವ್ಸ್, ಫ್ರೆಂಡ್ಶಿಪ್ ಅಂತ ಬಾಂಡಿಂಗ್ ಇರೋರು, ಅವ್ರ ಹತ್ರ ಹೇಳ್ಬೋದು, ನೋಡಪ್ಪ ನಾನ್ 3 star ವೆಲ್ನೆಸ್ ಮಾಡ್ತಾ ಇದೀನಿ,
ನೀ ಇಷ್ಟೆಲ್ಲ ಕೇಳಿದ್ಯಾ, ಪ್ಲಾನ್ ಕೇಳಿದ್ಯಾ, ರಿಸಲ್ಟ್ ಕೇಳಿದ್ಯಾ, ಬಿಸ್ನೆಸ್ ಪ್ಲಾನ್ ಕೇಳಿದ್ಯಾ, ಇನ್ಕಮ್ ನೋಡಿದ್ಯಾ, ಟೆಸ್ಟಿಮಲ್ಸ್ ನೋಡಿದ್ಯಾ. ಈ ವಿ ಸ್ಟಾರ್ ವೆಲ್ನೆಸ್ ಬಿಟ್ರೆ ಬೇರೆ ಇನ್ನೇನು ನಿನ್ ಮೈಂಡ್ ಅಲ್ಲಿ ಬೇರೆ ಏನಿದೆ ಅಂತ ಅವ್ರಿಗೆ ಕ್ವಶನ್ ನಾವು ಕೇಳ್ಬೇಕು. ಅವ್ರ ಮೈಂಡ್ ಅವಾಗ ಏನು ಅವ್ರ ಆನ್ಸರ್ ಕೊಡಲ್ಲ. ಅದಕ್ಕೆ ಅವ್ರ ಆನ್ಸರ್ ಕೊಡಕ್ ಆಗಲ್ಲ. ಯಾಕಂದ್ರೆ ಅವ್ರ ಮೈಂಡ್ ಅಲ್ಲಿ ನೆಟ್ವರ್ಕ್ ಬಗ್ಗೆ ಗೊತ್ತಿರಲ್ಲ, ಅವ್ರಿಗೆ ಡೈರೆಕ್ಟ್ ಸೆಲ್ಲಿಂಗ್ ಬಗ್ಗೆ ಗೊತ್ತಿರಲ್ಲ. MLM ಅಂದ್ರೆ ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ಅಂತ ಇತ್ತು. ಬಟ್ ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ಅಂತ ನಾವು ಈ ವಿ ಸ್ಟಾರ್ ವೆಲ್ನೆಸ್ ಅಲ್ಲಿ ಹೇಳ್ಬಾರ್ದು. ಯಾಕಂದ್ರೆ ಇದು ಡೈರೆಕ್ಟ್ ಸೆಲ್ಲಿಂಗ್. ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ಅಂತ ಬಂದು ಫೈನಾನ್ಷಿಯಲ್ ಕಂಪ್ನಿಗಳೆಲ್ಲ ಬಂದು ಮಲ್ಟಿ ಲೆವೆಲ್ ಮಾಡಿ 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 ಎಲ್ಲ ಹಾಳು ಮಾಡಿ ಹೋಗಿದೆ. ಸೊ ಅದರಿಂದ ನೀವು ಈ ವಿ ಸ್ಟಾರ್ ವೆಲ್ನೆಸ್ ಇಲ್ಲ ಅಂದ್ರೆ ಮತ್ತೆ ನಿಮ್ ಮೈಂಡ್ ಅಲ್ಲಿ ಬೇರೆ ಏನಿದೆ ನಾನು ಮಾಡ್ತೀನಿ ಅಂತ ಒಂದು ಹೇಳಿ. ಅವರು ನಿಮ್ ಮೈಂಡ್ ಅಲ್ಲಿ ಇದಕ್ಕಿಂತ ಒಳ್ಳೇದು, ಇದಕ್ಕಿಂತ ಒಳ್ಳೆ ಪ್ಲಾನು, ಇದಕ್ಕಿಂತ ಒಳ್ಳೆ ಇನ್ಕಮ್ ಇದ್ರೆ ಯಾವ್ದಾದ್ರು ಹೇಳಿ ನಾನು ಮಾಡ್ತೀನಿ ಪಾರ್ಟ್ ಟೈಮ್ ನಿಮ್ಮೊಟ್ಟಿಗೆ ಅಂತ ಕೇಳಿ ಅವ್ರಿಗೆ. ನೆಕ್ಸ್ಟ್ ಮೇಡಮ್. ಅಂತ ಯಾವ ಬಿಸ್ನೆಸ್ ಇದೆ ನಮ್ಮ ಕನಸು ನನಸು ಮಾಡ್ತೀವಿ. ಇಲ್ಲಿ ನಮ್ಮ ಕನಸು ಏನಿರುತ್ತೆ ಸಿಕ್ತೆ ಅದು ಈ ಕ್ವಶನ್ಸ್ ನಾವ್ ಕೇಳ್ಬೇಕಾದ್ರೆ ಅಬ್ಜೆಕ್ಷನ್ ಮಾಡೋ ಪ್ಲಾನ್ ಕೇಳಿರೋರಲ್ಲ. ಒಂದ್ ಮೈಂಡ್ ಸೆಟ್ ಇಟ್ಕೊಳ್ಳಿ, ನಮ್ಮ ಪ್ರಾಸ್ಪೆಕ್ಟ್ ನ ನಾವ್ ಕೇಳ್ಬೇಕು. ಅಂತ ಯಾವ ಬಿಸ್ನೆಸ್ ಇದೆಪ್ಪ ನಮ್ಮ ಕನಸು ನನ್ಸ್ ಮಾಡ್ಕೊಳಕ್ಕೆ, ಪ್ಯಾಸಿವ್ ಇನ್ಕಮ್ಸ್ ಸಿಗೋ ತರ, ಟ್ರಿಪ್ ಫ್ಯಾಮಿಲಿ ಟ್ರಿಪ್ಸ್ ಹೋಗೋ ತರ, ಅಥವಾ ಪರ್ಸನಲ್ ಡೆವಲಪ್ಮೆಂಟ್, ಫಾರಿನ್ ಟ್ರಿಪ್ಸ್ ಆಗ್ಲಿ, ಒಂದು ಡ್ರೀಮ್ ಕಾರ್ ತಗೋ, ಡ್ರೀಮ್ ಮನೆ ಕಟ್ಟೋ ಅಂತ ಇದು ಬಿಸ್ನೆಸ್ ಬೇರೆ ಯಾವ್ದಾದ್ರು ಇದೆಯಾ ಅಂತ ಅವ್ರನ್ನ ಕೇಳಿದಾಗ ಅವ್ರಿಗೆ ಗೊತ್ತಾಗಲ್ಲ. ಯಾಕಂದ್ರೆ ಅವ್ರು ಯಾವ್ದೋ ಒಂದು ಕೆಲಸ ಮಾಡ್ತಿರ್ತಾರೆ, ಅಥವಾ ಪಾರ್ಟ್ ಟೈಮ್ ಜಾಬ್ ಮಾಡ್ತಿರ್ತಾರೆ, ಅವ್ರದ್ದೇ ಸೆಲ್ಫ್ ಬಿಸ್ನೆಸ್ ಮಾಡ್ತಿರ್ತಾರೆ, ಚಿಕ್ಕ ಚಿಕ್ಕ ವ್ಯಾಪಾರಗಳು ಮಾಡ್ತಿರ್ತಾರೆ. ಬಟ್ ಅವ್ರಿಗೆ ಯಾವಾಗ ನಾವು ಪೂರ್ತಿಯಾಗಿ ಅರ್ಥ ಮಾಡಿಸ್ತಾ ಈ ಒಂದು ಕ್ವಶನ್ ಕೇಳಿದಾಗ ಅವ್ರ ಮೈಂಡ್ ಎಲ್ಲೂ ಅವ್ರ ಮೈಂಡ್ ಅಲ್ಲಿ ಬೇರೆ ಇರ್ಬೋದು. ಬಟ್ ಆ ಸಮಯದಲ್ಲಿ ಏನ್ ಮಾಡ್ತಾರೆ, ಯಾಕಂದ್ರೆ ಫಿಲಿಂ ನೋಡಿದಾರೆ, ಆಗ್ತಾನೆ ಸಿನಿಮಾ ನೋಡಿದ್ದಾರೆ. ಏನ್ ಸಿನಿಮಾ ನೋಡಿದ್ದಾರೆ, ಯುವಪಿನೇ ಪ್ರೆಸೆಂಟೇಷನ್ ಇಲ್ಲ ನೋಡಿದಾರಲ್ವಾ. ನೋಡಿದಾಗ ಯಾವ್ದೇ ಒಂದು ನಾವು ಸಿನಿಮಾ ಹೋಗಿ ಬಂದಾಗ ಒಂದು 2 to 3 hours ಅದೇ ಇರುತ್ತೆ ನಮ್ಮ ಮೈಂಡ್ ಸೆಟ್. ಹೌದಲ್ವಾ ಸ್ನೇಹಿತರೆ? ಸೊ ಇಲ್ಲಿ ನಾವು ಅಚೀವರ್ಸ್ ತೋರಿಸ್ತಾ ಇದೀವಿ, ಟ್ರಿಪ್ ಅಚೀವರ್ಸ್ ತೋರಿಸ್ತಾ ಇದೀವಿ, ಕಾರ್ ಅಚೀವರ್ಸ್ ತೋರಿಸ್ತಾ ಇದೀವಿ, ಎಲ್ಲ ತೋರಿಸ್ತೀವಲ್ವಾ. ಸೊ ಅವ್ರ ಮೈಂಡ್ ಸೆಟ್ ಮಾಡಿರ್ತಾರೆ. ಸೊ ಅದಕ್ಕೆ ನಾವು ಅವ್ರನ್ನ ಕ್ರಾಸ್ ಆಗಿ ಏನ್ ಕೊಡ್ಬೇಕು ಅಂತ ಯಾವ ಬಿಸ್ನೆಸ್ ಇದೆಪ್ಪ ನಮ್ ಕನ್ಸು ನನ್ಸ್ ಮಾಡ್ಕೊಡಕ್ಕೆ, ಇದೆಲ್ಲ ಅಚೀವ್ ಮಾಡಕ್ ಆಗತ್ತಾ ಬೇರೆ ಬಿಸ್ನೆಸ್ ಅಲ್ಲಿ ಅಂತ ನಾವು ಕೇಳ್ಬೇಕು. ಅಬ್ಜೆಕ್ಷನ್ಸ್ ಅವ್ರು ಕೇಳೋದಲ್ಲ, ನಾವು ಕೇಳ್ಬೇಕು. ಓಕೆ ಮೇಡಮ್, ನೆಕ್ಸ್ಟ್ ಕ್ಲೋಸಿಂಗ್ ಅಲ್ಲಿ ಇದೆಲ್ಲ ನಾವು ಕೇಳ್ಬೇಕಾದ್ರು. ಇಫ್ ನಾಟ್ ನೌ ದೆನ್ ವೆನ್, ಈಗ ಅಲ್ದಿದ್ರೆ ಮತ್ತೆ ಯಾವಾಗ ನೋಡಿ. ಈ ಕ್ವಶನ್ ಅವ್ರು ಕೇಳ್ಬಿಟ್ಟು ಒಂದು ಆನ್ಸರ್ ಕೊಡ್ಬೇಕು. 80ರ ದಶಕದಿಂದ 2000ವರೆಗೂ ಪ್ಲಾಸ್ಟಿಕ್ ಸ್ಟಾರ್ಟ್ ಆಗಿತ್ತು. 80s ಅಲ್ಲಿ ರಿಯಲ್ ಎಸ್ಟೇಟ್ ಸ್ಟಾರ್ಟ್ ಆಗಿತ್ತು, ಕಂಪ್ಯೂಟರ್ ಮತ್ತೆ STD ಬೂತ್ ಇವೆಲ್ಲ ಸ್ಟಾರ್ಟ್ ಆಗಿದ್ದ ಆವಾಗ. ಆಗೆಲ್ಲ ಹೇಳ್ತಿದ್ರು ಈ ಬಿಸ್ನೆಸ್ ನಿಲ್ಲಲ್ಲ, ಪ್ಲಾಸ್ಟಿಕ್ ನಿಲ್ಲಲ್ಲ. ಹೌದು ಸ್ನೇಹಿತರೆ, ಪ್ಲಾಸ್ಟಿಕ್ ನಿಲ್ಲಿಲ್ಲ. ಯಾಕಂದ್ರೆ ಒಂದು ಐರನ್ ಜಾಸ್ತಿ ಆದಾಗ, ಅಲ್ಯೂಮಿನಿಯಂ ಇವೆಲ್ಲ ಬಂದಾಗ ಪ್ಲಾಸ್ಟಿಕ್ ನ ಸ್ವಲ್ಪ ಡೌನ್ ಆಯ್ತು. ಮೊದ್ಲು ನಾವು ಯೂಸ್ ಮಾಡ್ತಾ ಇರೋದು ಪ್ಲಾಸ್ಟಿಕ್ ಬಿಸ್ನೆಸ್ ಬಂದಾಗ ಬೂಮ್ ಆಯ್ತು ಪ್ಲಾಸ್ಟಿಕ್. ಈಗಲೂ ನಾವು ಪ್ಲಾಸ್ಟಿಕ್ ಕಂಟೈನರ್ಸ್ ಎಲ್ಲ ಯೂಸ್ ಮಾಡ್ತಿದ್ವಿ ಮನೆಯಲ್ಲಿ, ಬೂಮ್ ಆಯ್ತು. ಮತ್ತೆ STD ಬೂತ್ ನಮ್ಗೆಲ್ರಿಗೂ ನಾವೆಲ್ಲ ಮಕ್ಳಿದಾಗ ಗೊತ್ತಾಗ್ತಿತ್ತು ನಾವು ಸಣ್ಣ. ಈಗಲೂ ರೀಸೆಂಟ್ ಆಗಿ ಎಲ್ಲ STD ಬೂತ್ ಕ್ಲೋಸ್ ಆಗಿದೆ. ಒಂದು 5-6 ವರ್ಷದಿಂದ ಕ್ಲೋಸ್ ಆಗಿದೆ STD ಬೂತ್, ಎಲ್ಲೂ ಇಲ್ಲ ಈಗ. ಯಾವಾಗ ಮೊಬೈಲ್ ಸ್ಟಾರ್ಟ್ ಆಯ್ತು, ಯಾವಾಗ ಐಫೋನ್ಸ್ ಇದು ಏನೋ ವೈಫೈ ಸ್ಟಾರ್ಟ್ ಆಯ್ತು ಅಂತ ಟೈಮ್ ಎಲ್ಲ ಹೋಯ್ತು. ಸೊ STD ಬೂತ್ ಅಲ್ಲಿ ಸಂಪಾದನೆ ಮಾಡೋ ಬಹಳಷ್ಟು ಜನ ಇದ್ದಾರೆ ಅಮೌಂಟ್ ನ. ಮತ್ತೆ ಕಂಪ್ಯೂಟರ್ಸ್ ಬಂದಿದ್ದಾಗ್ಲಿ, ರಾಕೆಟ್ ಸೈನ್ಸ್ ಕಂಡಿದ್ದಾಗ್ಲಿ, ಇದೆಲ್ಲ ಚೇಂಜಸ್ ಬಂದಾಗ ಇದು ಆಗಲ್ಲ ಅಂತಿದ್ರು. ಬಟ್ ಎಲ್ಲ ಕ್ಲಿಕ್ ಆಗಿ ಎಲ್ಲ ಸಂಪಾದನೆ ಮಾಡಿದ್ದಾರೆ ಸ್ನೇಹಿತರೆ. ಇದರಲ್ಲೂ ಎಲ್ಲ ರಿಯಲ್ ಎಸ್ಟೇಟ್ ಈಗೂ ನಡೀತಾ ಇದೆ ಅಲ್ವಾ. ರಿಯಲ್ ಎಸ್ಟೇಟ್ ಒಳ್ಳೆ ದುಡ್ಡು ಮಾಡಿದೆ. ಪ್ಲಾಸ್ಟಿಕ್ ಬಂದಾಗ ಪ್ಲಾಸ್ಟಿಕ್ ಕಂಪ್ನೀಸ್ ಎಷ್ಟು ದುಡ್ಡು ಮಾಡಿದೆ. ಈಗ ಪ್ಲಾಸ್ಟಿಕ್ ರೇಟ್ ಜಾಸ್ತಿ ಆಗಿ ಯಾಕೆ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ರೇಟ್ ಜಾಸ್ತಿ ಆಗಿದೆ, ಪ್ಲಾಸ್ಟಿಕ್ ರೇಟ್ ಜಾಸ್ತಿ ಮಾಡಿದೆ. ಹೆಚ್ಚು ಪ್ಲಾಸ್ಟಿಕ್ ಹೌಸ್ ಬರ್ತಾ ಇಲ್ಲ ಸೈಜಸ್ ಎಲ್ಲ. ಅದೇ ರೀತಿ STD ಬೂತ್ ಇಲ್ಲ, ಯಾಕಂದ್ರೆ ಪ್ರತಿಯೊಬ್ಬರ ಕೈಯಲ್ಲೂ ಮೊಬೈಲ್ ಇದೆ. ಮೊಬೈಲ್ ಸ್ಟಾರ್ಟಿಂಗ್ ಬಂದಾಗ ಎಷ್ಟಿತ್ತು ಸ್ನೇಹಿತರೆ, ಒಂದ್ ಕಾಲ್ ಮಾಡಿದ್ರೆ ₹3, ಒಂದ್ ಮಿನಿಟ್ಗೆ ₹3 ₹4 ಹೋಗ್ಬೋದು. ಆದ್ರೂ ಬಳಸ್ತಾ ಯೂಸ್ ಮಾಡ್ತಾ ಇದ್ವಾ. ಈಗ ಏನಾಗಿದೆ, ಫ್ರೀ ಆಗಿದೆ ಎಲ್ಲದಕ್ಕೂ. ಸೊ ಅದೇ ರೀತಿ ನೆಕ್ಸ್ಟ್ ಬರೋದು ಅಷ್ಟೇ. ಇವೆಲ್ಲ ಈಗ ನಾವು ಅವ್ರಿಗೆ ತಿಳಿಸ್ಬೇಕು. ಅವ್ನ ಟೈಮಲ್ಲಿ ಇವೆಲ್ಲ ಬೂಮ್ ಆಗಿತ್ತು, ಈಗ್ಲೂ ನಾವು ಮಾಡ್ತಿರೋ ಕೆಲಸ ಬೂಮ್ ಆಗುತ್ತೆ ಫ್ಯೂಚರ್ ಅಲ್ಲಿ ಅಂತ ಹೇಳ್ಬೇಕು. ನೆಕ್ಸ್ಟ್ ಫ್ಯೂಚರ್ ವೆಲ್ನೆಸ್ ಇಂಡಸ್ಟ್ರಿ. ಹೌದಲ್ವಾ ಸ್ನೇಹಿತರೆ? ಫ್ಯೂಚರ್ ಅಲ್ಲಿ ಏನಿದೆ, ಎಲ್ಲ ಕಂಪನೀಸ್ ಬಂದಿದೆ, ಕಂಪ್ಯೂಟರ್ಸ್ ಬಂದಿದೆ. ಕಂಪ್ಯೂಟರ್ಸ್ ಈಗ ಕಂಪ್ಯೂಟರ್ ಆಪರೇಟರ್ಗೆ AI ಬಂದ್ಮೇಲೆ ಅವ್ರು ಹಿಂದಕ್ಕೆ ಹೋಗ್ತಾವ್ರೆ. ಸೊ ಮತ್ತೆ ವೆಲ್ನೆಸ್ ಅಂದ್ರೆ ಆರೋಗ್ಯದ ಕಂಪನಿ. ಎಲ್ಲಾದ್ರೂ ಹಾಸ್ಪಿಟಲ್ಸ್ ಕ್ಲೋಸ್ ಆಗ್ತಾ ಇದೆಯಾ, ಎಲ್ಲಾದ್ರೂ ಕ್ಲಿನಿಕ್ಸ್ ಕ್ಲೋಸ್ ಆಗ್ತಾ ಇದೆಯಾ, ಮೆಡಿಕಲ್ ಫಾರ್ಮಸಿ ಕಂಪನಿ ಕ್ಲೋಸ್ ಆಗ್ತಾ ಇದೆಯಾ? ಇಲ್ಲ. ಸೊ ಆರೋಗ್ಯ ಅನ್ನೋದು ಪ್ರತಿಯೊಬ್ಬರಿಗೆ ಇಂಪಾರ್ಟೆಂಟ್. ನೀವು ಅವ್ರಿಗೆ ಹೇಳಿ ಆರೋಗ್ಯ ಅನ್ನೋದು, ನಾನು ಇಷ್ಟೊತ್ತು ನಿಮ್ಗೆ ಹೆಲ್ತ್ ಬಗ್ಗೆ ತಿಳಿಸ್ಕೊಬೇಕು, ಪ್ರಾಡಕ್ಟ್ ಬಗ್ಗೆ ಎಷ್ಟು ಇಂಪಾರ್ಟೆನ್ಸ್ ಇದೆ ಹೆಲ್ತ್. ಒಂದು
ಫಾರ್ಟಿ 40 years ಬ್ಯಾಕ್ ಹೇಗಿದೆ, ಈಗ ಹೇಗಿದೆ ಅಂತ ನಾವು ಇಷ್ಟೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ವಲ್ಲ. ಫ್ಯೂಚರ್ ಅಷ್ಟೇ, ಪ್ರತಿಯೊಂದು ಮನೆಯಲ್ಲೂ ನಾವು ಆರೋಗ್ಯ ಬೇಕೇ ಬೇಕು. ಯಾಕೆ ಅಂತಾನು ಅದು ನಿಮ್ಗೆ ಗೊತ್ತಿದೆ, ಬಟ್ ಅವ್ರಿಗೆ ಹೇಳಿ, ನಿಮ್ಗೆ ಗೊತ್ತಿದೆಯಲ್ಲ ಯಾಕೆ ಆರೋಗ್ಯ ಹಾಳಾಗ್ತದೆ ಅಂತ ಅವ್ರಿಗೆ ಕೇಳಿ. ಫ್ಯೂಚರ್ ವೆಲ್ನೆಸ್ ಇಂಡಸ್ಟ್ರಿ ಹಾಗೆ ಯಾವ ರೀತಿ ಈಗ ಕಂಪ್ಯೂಟರ್ಸ್ ಆಗ್ಲಿ, ಮೊಬೈಲ್ಸ್ ಕಂಪನಿ ಆಗ್ಲಿ, ಪ್ಲಾಸ್ಟಿಕ್ ಆಗ್ಲಿ, ರಿಯಲ್ ಎಸ್ಟೇಟ್ ಆಗ್ಲಿ, ಇದೆಲ್ಲ ಆದ್ಮೇಲೆ ಈಗ ಏನಿದೆ ಅಂದ್ರೆ ಇವಿ, ಎಲೆಕ್ಟ್ರಿಕಲ್ ವೆಹಿಕಲ್ಸ್, ಹೌದಲ್ವಾ? ಡೀಸೆಲ್ ಪೆಟ್ರೋಲ್ ವೆಹಿಕಲ್ಸ್ ಎಲ್ಲ ಸ್ಲೋ ಆಯ್ತಾ, ಹಂಗೆ ಮತ್ತೆ ಸೋಲಾರ್ ಬಂತ, ಇವೆಲ್ಲ ಕ್ಲಿಕ್ ಆಗ್ತದೆ ತಾನೆ. ಅದೇ ರೀತಿ ಫ್ಯೂಚರ್ ಅದು ವೆಲ್ನೆಸ್ ಇಂಡಸ್ಟ್ರೀಸ್. ಎಲ್ರಿಗೂ ಗೊತ್ತಿರ್ಲಿ, ವೆಲ್ನೆಸ್ ಇಂಡಸ್ಟ್ರೀಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನಾವೆಲ್ಲ ಎಲ್ಲಿದೀವಿ? ವೆಲ್ನೆಸ್ ಇಂಡಸ್ಟ್ರಿಯಲ್ಲಿ ಇದೀವಿ. ಇವತ್ತು ಯಾರೆಲ್ಲ ಮಾಡ್ಕೊಂಡು ಯಾರೆಲ್ಲ ನ್ಯೂ ಜಾಯಿನ್ಸ್ ಇದಾರೆ, ಫಸ್ಟ್ ರ್ಯಾಂಕ್ ಇಂದ ನ್ಯೂ ಜಾಯಿನ್ಸ್ ಇಂದದ್ದು, ಅವ್ರ ಫ್ಯೂಚರ್ ಇದರದೆ ಈ ಒಂದು ವಿ-ಸ್ಟಾರ್ ವೆಲ್ನೆಸ್ ಕಂಪನಿ ಅಂತ ಹೇಳಿದ್ರೆ. ಯಾಕಂದ್ರೆ 2030 ಟಾಪ್ ಮೋಸ್ಟ್ ಕಂಪನಿ ಆಗ್ತಿರೋದು ಈ ಒಂದು ಸಂಸ್ಥೆ. ಅಂತ ಒಂದು ಸಂಸ್ಥೆಯಲ್ಲಿ ನಾವೆಲ್ಲ ಇದೀವಿ ಅಂದ್ರೆ ನಮ್ಗೂ ಹೆಮ್ಮೆ ಇದೆ. ನೀನ್ ನನ್ನೊಟ್ಟಿಗೆ ಕೈ ಜೋಡಿಸಿದ್ರೆ ನಿನಗೂ ಒಂದು ಫ್ಯೂಚರ್ ಇರುತ್ತೆ ಅಂತ ಅವ್ರಿಗೆ ತಿಳಿಸಿ ಸ್ನೇಹಿತರೆ. ನೆಕ್ಸ್ಟ್ ನೋಡಿ, ಈ ಸಮಾಜದಲ್ಲಿ 2 ತರದ ವರ್ಗ ಇದೆ. ಒಂದು ಒಳ್ಳೆ ಕೆಲಸ ಮಾಡಿ ಸಂಪಾದನೆ ಮಾಡುವುದು, ಇನ್ನೊಂದು ಕೆಟ್ಟ ಕೆಲಸ ಮಾಡಿ ಸಂಪಾದನೆ ಮಾಡುವುದು. ನಾನು ಇಲ್ಲೊಂದು ಕ್ವಶನ್ ಕೇಳ್ತೀನಿ ಸರ್. ನಾವು ವಿ-ಸ್ಟಾರ್ ವೆಲ್ನೆಸ್ ಜಾಯಿನ್ ಆಗಿದೀವಿ, ಪ್ರಾಡಕ್ಟ್ ಯೂಸ್ ಮಾಡಿ ಪ್ರಾಡಕ್ಟ್ ರಿಸಲ್ಟ್ ಪಡ್ತಿದೀವಿ, ಇನ್ನೊಬ್ರಿಗೆ ಶೇರ್ ಮಾಡ್ತೀವಿ. ಇದು ಒಳ್ಳೆ ಕೆಲ್ಸನ ಕೆಟ್ಟ ಕೆಲ್ಸನ? ಇದು ಒಳ್ಳೆ ಕೆಲ್ಸ ಮತ್ತೆ ಪುಣ್ಯದ ಕೆಲ್ಸ. ಎಷ್ಟೋ ಜನ ಕಾಯಿಲೆಗಳು, ಕಾಯಿಲೆ ಅಂದ್ರೆ ಬಂದು ಹೋಗೋದ್ ಕಾಯಿಲೆ, ಬಟ್ ನಾವು ಡಿಸಾರ್ಡರ್ಸ್ ಅಂದ್ರೆ ನಮ್ಮ ದೇಹದಲ್ಲಿ ಆಗುತ್ತಿರುವಂತ ವ್ಯತ್ಯಾಸಗಳು, ಅದರಿಂದ ಬಂದಂತ ಕಾಯಿಲೆಗಳೇ ಶುಗರ್, ಥೈರಾಯ್ಡ್, BP, ಒಬೆಸಿಟಿ ಆಗ್ಲಿ, ಆಸ್ಟೋಪಸ್ ಆಗ್ಲಿ, ಆರ್ಥರೈಟಿಸ್ ಆಗ್ಲಿ, ಇವೆಲ್ಲ ಬಂದ್ರೆ ಹೋಗಲ್ಲ. ಕಾಯಿಲೆ ಅಂದ್ರೆ ಬಂದು ಹೋಗೋದ್ ಕಾಯಿಲೆ. ಸೊ ನಾವು ಪ್ರತಿಯೊಬ್ಬರಿಗೂ ಆರೋಗ್ಯನ ಸರಿ ಮಾಡ್ತಾ ಅದರೊಟ್ಟಿಗೆ ಅವರಿಗೆ ಆದಾಯವನ್ನು ಕೊಡ್ಸೋ ಕೆಲಸ ಮಾಡ್ತಾ ಇದ್ವಿ. ಇದು ಒಳ್ಳೆ ಕೆಲಸನ ಕೆಟ್ಟ ಕೆಲಸ? ಇದು ಪುಣ್ಯದ ಕೆಲಸ ಅಂತ ಹೇಳ್ತೀನಿ ನಾನು. ಕೆಲವರಿಗೆ ಆರೋಗ್ಯ ಕೊಟ್ರೆ ಅವರು ಆಶೀರ್ವಾದ ಇರುತ್ತಲ್ಲ, ಅಯ್ಯೋ ಅಂತ ಅವ್ರು ಬಂದು ಫಾರ್ ಎಕ್ಸಾಂಪಲ್ ಭಾರತಿ ಮೇಲೆ ಬಂದು ನಮ್ಗೆ ಮಕ್ಳಾಗಿಲ್ಲ ಮತ್ತೆ ಅವ್ರು ಮನೆ ಯಾರಿಗೂ ಮಕ್ಳಾಗಿಲ್ಲ, ಅವ್ರ ಟೀಮಲ್ಲಿ ಅವ್ರ ಮಕ್ಳಾಗಿದೆ, ಬಟ್ ವಿಡಿಯೋ ಮಾಡಕ್ಕೆ ಇನ್ನೊಂದು 6 ತಿಂಗಳು ಆಗುತ್ತೆ. ಸೊ ಅವ್ರು ಎಷ್ಟು ಅವ್ರಿಗೆ ಹೊಗಳಿದ್ದಾರೆ ಗೊತ್ತಾ? ಸೊ ಅದು ಪುಣ್ಯದ ಕೆಲ್ಸ ಅಲ್ವಾ? ಸೊ ಕೆಟ್ಟ ಕೆಲಸ ಮಾಡೋದು ಯಾರು ಹೇಳಿ? ದರೋಡೆಕೋರ ಅನ್ಕೊಂಡಿಲ್ಲ. ಈ ಡ್ರಗ್ಸ್ ಮಾರಿ ಸಂಪಾದನೆ ಮಾಡೋ, ಇನ್ನೊಬ್ಬರನ್ನ ತುಳಿದು ನಾ ಮೇಲೆ ಬರ್ಬೇಕಂತ ಇರ್ತಾರಲ್ಲ ಅಂತವ್ರು. ಈಗ ಇನ್ನೊಬ್ಬರ ಬಗ್ಗೆ ಕೆಟ್ಟ, ನಾನು ಹೋಗಿ ಫಾರ್ ಎಕ್ಸಾಂಪಲ್ ದೀಪಾ ಮೇಡಮ್ ಬಗ್ಗೆ ನಾನು ಇನ್ನೊಬ್ರ ಹತ್ರ ಹೋಗಿ ದೀಪಾ ಮೇಡಮ್ ಹಂಗೆ ಹಿಂಗೆ ಅಂತ ಹೇಳಿ ಅವ್ರನ್ನ ತುಳಿದು ಅವ್ರ ಪ್ಲೇಸಿಗೆ ನಾನು ಹೋಗೋದು, ಅದು ಒಳ್ಳೆ ಕೆಲ್ಸನ ಸ್ನೇಹಿತರೆ? ಇಲ್ಲಿ ಪ್ರತಿಯೊಬ್ಬರಿಗೂ ನೋಡಿ, ಒಂದು ಪ್ಯಾಷನೇಟ್ ಆಗಿ ನೆಟ್ವರ್ಕ್ ಮಾಡೋರು ಬರ್ತಾರೆ. ಒಂದು ಹೆಸರು ಮಾಡ್ಬೇಕು ನನಗೆ, ಏನು ಕೀರ್ತಿ ಪ್ರತಿಷ್ಠೆ ಬೇಕು, ನನಗೆ ರೆಕಗ್ನೈಸೇಷನ್ ಬೇಕು ಅನ್ನೋರು ಬರ್ತಾರೆ. ಕೆಲವರು ಆರೋಗ್ಯಕ್ಕೆ ಸುಗಂಧ, ಕೆಲವರಿಗೆ ಸಂಪಾದನೆಗೋಸ್ಕರ ಬಂದು. ಸೊ ಯಾವತ್ತೇ ಆಗ್ಲಿ ನಾವು ಒಳ್ಳೆ ಕೆಲಸ ಮಾಡಿ ಸಂಪಾದನೆ ಮಾಡೋಣ, ಬ್ಯಾಡ್ ವರ್ಕ್ ನಮ್ಗೆ ಬೇಡ ಅಲ್ವಾ? ಎಲ್ರೂ ಚೆನ್ನಾಗಿರೋಣ, ಎಲ್ಲರೂ ಈ ಪ್ರಪಂಚದಲ್ಲಿ ಚೆನ್ನಾಗಿರ್ಬೇಕಂತ ನಾವು ಬಯಸಿದ್ರೆ ನಾವು ಚೆನ್ನಾಗಿರ್ತೀವಿ. ಇನ್ನೊಬ್ಬರನ್ನ ನಾವು ಕೀಳ್ ಆಗಿ ನೋಡಿ, ಇನ್ನೊಬ್ಬರನ್ನ ಅವ್ರು ಬಿಡಪ್ಪ ಇನ್ನೂ ಆ ರ್ಯಾಂಕ್ ಅಲ್ಲಿ ಇದಾರೆ, ಅವ್ರು ಏನ್ ಮಾಡ್ತಾರೆ, ಅದು ಯಾರನ್ನೂ ನಾವು ದೂರ ಮಾಡೋದು. ಇವತ್ತು ಅವ್ರ ಟೈಮ್ ಸರಿ ಇಲ್ಲದ ನಾಳೆ ಅವ್ರ ಟೈಮ್ ಸರಿ ಇರುತ್ತೆ. ಸೊ ಯಾವತ್ತೂ ಇನ್ನೊಬ್ರು ಕೆಟ್ಟದ್ ಬಯಸೋದ್ರ ನಾವು ಒಳ್ಳೆ ಕೆಲಸ ಮಾಡಿ, ಈ ಒಂದು ವಿ-ಸ್ಟಾರ್ ವೆಲ್ನೆಸ್ ಅಲ್ಲಿ ನಾವು ಮಾಡ್ತಾ ಪುಣ್ಯದ ಕೆಲಸ, ಅಂತ ಪುಣ್ಯದ ಕೆಲಸ ನಾವೆಲ್ಲ ಕೈ ಜೋಡಿಸ್ಕೊಂಡು ಒಳ್ಳೇದಾಗಿ ಹೋಗೋಣ ಸ್ನೇಹಿತರೆ. ನೆಕ್ಸ್ಟ್ ಮೇಡಮ್. ಎಸ್, ಇದೆಲ್ಲ ನಾವು ದಿನನಿತ್ಯ ಹೆಲ್ತ್ ಮತ್ತೆ ಪ್ರಾಡಕ್ಟ್ ಪ್ಲಾನ್ ಬಂದಾಗೆಲ್ಲ ನೋಡ್ತಾನೆ ಇರ್ತೀವಿ. ಆಲ್ ಐಟಮ್ಸ್ ಆರ್ ಮಿಕ್ಸಿಂಗ್ ಆನ್ ನೋ ಕ್ವಾಲಿಟಿ, ಲೋಡೆಡ್ ವಿತ್ ಕೆಮಿಕಲ್ಸ್, ಪ್ರಿಸರ್ವೇಟಿವ್ಸ್, ಕಲರ್ಸ್ ಅಂಡ್ ಎಕ್ಸ್ಟ್ರಾ. ಎಲ್ರಿಗೂ ಗೊತ್ತಿದೆಯಲ್ಲ ಇದು. ಅದನ್ನ ಅವ್ರಿಗೆ ಹೇಳ್ಬೇಕೀಗ ನಾವು. ಯಾರಿಗೆ? ನಮ್ಮ ಎದುರು ಇರ್ತಾರಲ್ಲ ಪ್ರಾಸ್ಪೆಕ್ಟ್, ಅವ್ರಿಗೆ ಹೇಳ್ಬೇಕು. ನೋಡಿ ಸ್ನೇಹಿತರಿರ್ಲಿ, ಫ್ರೆಂಡ್ಸ್ ಇರ್ಲಿ, ಏನೇ ಇರ್ಲಿ, ಅವ್ರಿಗೆ ಒಂದೇ ಹೇಳ್ಬೇಕು, ಈಗ ಬರುವಂತ ಆಹಾರ, ಪ್ಯಾಕೆಟ್ಸ್ ಅಲ್ಲಿ ಬರುವಂತ ಆಹಾರ ಆಗ್ಲಿ, ಪಿಜ್ಜಾ ಆಗ್ಲಿ, ಬರ್ಗರ್ ಆಗ್ಲಿ, ಕಾಸ್ಮೆಟಿಕ್ಸ್ ಆಗ್ಲಿ, ಯಾವುದೇ ಒಂದು ಫುಡ್ ಐಟಮ್ ಆಗ್ಲಿ ಅಥವಾ ಕಾಸ್ಮೆಟಿಕ್ಸ್ ಆಗ್ಲಿ, ಇಂಥವ್ ಕೆಮಿಕಲ್ ಯಾವ್ದಾದ್ರು ಬರ್ತಿದ್ಯಾ? ಸೊ ಯಾಕೆ ನಾವು ವೆಲ್ನೆಸ್ ಇಂಡಸ್ಟ್ರಿ ಸೆಲೆಕ್ಟ್ ಮಾಡ್ಕೊಂಡಿದೀವಿ ಅಂದ್ರೆ, ಇದನ್ನೆಲ್ಲ ತಡೆಗಟ್ಟೋ ಶಕ್ತಿ ಆಯುರ್ವೇದಿಕ್ ಇದೆ. ಸೊ ನಾವು ಇದನ್ನ ಆಹಾರವಾಗಿ ತಗೊಳ್ಳೇಬೇಕಲ್ವಾ? ಇವತ್ತು ಗೋಧಿ ಹಿಟ್ಟು ಮಿಕ್ಸಿಂಗ್ ಇಲ್ದಿರೇನು ಬರಲ್ಲ. ಚಪಾತಿ ಮಾಡ್ಲೇಬೇಕಂದ್ರೆ ಬೇಳೆ ಆಗ್ಲಿ, ಪ್ರಿಸರ್ವೇಟಿವ್ಸ್ ಇಲ್ಲ, ಆಯಿಲ್ ಅಲ್ಲಿ ಫುಲ್ಲು ಮಿಕ್ಸಿಂಗ್ ಆಯಿಲೇ ಬರ್ತಾರದು. ಯಾಕಂದ್ರೆ ನಮ್ಗೆಲ್ರಿಗೂ ಗೊತ್ತಿದೆ, ಕಡಲೆಕಾಯಿ ಬೀಜ 220 ರೂಪಾಯಿ ಕೆಜಿ ಆದ್ರೆ
4 ಲೀಟರ್ಗೆ 1 ಲೀಟರ್ಗೆ 4 kg ಬೇಕು, 800 ರೂಪಾಯಿ ಚೇಂಜ್ ಆಗುತ್ತೆ. ಬಟ್ ನಮಗೆ 240 300 ರೂಪಾಯಿಗೆ 1 ಲೀಟರ್ ಸಿಗ್ತದೆ ಸ್ನೇಹಿತರೆ. ಅಲ್ಲೂ ಮಿಕ್ಸಿಂಗ್ ಬರ್ತಾ ಇದೆಯಾ? ಸೊ ಎಲ್ಲ ಕಲಬೆರಕೆಯಾದ ಆಹಾರ ನಾವು ತಗೋತಾ ಇದೀವಿ. ಅದರಿಂದ ನಾವೇನ್ ಮಾಡ್ಬೇಕಾಗಿದೆ ಅಂದ್ರೆ ಆರೋಗ್ಯ ಸರಿ ಮಾಡ್ಕೋಬೇಕಂದ್ರೆ ಇದನ್ನೆಲ್ಲ ದೂರ ಇರ್ಬೇಕಂದ್ರೆ ಆಯುರ್ವೇದಿಕ್ ಹೋಗ್ಬೇಕು. ಸೊ ಇದನ್ನ ನಿಮ್ಗಾಗ್ಲಿ ನಿಮ್ ಫ್ಯಾಮಿಲಿಗಾಗ್ಲಿ ಹೋಲ್ಸಿ, ಅವ್ರಿಗೆ ಫ್ಯಾಮಿಲಿಯಲ್ಲಿ ಎಲ್ರೂ ಚೆನ್ನಾಗಿರ್ಬೇಕಂದ್ರೆ ಆಯುರ್ವೇದಿಕ್ ತಗೋಬೇಕು. ಸೊ ಆಯುರ್ವೇದಿಕ್ ತಗೊಂಡಾಗ ನಮ್ಮ ದೇಹವನ್ನು ಇದು ಕಾಯಿಲೆ ಬಂದಂತ ಕಾಯಿಲೆ ಸರಿ ಮಾಡೋ ಪ್ರಾಡಕ್ಟ್ ಅಲ್ಲ, ಇದು ಕಾಯಿಲೆ ಬರಬಾರ್ದಂತ ತಡೆಯುವಂತ ಪ್ರಾಡಕ್ಟ್ ನಮ್ದು ಅಂತ ಹೇಳಿ ಅವ್ರಿಗೆ ಹೇಳ್ಬೇಕು ಸ್ನೇಹಿತರೆ. ಅದ್ರೊಟ್ಟಿಗೆ ನೆಕ್ಸ್ಟ್ ಮೇಡಮ್, ಈಗಿನ ಹಾಸ್ಪಿಟಲ್ ಪರಿಸ್ಥಿತಿ ನಾವು ನೋಡಿದೀವಿ, ಹೌದಲ್ವಾ? ಒಂದ್ ಟೈಮಲ್ಲಿ ಒಂದ್ 30 ವರ್ಷ ಬ್ಯಾಕ್ ಅಥವಾ 20 ವರ್ಷದ ಬ್ಯಾಕು ಇದು ಇದ್ದಂತ ಸಣ್ಣ ಸಣ್ಣ ಕ್ಲಿನಿಕ್ಗಳು, ಅಂದ್ರೆ ಒಂದು 10x10 ಒಂದು ಕ್ಲಿನಿಕ್ ಇರ್ತಾ ಇತ್ತು. ಅದ್ರ ಪಕ್ಕದಲ್ಲಿ ಒಂದು ಚಿಕ್ಕದಾಗಿ ಫಾರ್ಮಸಿ ಇರ್ತಾ ಇತ್ತು. ಬಟ್ ಈಗ ಎಲ್ಲ ದೊಡ್ಡ ದೊಡ್ಡ ಮಲ್ಟಿ ಲೆವೆಲ್ ಹಾಸ್ಪಿಟಲ್ಸ್, ಅಂದ್ರೆ ಒಂದು 5 ಸ್ಟಾರ್ ಹೋಟ್ಲಿಗಿಂತ ಏನು ಕಮ್ಮಿ ಇಲ್ಲ. ಸೊ ಅಂತ ದೊಡ್ಡ ದೊಡ್ಡ ಹಾಸ್ಪಿಟಲ್ ಬರ್ತಾ ಇದೆ ಅಂದ್ರೆ ಏನಕ್ಕೆ ಬರ್ತಾ ಇದೆ? ಹಣ ಸಂಪಾದನೆ ಮಾಡ್ಕೋಸ್ಕರ ಅಷ್ಟು ಹಾಸ್ಪಿಟಲ್ ಅವ್ರು ಅಷ್ಟೊಂದು ಇನ್ವೆಸ್ಟ್ ಯಾಕೆ ಮಾಡಿದ್ದಾರೆ? ಅವ್ರು ಇವತ್ತು 100 ಕೋಟಿ ಹಾಕಿ ಒಂದು ಹಾಸ್ಪಿಟಲ್ ಕಟ್ಟಿದ್ರೆ ಆ 100 ಕೋಟಿ ಅಂತ ಹಾಸ್ಪಿಟಲ್ ಅಲ್ಲಿ ಎಷ್ಟು ಜನ ಡಾಕ್ಟರ್ಸ್ ಬೇಕು, ಎಷ್ಟು ಜನ ನರ್ಸ್ ಬೇಕು, ಎಷ್ಟು ಜನ ಸ್ಟಾಫ್ ಬೇಕಿದೆ, ಎಷ್ಟು ಜನ ಅಟೆಂಡೆನ್ಸ್ ಬೇಕಾಗಿದೆ, ಎಷ್ಟು ಜನ ಹೌಸ್ ಕೀಪಿಂಗ್ ಎಂಪ್ಲಾಯೀಸ್ ಬೇಕಾಗಿದೆ, ಎಷ್ಟು ಜನ ಬ್ಯಾಕ್ ಆಫೀಸ್ ಸ್ಟಾಫ್ ಬೇಕಾಗಿದೆ ಸ್ನೇಹಿತರೆ. ಇಷ್ಟೆಲ್ಲ ಇದ್ರು ಇಷ್ಟೆಲ್ಲ ಬೇಕಾದ್ರು ಅವ್ರು ದೊಡ್ಡ ದೊಡ್ಡದಾಗೆ ಮಾಡ್ತಿದ್ರೆ. ಯಾಕೆ ಮಾಡ್ತಿದ್ರೆ? ಸಂಪಾದನೆ ಒಂದೇ ಅನ್ನಕ್ಕೋಸ್ಕರನೇ ಈ ತರ ಮಾಡ್ತಿದ್ರು. ಆಗೆಲ್ಲ ಆಗ್ಲೂ ಹಾಸ್ಪಿಟಲ್ಸ್ ಇತ್ತು, ಒಂದು RFP ಡಾಕ್ಟರ್ ಬಂದು ಇಂಜೆಕ್ಷನ್ ಕೊಟ್ಟೋದ್ರು ಕಾಯಿಲೆ ಸರಿ ಹೋಗ್ತಾ ಇತ್ತು. ಬಟ್ ಈಗ ಕಾಯಿಲೆ ಅಂತ ಹೋದ್ರೆ ಏನ್ ಮಾಡ್ತಾ ಇದಾರೆ? ಸ್ಕ್ಯಾನಿಂಗ್ ಫಸ್ಟ್ ಬ್ಲಡ್ ಟೆಸ್ಟ್, ಸ್ಕ್ಯಾನಿಂಗು, MRI, CT ಸ್ಕ್ಯಾನಿಂಗ್ ಎಲ್ಲ ಮಾಡಿಸಿ ಲಾಸ್ಟ್ಗೆ ಎಲ್ಲ ಬಿಲ್ ಮಾಡಿ ನಿಮ್ಗೆ ಏನ್ ಅಷ್ಟು ದೊಡ್ಡ ಕಾಯಿಲೆ ಇಲ್ಲ, ಇದು ಸಣ್ಣದು, ಈ ಟ್ಯಾಬ್ಲೆಟ್ ತಗೊಂಡ್ರೆ ಸರೋಯ್ತು. ಬಟ್ ಬಿಲ್ ಮಾತ್ರ 30,000 40,000 ಬಿಲ್ ಸಣ್ಣ ಸಣ್ಣ ಕಾಯಿಲೆಗಳು. ಸೊ ಅದಕ್ಕೆ ಹೇಳೋದು, ಅಂತ ಒಂದು ಹಾಸ್ಪಿಟಲ್ಸ್ ಎಲ್ಲ ಬೆಳೀತಾ ಇದೆ. ಯಾಕೆ ಬೆಳೀತಾ ಇದೆ ಅಂದ್ರೆ ನಾವು ಹೆದರ್ಕೊಂಡು ಅವ್ರ ಹತ್ರ ಹೋದಾಗ ಇದೇ ಕಾಯಿಲೆ ಬರ್ದಿರ ನಮ್ಮ ಪ್ರಾಡಕ್ಟ್ ನ ಕುಡಿದು ನಾವು ಆರೋಗ್ಯವಾಗಿ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತಾರಲ್ಲ, ಆ ಪ್ರಿವೆನ್ಷನ್ ನಾವು ಮಾಡ್ಕೊಂಡಾಗ ನಮ್ಮ ಆರೋಗ್ಯ ನಮ್ ಕೈಯಲ್ಲಿ ಇರುತ್ತೆ. ಧೈರ್ಯವಾಗಿರ್ಬೋದು, ಇನ್ನೊಬ್ರಿಗೆ ಧೈರ್ಯವಾಗಿ ರಿಸಲ್ಟ್ ಹೇಳ್ಬೋದು. ಸೊ ಬೆಳವಣಿಗೆ ಎಲ್ಲಿದೆ ಅಂದ್ರೆ ಎಲ್ಲಿ ಇನ್ವೆಸ್ಟ್ಮೆಂಟ್ ಜಾಸ್ತಿ ಮಾಡ್ತಾರ ಅಲ್ಲಿ ಇನ್ವೆಸ್ಟ್ಮೆಂಟ್ ಆಗ್ತಾನೆ ಇರುತ್ತೆ. ಬಟ್ ಇಲ್ಲಿ ನಾವು ಯಾವ್ದು ಇನ್ವೆಸ್ಟ್ ಮಾಡ್ತಾ ಇಲ್ಲ ಸ್ನೇಹಿತರೆ, ನಮಗ್ ಬೇಕಾದ ಪ್ರಾಡಕ್ಟ್ ತಗೋತಾ ಇದೀವಿ. ನೆಕ್ಸ್ಟ್ ಸ್ಲೈಡ್ ನಾನು. ಸೊ ಪರಿಸ್ಥಿತಿ ನೋಡಿ, ಆ ಒಂದು 20-30 ವರ್ಷದ ಹಾಸ್ಪಿಟಲ್ ಪರಿಸ್ಥಿತಿ ನೋಡಿ, ಈಗಿನ ಹಾಸ್ಪಿಟಲ್ ಎಲ್ಲಿ ಹೋದ್ರು ಒಂದ್ ಸ್ಟ್ರೀಟ್ ಅಲ್ಲಿ 4-5 ಹಾಸ್ಪಿಟಲ್ ಇರುತ್ತೆ. ಕಿಮ್ಸ್ ಇರುತ್ತೆ, ಸಾಗರ್ ಇರುತ್ತೆ, ಫೋರ್ಟಿಸ್ ಇರುತ್ತೆ, ಅಪೋಲೋ ಇರುತ್ತೆ, ಒಂದೇ ಸ್ಟ್ರೀಟ್ ಅಲ್ಲಿ. ಆದ್ರೂ ಜನ ಹೋಗ್ತಾನೆ. ಸೊ ಅವರೆಲ್ಲ ಅಷ್ಟು ಇನ್ವೆಸ್ಟ್ ಮಾಡಿ ಕಟ್ಟಿದಾರ ಅಂದ್ರೆ ಸಂಪಾದನೆ ಇಲ್ದಿರ ಕಟ್ಟಿದಾರ? ಇಲ್ವಲ್ಲ. ಅವ್ರಿಗೆ ತಿಳಿಸ್ಬೇಕು, ನಾವು ಹಣವನ್ನು ಹಾಸ್ಪಿಟಲ್ಗೆ ವೇಸ್ಟ್ ಮಾಡ್ತಾ ಇದೀವಿ. ಒಂದ್ ಟೈಮ್ ಅಲ್ಲಿ ಯಾವ್ದೇ ಕಾಯಿಲೆ ಬಂದ್ರು ಆಯುರ್ವೇದಿಕ್ ಪದ್ಧತಿಯಲ್ಲಿ ಯಾವ್ದೋ ಕಷಾಯ ಮಾಡಿ ಮನೇಲಿ ಕೊಡ್ತಾ ಇದ್ರು. ಆ ಕಷಾಯ ಅಂತೂ ನಾವು ಆರೋಗ್ಯ ಸರಿ ಮಾಡ್ಕೊತಾ ಇದ್ವಿ, ಈಗ ಹಾಸ್ಪಿಟಲ್ಗೆ ದುಡ್ಡು ಖರ್ಚು ಮಾಡ್ತೀವಿ ಅಂತ ಅವ್ರಿಗೆ ತಿಳಿಸ್ಕೊಳ್ಬೇಕು ಸ್ನೇಹಿತರೆ. ನೆಕ್ಸ್ಟ್ ಲೈವ್ ಟೆಸ್ಟಿಮೋನಿಯಲ್ಸ್ ನೋಡಿ. ಇಲ್ಲಿ ಅವ್ರಿಗೆ ಅದು ಗ್ಯಾಂಗ್ರೀನ್ ಅಲ್ಲ, ಆಕ್ಚುಲಿ ಅದು ಸೊರಾಸಿಸ್ ಪ್ರಾಬ್ಲಮ್. ಅದು ಈ ರೀತಿ ಬಹಳಷ್ಟು ಜನಕ್ಕೆ ಸೊರಾಸಿಸ್ ಆಗಿದೆ. ಬಹಳಷ್ಟು ಸ್ಟಾರ್ಟಿಂಗ್ ಅಲ್ಲಿ ಮೈಯೆಲ್ಲ ಕೆರ್ತಾ ಬರ್ತಾ ಇರುತ್ತೆ. ಹೋಗ್ತಾ 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 ಅದೇನಾಗುತ್ತೆ ಅಂದ್ರೆ ಆ ಕೆರೆದು ಜಾಗದಲ್ಲಿ ಒಂದು ವೈಟ್ ಆಗಿ ಫಾರ್ಮ್ ಆಗಿ ಈ ರೀತಿ ಆಗುತ್ತೆ ಸ್ನೇಹಿತರೆ. ಈ ತರ ಎಷ್ಟು ಜನಕ್ಕೆ ಮಕ್ಕಳಾಗಿದ್ದಾರೆ, ಎಷ್ಟು ಜನ ಹಾರ್ಟ್ ಬ್ಲಾಕೇಜ್ ಕ್ಲಿಯರ್ ಆಗಿದೆ ನಮ್ಮಲ್ಲಿ, ಎಷ್ಟು ಜನಕ್ಕೆ ಕಿಡ್ನಿ ಸ್ಟೋನ್ಸ್ ಹೋಗಿದೆ, ಎಷ್ಟು ಜನಕ್ಕೆ ಫೈಲ್ಸ್ ಇಂದ ಹೊರಗಡೆ ಬಂದಿದ್ದಾರೆ, ಎಷ್ಟು ಜನ ಕ್ಯಾನ್ಸರ್ ಇಂದ ಹೊರಗಡೆ ಬಂದಿದ್ದಾರೆ, ಎಷ್ಟು ಜನ ಆರ್ಥರೈಟಿಸ್ ಮಂಡಿ ನೋವಿಂದ ಆಪರೇಷನ್ ಇಲ್ದಿರ ಸರಿ ಹೋಗಿದ್ದಾರೆ. ಇಂಥ ಟೆಸ್ಟಿಮೋನಿಯಲ್ಸ್ ಎಲ್ಲ ಅವ್ರಿಗೆ ಕುತ್ಕೊಂಡು ತೋರ್ಸ್ಬೇಕು ನಾವು. ನೋಡಪ್ಪ, ನಾನ್ ಸುಳ್ಳು ಹೇಳ್ತಲ್ಲ, ನೀನ್ ನನ್ನ ಫ್ರೆಂಡ್, ನನ್ನ ಫ್ಯಾಮಿಲಿ ಮೆಂಬರ್, ನಾನು ಇದನ್ನ ಸಂಸ್ಥೆ ನಂಬಿದ್ದೀನಿ. ಯಾಕೆ ನಂಬಿದ್ದೀನಿ ಅಂದ್ರೆ ನಾನು ಪ್ರಾಡಕ್ಟ್ ಯೂಸ್ ಮಾಡಿದ್ರೆ ನನಗೆ ರಿಸಲ್ಟ್ ಸಿಕ್ಕಿದೆ, ನಾನು ಕೊಟ್ಟಂತ 10 ಜನಕ್ಕೆ ರಿಸಲ್ಟ್ ಬಂದಿದೆ, ಅದಕ್ಕೆ ನಿನ್ನ ಈ ಬಿಸ್ನೆಸ್ ಇಂಟ್ರೊಡ್ಯೂಸ್ ಮಾಡಿದ್ರೆ ನನ್ನ ಪಾರ್ಟ್ನರ್ ಆಗಿ, ನನ್ನ ಡೌನ್ ಲೈನ್ ಅಂತ ಹೇಳ್ಬೋದು, ನನ್ನ ಪಾರ್ಟ್ನರ್ ಆಗಿ ಕರಿತಾ ಇದೀನಿ. ಬೇಕಾದ್ರೆ ಟೆಸ್ಟಿಮೋನಿಯಲ್ಸ್ ಎಲ್ಲ ತೋರಿಸಿ, ಒಂದು 10 ಟೆಸ್ಟಿಮೋನಿಯಲ್ಸ್ ತೋರಿಸಿ. ಆಲ್ರೆಡಿ ಅಲ್ಲಿ BOP ನೋಡಿರ್ತಾರೆ, ಬಟ್ 1-to-1 ಹೋದಾಗ ಅವ್ರಿಗೆ ಗೊತ್ತಾಗಲ್ಲ ಟೆಸ್ಟಿಮೋನಿಯಲ್ಸ್ ಅಲ್ವಾ. ಸೊ ಟೆಸ್ಟಿಮೋನಿಯಲ್ಸ್ ತೋರಿಸಿ, ಟೆಸ್ಟಿಮೋನಿಯಲ್ ನೋಡಿದಾಗ ಅವ್ರ 100% ಮೈಂಡ್ ಡೈವರ್ಟ್ ಆಗೇ ಆಗುತ್ತೆ. ಹೌದು, ಯಾವತ್ತು ಪ್ರಾಡಕ್ಟ್ ನೋಡಿ ಯಾರು ಬರಲ್ಲ ಸ್ನೇಹಿತರೆ. ಒಂದು ನೀವು ನಿನ್ನಂದಿರುವಂತ ಕಾನ್ಫಿಡೆಂಟ್ ಆಗಿ ಕೊಡುವಂತ ಪ್ಲಾನ್, ನಿನ್ನಂತ ಕಾನ್ಫಿಡೆಂಟ್ ಆಗಿ ಅವ್ರಿಗೆ ಅರ್ಥ ಮಾಡಿಸುವಂತ ಶಕ್ತಿ ನಿಮ್ಮಲ್ಲಿ ಇರ್ಬೇಕು.
ಯಾವುದೇ ಒಂದು ಕ್ವಶನ್ ಅವ್ರು ಹಾಕಕ್ ಮುಂಚೆ ನಾವು ಕ್ಲೋಸಿಂಗ್ ಪಾಯಿಂಟ್ ಅಲ್ಲಿ ಏನ್ ಮಾಡ್ಬೇಕು, ಮೇನ್ ಇಂಪಾರ್ಟೆಂಟ್ ಆಗಿ ಇದನ್ನ ತೋರ್ಸ್ಬೇಕು ಅವ್ರಿಗೆ ಕ್ಲೋಸಿಂಗ್ ಮಾಡ್ಬೇಕು. ಅದಕ್ಕೆ ಹೇಳ್ತಾರೆ MD ಸರ್ ಯಾವಾಗ್ಲೂ 15 ನಿಮಿಷ ಹೆಲ್ತ್ ಪ್ಲಾನ್, ಪ್ರಾಡಕ್ಟ್ ಪ್ಲಾನ್, 15 ನಿಮಿಷ ಬಿಸ್ನೆಸ್ ಪ್ಲಾನ್, ಇನ್ನು 15 ನಿಮಿಷದಲ್ಲಿ ನಾವು ಕ್ಲೋಸಿಂಗ್ ಮಾಡ್ಬೇಕು ಅಂತ ಹೇಳ್ತಾರೆ. 15 ನಿಮಿಷದಲ್ಲಿ ಏನ್ ಕ್ಲೋಸಿಂಗ್ ಮಾಡೋದು, ಪಾಯಿಂಟ್ಸ್ ನ ನಾವು ಮಾತಾಡ್ಬೇಕಷ್ಟೇ. ಅವರಿಗೆ ಅಂತೂ ಮಾತಾಡಕ್ಕೆ ಟೈಮ್ ಕೊಡ್ಬಾರ್ದು, ಚಾನ್ಸ್ ಕೊಡ್ಬಾರ್ದು. ಆಯ್ತಾ? ನೆಕ್ಸ್ಟ್ ಮೇಡಮ್. ಆಗ್ಲೇ ಹೇಳಿದೆ ಏನಪ್ಪಾ, ನೀನೇನು ನಿಮ್ ಫ್ಯಾಮಿಲಿ ಮೆಂಬರ್ಸ್ಗೆ ಮನೆಯಲ್ಲಿ ಯಾವುದೇ ಕಾಯಿಲೆ ಬರಬಾರ್ದು. ಜಸ್ಟ್ ಬೈ ಪ್ರಾಡಕ್ಟ್ ಓನ್ಲಿ, ನೋ ಇನ್ವೆಸ್ಟ್. ಇಲ್ಲಿ ಈ ಸಂಸ್ಥೆಯಲ್ಲಿ ನಾವು ಯಾವುದೇ ಇನ್ವೆಸ್ಟ್ ಮಾಡ್ತಾ ಇದೀವಿ ಸ್ನೇಹಿತರೆ? ಇಲ್ಲ. ನಮಗೆ ಬೇಕಾಗಿರುವಂತ ಪ್ರಾಡಕ್ಟ್ ನಾವು ತಗೋದಿನ ಒಂದು 3 months ಪ್ರಾಡಕ್ಟ್ ಒಂದ್ಸರಿ ತಗೊಂಡಾಗ ನಮಗೆ ಅಲ್ಲಿ 100 ಬಂದೇ ಬರುತ್ತೆ. ಅವ್ರಿಗೆ ಅದನ್ನ ಬಿಸ್ನೆಸ್ ಪ್ಲಾನ್ ಅಲ್ಲಿ ಯಾವತ್ತು ಕುತ್ಕೊಂಡು ಪೇಪರ್ ಅಲ್ಲಿ ಬರೀರಿ. ಸ್ಕ್ರೀನ್ ಮೇಲೆ ಆದ್ಮೇಲೆ ಮತ್ತೆ ಇನ್ನೊಂದ್ಸರಿ ಕೊಡಿ. ಅಲ್ಲಿ ಪ್ರೆಸೆಂಟೇಶನ್ ಆದ್ಮೇಲೆ ಸ್ಕ್ರೀನ್ ಅಲ್ಲಿ ಪ್ರೆಸೆಂಟೇಶನ್ ಕೊಟ್ಟಿರ್ತೀವಿ, ಕ್ಯಾಟಲಾಗ್ ಪ್ರೆಸೆಂಟೇಶನ್ ಆದ್ರೂ ಒಂದು ವೈಟ್ ಪೇಪರ್ ತಗೊಳ್ಳಿ, ಒಂದು ಪೆನ್ ತಗೊಳ್ಳಿ, ಪ್ಯಾಡ್ ಅಲ್ಲಿ ಇಟ್ಕೊಂಡು ಬರೀರಿ. ಫಸ್ಟ್ ರ್ಯಾಂಕ್ ಇಂದ 6th ರ್ಯಾಂಕ್ ವರೆಗೂ ಬರೀರಿ ಸಾಕು. 6th ರ್ಯಾಂಕ್ ವರೆಗೂ ಏನೇನ್ ಬೆನಿಫಿಟ್ ಬರ್ತಾ ಇದೆ ಅವ್ರಿಗೆ? ಡೈರೆಕ್ಟ್ ಸ್ಪಾನ್ಸರ್ ಬರ್ತಾ ಇದೆ, ಫಸ್ಟ್ ರ್ಯಾಂಕ್ ಸ್ಪಾನ್ಸರ್ ಬರ್ತದೆ, 5th ರ್ಯಾಂಕ್ ಆದ್ಮೇಲೆ ಏನ್ ಬರ್ತಾ ಇದೆ, 15,000 ಎಕ್ಸ್ಟ್ರಾ ಬರ್ತಾ ಇದೆ, ಪ್ಲಸ್ ಇನ್ಸೂರೆನ್ಸ್ ಬರ್ತಾ ಇದೆ. ಇದೆಲ್ಲ ಅವ್ರಿಗೆ ಬರೆದು ತೋರಿಸಿದಾಗ ನೀನ್ ಏನು ಇನ್ವೆಸ್ಟ್ ಮಾಡ್ತಾ ಇಲ್ಲ ಸ್ನೇಹಿತರೆ, ಇಲ್ಲಿ ಬರೀ ನಾವು ಪ್ರಾಡಕ್ಟ್ ತಗೋತಾ ಇದೀವಿ, ನಮ್ಮದೇ ಆದ ಒಂದು ಬಿಸ್ನೆಸ್ ನ ನಾವು ಡಿಸ್ಟ್ರಿಬ್ಯೂಟರ್ ಆಗಿ ಸ್ಟಾರ್ಟ್ ಮಾಡ್ತೀವಿ. ಏನ್ ಸ್ಟಾರ್ಟ್ ಬಿಸ್ನೆಸ್? ಮನೆ ಹೋಗಿ ಅಂತ ಹೇಳಿದ್ರ? ಅಥವಾ ನೀವು ಸ್ಟಾಲ್ ಹಾಕಿ ಬಿಸ್ನೆಸ್ ಮಾಡಿ ಅಂತ ಹೇಳಿದ್ರ? ಅಂಗಡಿ ಹಾಕಿ ಪ್ರಾಡಕ್ಟ್ ಇಟ್ಕೊಂಡು ಬಿಸ್ನೆಸ್ ಮಾಡಿ ಅಂತ ಹೇಳ್ತಿದ್ರ? ಇಲ್ಲ ಸ್ನೇಹಿತರೆ. ಬಟ್ ಶೇರ್ ಮಾಡಿ, ನೀವು ಪ್ರಾಡಕ್ಟ್ ಯೂಸ್ ಮಾಡು, 4 ಜನಕ್ಕೆ ಶೇರ್ ಮಾಡಿ. ಆ 4 ಜನ 8 ಆಗುತ್ತೆ, 8 16 ಆಗುತ್ತೆ ಅಂತ ಅವ್ರಿಗೆ ಕ್ಲೀನ್ ಆಗಿ ಎಕ್ಸ್ಪ್ಲೇನ್. 1 year ಪ್ಲಾನ್ ಇದೆಯಲ್ಲ, 1 year ಪ್ಲಾನ್ ಕೊಟ್ಟು 100% ಕ್ಲೋಸಿಂಗ್ ಬರುತ್ತೆ. ಅದನ್ನ ನಾವು ಬಹಳಷ್ಟು ಜನ ಕೊಡ್ತಾ ಇಲ್ಲ, ಮುಂದೆ ಕೊಡೋ ಸ್ಟಾರ್ಟ್ ಮಾಡೋಣ ಎಲ್ಲ ಸೇರಿ. ನೆಕ್ಸ್ಟ್ ಮೇಡಮ್. ಆಯ್ತಪ್ಪ, ಇಷ್ಟೊತ್ತು ನೀವು ನನ್ನ ಮಾತು ಕೇಳಿಸ್ಕೊಂಡಿದ್ಯಾ, ನನ್ ಮೇಲೆ ನಂಬಿಕೆ, ಪ್ಲಾನಿಂಗ್ ಬಂದಿದೆ ಅಂತ ನೋಡಿದ್ಯಾ? ಇಫ್ ನಾಟ್ ಮೀ ದೆನ್ ಹೂ? ನಾನು ಅಲ್ದಿದ್ರೆ ಮತ್ತೆ ಯಾರು? ನಿನಗೆ ಇಷ್ಟು ಆತ್ಮೀಯನಾಗಿ ನಾನು ಇದ್ದೀನಿ. ಅವನೇನಾದ್ರು ಇಲ್ಲ ಇನ್ ಟೈಮ್ ಇದೆ, ಈಗ ನಾನ್ ನಿನ್ ಕೊಟ್ಟಿದ್ದೀನಿ ಪ್ಲಾನ್, ನಾನ್ ಅಲ್ದಿದ್ರೆ ನಿನ್ಗೆ ಯಾರಪ್ಪ ಬಂದು ಇಷ್ಟು ಕ್ಲೀನ್ ಆಗಿ ಇಷ್ಟು ನಿನ್ನ ಬೆಳೆಸ್ತೀನಿ ಅಂತ ಹೇಳ್ಬೋದು? ಹೌದು ಸ್ನೇಹಿತರೆ, ಒಂದು ಹೆಜ್ಜೆ ಅವ್ನಿಗೆ ಒಂದೇ ಒಂದು ಮಾತಾಡ್ಬೇಕು. ನೀನು ಒಂದ್ ಸರಿ ಲಾಗಿನ್ ಆಗು, 1 ಹೆಜ್ಜೆ ಮುಂದಿಟ್ಟು ಬಾ. 99 ಹೆಜ್ಜೆ ನಾನಿದ್ದೀನಿ, ನನ್ನೊಟ್ಟಿಗೆ ನನ್ನ ಅಪ್ಲೈನ್ ಇದಾರೆ, ನನ್ನ ಅಪ್ಲೈನ್ ಒಟ್ಟಿಗೆ ನಮ್ಮ ಟಾಪ್ ಮೋಸ್ಟ್ ರೂಬಿ ಡೈಮಂಡ್ ಇದಾರೆ ನಮ್ಮನ್ನ ಬೆಳ್ಸಕ್ಕೆ. ಸೊ 1 ಹೆಜ್ಜೆ ನೋಡಿ ಸ್ನೇಹಿತರೆ, ಇಲ್ಲಿ ಹರೀಶ್ ಸರ್ ಇದಾರೆ, ಸಂಪತ್ ಸರ್ ಇದಾರೆ. ಅವರು ಒಂದು STD ಬೂತ್ ಅಲ್ಲಿ STD ಬೂತ್ ಇಟ್ಕೊಂಡು ಜೀವನ ನಡೆಸ್ತಾ ಇದ್ರು ಸ್ನೇಹಿತರೆ. ಅಂತವ್ರು ಇವತ್ತು ವಿಸ್ಟಾರ್ ವೆಲ್ನೆಸ್ ಬಂದು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿ. ಅದಕ್ಕೆ ಎಲ್ಲಿ ಟ್ಯಾಲೆಂಟ್, ಎಜುಕೇಶನ್, ಮನಿ, ಫಿಯರ್, ಎಕ್ಸ್ಟ್ರಾ ಫಿಯರ್ ಅನ್ನೋದು ಪ್ರತಿಯೊಬ್ಬರಿಗೂ ಬರುತ್ತೆ. ಯಾಕಂದ್ರೆ ಮನಿ ಆಗ್ತಿದೀವಿ ಅಂತ. ಮನಿ ಆಗ್ತಾ ಇಲ್ಲ ಯಾವ ಮನುಷ್ಯಕ್ಕೆ. ಈಗ ಸದ್ಯಕ್ಕೆ ನಿನಗೆ ಏನ್ ನಾಲೆಜೇ ಇಲ್ಲ, ಇಲ್ದಿದ್ರು ಪರವಾಗಿಲ್ಲಪ್ಪ. ನೋಡಿ ಇಂಥವ್ರು ಹಿಂಗ್ ಚೇಂಜ್ ಆದ್ರು. ಸಂಪತ್ ಸರ್ ಅಂತ ಒಬ್ರು ಎಲೆಕ್ಟ್ರಿಷಿಯನ್ ಕೆಲಸ ಮಾಡ್ತಾ ಇದ್ರು, ಈಗ ಡಬಲ್ ಡೈಮಂಡ್ ಅಲ್ಲಿ ಇದಾರೆ. ಅವ್ರು 1 ಕೋಟಿ ಸಂಪಾದನೆ ಮಾಡಿದ್ದಾರೆ. ಹರೀಶ್ ಸರ್ ₹1,00,00,000 ಸಂಪಾದನೆ ಮಾಡಿದ್ರು. ಅವ್ರು ಒಂದು ತಗೊಂಡ ಒಂದು ನಿರ್ಧಾರ ಅವ್ರ ಜೀವನ ಶೈಲಿಯೇ ಬದಲಾಯಿಸಿದೆ. ಇವತ್ತು ಅದಕ್ಕೆ ಹೇಳೋದು, ನಾನ್ ಅಲ್ಲದಿದ್ರೆ ನೀನ್ ಯಾರಂತ ಆತ್ಮೀಯರಿದ್ದಾರೆ ಅಂತ ಕೇಳಿ ಆ ಪಾಯಿಂಟ್ ಗೆ ಅವ್ನು ಹರ್ಟ್ ಆಗ್ತಾನೆ. ಹೌದಲ್ಲ, ನನ್ ಫ್ರೆಂಡ್ ಹೇಳ್ತಿದಾರಲ್ಲ, ಇಷ್ಟೆಲ್ಲ ತೋರಿಸ್ತಾ ಇದ್ರೆ ನನ್ಗೆ ಇಷ್ಟು ನಾಲೆಜ್ ಬಗ್ಗೆ ತಿಳಿಸ್ತಾ ಇರಲ್ಲ ಅಂತ ಅವ್ನ್ ಫೀಲ್ ಆಗ್ತಾನೆ ಸ್ನೇಹಿತರೆ. ಅದಕ್ಕೆ ಅದು ಬದಲಾವಣೆ ತೋರ್ಸ್ಬೇಕು. ಯಾರು ಬದಲಾಗಿದ್ರೆ ಲೀಡರ್ಸ್ ನ ಈಡಿಫೈ ಮಾಡ್ಬೇಕಂತ ಇರೋದು. ಅದಕ್ಕೆ ಯಾವತ್ತು ಲೀಡರ್ಸ್ ನ ಈಡಿಫೈ ಮಾಡಿ. ಅದು ನಿಮ್ಮ ಅಪ್ಲೈನ್ ಇರ್ಲಿ, ಬೇರೆ ಟೀಮ್ ಲೀಡರ್ ಇರ್ಲಿ, ಯಾರು ಗೆದ್ದಿದ್ದಾರೆ, ಅಚೀವರ್ಸ್ ಇದಾರಲ್ಲ, ದೇಶಮೂರ್ತಿ ಸರ್ ಬಗ್ಗೆ ಮಾತಾಡಿ, ನಿಮ್ಮ ಪ್ರಿಯಾ ಮೇಡಮ್ ಬಗ್ಗೆ ಮಾತಾಡಿ, ನೇತ್ರಾ ಮೇಡಮ್ ಬಗ್ಗೆ, ಜಗದೀಶ್ ಸರ್ ಆಗ್ಲಿ, ಯಾರೆಲ್ಲ ಟಾಪ್ ಲೀಡರ್ಸ್ ಇದಾರಲ್ಲ, ಪ್ರೆಸಿಡೆಂಟ್ ರ್ಯಾಂಕ್ ಅವ್ರಿಗೆ, ಡೈಮಂಡ್ ಅವ್ರಿಗೂ, ರೂಬಿ ಡೈಮಂಡ್, ಅವ್ರು ಒಂದು ಎಕ್ಸ್ಪ್ಲೈನ್ ಮಾಡಿ ಅವ್ರಿಗೆ ಈ ಕೆಲಸ ಮಾಡ್ತಿದ್ರೆ ಅದಕ್ಕೆ ನಾನು ಇಂಟ್ರೆಸ್ಟ್ ಆಗಿ ಮಾಡ್ತಾರೆ, ನೀನ್ ನನ್ನೊಟ್ಟಿಗೆ ಬಂದ್ರೆ ನಾನು ಇನ್ನೇನು ಬೆಳೆಸ್ತೀನಿ ಅಂತ ಅವ್ರು ಧೈರ್ಯ ಕೊಡಿಸ್ತೀನಿ. ಕ್ಲೋಸಿಂಗ್ ಆಗೇ ಆಗುತ್ತೆ. ನೆಕ್ಸ್ಟ್ ಮೇಡಮ್. ಆಗ್ಲೇ ಅಂತ ಯಾವ ಬಿಸ್ನೆಸ್ ಇದೆಯಪ್ಪ, ನಮ್ ಕನ್ಸು ನಡ್ಸ್ಕೊಳ್ಬೋದು ಸ್ನೇಹಿತರೆ. ಪ್ರತಿಯೊಬ್ಬರಿಗೂ ಕನ್ಸು ಇದ್ದೇ ಇರತ್ತಲ್ಲ. ನನ್ ಮಕ್ಕಳನ್ನ ಚೆನ್ನಾಗಿ ಓದಿಸ್ಬೇಕು, ನಮ್ಮ ಮಕ್ಕಳನ್ನ ಒಂದು ಒಳ್ಳೆ ಸ್ಟೇಟಸ್ ತಗೊಂಡ್ ಹೋಗ್ಬೇಕು, ನಮ್ಮ ಮಕ್ಕಳಿಗೆ ಏನು ಕಮ್ಮಿ ಆಗ್ತದೆ ನಾನು ನೋಡ್ಕೊಂಡು, ನಮ್ಮ ಮಕ್ಕಳಿಗೆ ಒಂದು ಒಳ್ಳೆ ಮನೆ ಕಟ್ಬೇಕು, ನಮ್ಮ ಮಕ್ಕಳಿಗೆ ಒಂದು ಒಳ್ಳೆ ಸೈಟ್, ನಮ್ಮ ಮಕ್ಕಳಿಗೆ ಒಳ್ಳೆ ಕಡೆ ಮದುವೆ ಮಾಡ್ಬೇಕು ಅಂತ ಎಲ್ರಿಗೂ ಇದೆಯಲ್ಲ. ಒಂದು ಒಳ್ಳೆ ಫ್ಯಾಮಿಲಿ ಟ್ರಿಪ್ ಹೋಗ್ಬೇಕು, ಒಂದು ಫಾರಿನ್ ಟ್ರಿಪ್ ಹೋಗ್ಬೇಕು, ಅಥವಾ ಒಂದು ಕಾರ್ ತಗೋಬೇಕು. ಯಾಕಂದ್ರೆ ಈಗ ಕಾರ್
ಕಾರ್ ಇರೋರೇ ದೊಡ್ಡ ಈ ಮೊದ್ಲೆಲ್ಲ ಕಾರ್ ಇದ್ರಪ್ಪ ಸಾವ್ಕಾರ ಅಂತ. ಪ್ರತಿಯೊಬ್ಬರ ಹತ್ರ ಕಾರ್ ಇದೆ, ಬಟ್ ಡ್ರೀಮ್ ಕಾರ್ ಅಂತ ಒಂದ್ ಇರುತ್ತಲ್ಲ, ತಗೊಂಡಿದ್ದಾರೆ ಯಾರು ತಗೊಂಡಿದ್ದಾರೆ ನಮ್ಮ ಡ್ರೀಮ್ ಕಾರ್ಗಳು, ಆಡಿ, ಬೆನ್ಸ್, BMW, ಆತರ ಡ್ರೀಮ್ ಕಾರ್ ತಗೋಬೇಕು. ಒಂದು ಡ್ರೀಮ್ ಮನೆ ಕಟ್ಬೇಕು ಅಂದ್ರೆ ಮನೆ, ಸ್ವಂತ ಮನೆ ಎಷ್ಟೋ ಜನಕ್ಕೆ ಇರುತ್ತೆ ಸ್ನೇಹಿತರೆ, ಎಷ್ಟೋ ಜನಕ್ಕೆ ಸ್ವಂತ ಮನೆ ಇರುತ್ತೆ, ಬಟ್ ಡ್ರೀಮ್ ಹೌಸ್ ಅಂತ ಇರುತ್ತಲ್ಲ, ಡ್ರೀಮ್ ಹೌಸ್ ನ ನಾವು ಒಂದು ನನ್ಸ್ ಮಾಡ್ಕೊಳಕ್ಕೆ ಇದೊಂದು ಬ್ಯೂಟಿಫುಲ್ ಸಂಸ್ಥೆ. ಅದ್ರ ಬಗ್ಗೆನೂ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿ, ಯಾರು ಕಟ್ಟಿದ್ದಾರೆ, ಯಾರು ಅಚೀವ್ ಮಾಡಿದ್ದಾರೆ ಅಂತ. 100% ನಮ್ಗೆ ಬಿಸ್ನೆಸ್ ಕ್ಲೋಸ್ ಆಗುತ್ತೆ ಅವ್ರದ್ದು. ಇದಕ್ಕೆ ಹೇಳೋದು, ಕ್ಲೋಸಿಂಗ್ ಯಾಕೆ ನಮ್ಗೆ ಬರಲ್ಲ ಅಂದ್ರೆ ಈ ಕ್ವಶನ್ಸ್ ನಾವು ಅವ್ರನ್ನ ಕೇಳಲ್ಲ, ಅವ್ರು ಕೇಳೋ ಕ್ವಶನ್ಸ್ ನಾವು ಉತ್ತರ ಕೊಟ್ಕೊಂಡಿರ್ತೀವಿ ಅಲ್ವಾ. ಸೊ ನಾವು ಕ್ವಶನ್ ಇದೆಲ್ಲ ಕ್ಲೋಸಿಂಗ್ ಬಂದಾಗ, ಅಬ್ಜೆಕ್ಷನ್ ಬಂದಾಗ ಅವ್ರು ಕೇಳಾಗ ಅದು ಬೇರೆ ಆನ್ಸರ್ಸ್ ಇರುತ್ತೆ. ಕ್ಲೋಸಿಂಗ್ ಬಂದಾಗ ನಾವು ಅವ್ರಿಗೆ ಪಾಯಿಂಟ್ ಟು ಪಾಯಿಂಟ್ ಇದನ್ನ ತೋರ್ಸ್ಬೇಕು, ಕನ್ಸು ಬಗ್ಗೆ ಹೇಳ್ಬೇಕು, ಅವ್ರಿಗೆ ನನ್ಸ್ ಬಗ್ಗೆ ಹೇಳ್ಬೇಕು. ನೀನು ಕನ್ಸ್ ಕಾಣ್ತಿದ್ಯಪ್ಪ, ಕಾರ್ ತಗೋಬೇಕಂತಿದ್ದೆ, ಇನ್ನೆಷ್ಟು ವರ್ಷ ಬೇಕು ನೀನ್ ಕಾರ್ ತಗೊಳಕ್ಕೆ, ಬಟ್ V-Star ವೆಲ್ನೆಸ್ ಬಂದ್ರೆ ನಿಮ್ಗೆ 7 ರಿಂದ 3 ವರ್ಷದಲ್ಲಿ ನಾನು ನಿಮ್ಗೆ ಕಾರ್ ಕೊಡಿಸ್ತೀನಿ. 5 ವರ್ಷ ಮುಗಿಯಷ್ಟಲ್ಲಿ ನಿಂಗೆ ಎಷ್ಟೋ ಒಂದು 8-9 ಫಾರಿನ್ ಟ್ರಿಪ್ ಹೋಗಿರ್ತೀವಿ, ಒಂದು ಡ್ರೀಮ್ ಹೌಸ್ ಕಟ್ಕೊಳ್ಳೋ ಶಕ್ತಿ ಬರುತ್ತೆ ನಿಮ್ಗೆ ಅಂತ ನಾವು ಅವ್ರ ಕನಸನ್ನೇ ಇನ್ನು ಜಾಸ್ತಿ ತೋರಿಸ್ಬೇಕು. ನನ್ಸ್ ಮಾಡ್ಲಿಕ್ಕೆ ನಾವು ಅವ್ರಿಗೆ ಪ್ರೋತ್ಸಾಹ ಕೊಡ್ಬೇಕು ಸ್ನೇಹಿತರೆ. ಥ್ಯಾಂಕ್ ಯು. ನೆಕ್ಸ್ಟ್ ಮಾಡಿ ನೋಡಿ ಸರ್, ವರ್ಕ್ ಆದ್ರೆ ಓಕೆ, ಅಕಸ್ಮಾತ್ ಆಗಿಲ್ಲ ಅಂದ್ರೆ ಸ್ನೇಹಿತರೆ ನಾವಿಲ್ಲಿ ಏನಾದ್ರು ಇನ್ವೆಸ್ಟ್ ಮಾಡಿದೀವಾ? ಇಲ್ಲಲ್ಲ. ನಾವೇನಾದ್ರೂ ನಾನು ಬಿಸ್ನೆಸ್ ಮಾಡ್ತೀನಿ ಅಂತ ಇನ್ವೆಸ್ಟ್ ಮಾಡಿದೀವಾ? ಇಲ್ಲ. ನಮ್ಮ ಫ್ಯಾಮಿಲಿಗೆ ಬೇಕಾದ್ರೆ ಪ್ರಾಡಕ್ಟ್ ತಗೊಂಡಿದೀವಿ, ಕಂಪನಿಗೆ ದುಡ್ಡು ಹಾಕಿದೀವಿ, ಕಂಪನಿ ಪ್ರಾಡಕ್ಟ್ ಕೊಟ್ಟಿದೆ, ಪ್ರಾಡಕ್ಟ್ ಲಾಗಿನ್ ID ಕೊಟ್ಟಿದೆ ನಮ್ಗೆ. ನೀವೊಂದು ಡಿಸ್ಟ್ರಿಬ್ಯೂಟರ್, ನಿಮ್ ರಿಸಲ್ಟ್ ಬಂದ್ರೆ ಶೇರ್ ಮಾಡಿ ಅಂತ ಕೊಟ್ಟಿದೆ. ಪ್ರಾಡಕ್ಟ್ ನ ಬಳಸಿದೀವಿ ಇಲ್ವಾ? ಈಗ ಮೇಲೆ ಮೆಡಿಕಲ್ ಸ್ಟೋರ್ ಹೋಗ್ತೀವಿ, ಹಾಸ್ಪಿಟಲ್ಗೆ ಹೋಗಿರ್ತೀವಿ, ಹಾರ್ಟ್ ಪ್ರಾಬ್ಲಮ್ ಇತ್ತು ನನ್ಗೆ, ಓಕೆ ಫಾರ್ ಎಕ್ಸಾಂಪಲ್, ನಾನು ಹಾಸ್ಪಿಟಲ್ಗೆ ಹೋಗಿರ್ತೀನಿ, ಹಾಸ್ಪಿಟಲ್ ಅಲ್ಲಿ ಟ್ರೀಟ್ಮೆಂಟ್ ತಗೊಂಡಿರ್ತೀನಿ, ಚೆನ್ನಾಗ್ ಆಯ್ತು ನನ್ಗೆ. ನಾನು ಸರ್ ನಿಮ್ಗೆ ಬಿಲ್ ಜಾಸ್ತಿ ಮಾಡ್ಬಿಟ್ಟಿದೀರಾ, ನನ್ಗೆ ಕಮ್ಮಿ ಮಾಡಿ ಅದನ್ನ ಮಾಡ್ತಾರ ಅವ್ರು, ಇಲ್ಲ ನನ್ ದುಡ್ಡು ವಾಪಸ್ ಕೊಡಿ ಅದನ್ನ ಕೊಡ್ತಾರ. ನೀವು ಒಂದು ಮೈಂಡ್ ಸೆಟ್ ಮಾಡ್ಬೇಕು ನೋಡಿ, ಇಲ್ಲಿ ನೀ ಯಾವ್ದು ಇನ್ವೆಸ್ಟ್ ಮಾಡ್ತಾ ಇಲ್ಲ, ಕಂಪನಿ ಇದ್ರೆ ಹೋದ್ರೆ ನಿನ್ಗೆ ಅದ್ರ ಟೆನ್ಷನ್ ಬೇಡ. ಯಾಕಂದ್ರೆ ಕಂಪನಿ ಇನ್ವೆಸ್ಟ್ ಮಾಡಿರೋದು ಯಾರು? MD-Sir. ಕಂಪನಿಯಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಓಪನ್ ಮಾಡಿದ್ ಯಾರು? MD-Sir. ಕಂಪನಿಯಲ್ಲಿ ಪ್ರಾಡಕ್ಟ್ ಅಲ್ಲಿ ಸೈಂಟಿಸ್ಟ್ ಗೆ ದುಡ್ಡು ಕೊಟ್ಟು ಒಂದು ಪ್ರಾಡಕ್ಟ್ ಡೆವಲಪ್ ಮಾಡ್ತಾರೆ, ರಿಸರ್ಚ್ ಸೆಂಟರ್ ಓಪನ್ ಮಾಡಿದ್ ಯಾರು? MD-Sir ಅಲ್ವಾ? ನೀ ಏನಾದ್ರು ಕಂಪನಿಗೆ ದುಡ್ಡು ಹಾಕಿದ್ಯಾ, ನೀನೇನಾದ್ರು ಶೇರ್ ಹಾಕಿದ್ಯಾ, ಕಂಪನಿ ಹೋದ್ರೆ ಏನ್ ಆಗಿಲ್ಲ ಅಂದ್ರೆ ನನಗೆ ಅಕಸ್ಮಾತ್ ಒಂದು ರೂಮ್ ಇಲ್ಲ, ನಿನ್ನ ಆರೋಗ್ಯ, ನೀನ್ ಕೊಟ್ಟಿರೋ ದುಡ್ಡು, ನಿನ್ನ ಆರೋಗ್ಯ ಸಿಕ್ಕಿದೆ, ಇಷ್ಟು ದಿವಸ ನೀನ್ ಮಾಡಿದ್ರೆ ಎಷ್ಟು ದಿವಸ ಮಾಡ್ತೀವಿ, ಅಷ್ಟು ದಿವಸ ನಿನ್ ಇನ್ಕಮ್ ಬಂದಿದೆ, ಅದ್ರ ಬಗ್ಗೆ ನೀನ್ ಚಿಂತೆ ಮಾಡ್ಬೇಡ. ಅದೇ ಚಿಂತೆ ಇವ್ರು ಮಾಡಿದ್ರೆ ಯಾರು? ನಮ್ಮ ಹರೀಶ್ ಸರ್ ಆಗ್ಲಿ, ಸಂಪತ್ ಸರ್ ಆಗ್ಲಿ, ನಮ್ಮ ಕನ್ಯಾಕುಮಾರಿ ಮೇಡಮ್ ಆಗ್ಲಿ, ಪ್ರಿಯಾ ಮೇಡಮ್ ಆಗ್ಲಿ, ಅವ್ರ ಮೈಂಡ್ ಇದನ್ನ ಆಗದೆ ಇದ್ರೆ ಅಕಸ್ಮಾತ್ ಅಂತ ಅವ್ರು ತಿಳ್ಕೊಂಡಿದ್ರೆ ಈ ಅಚೀವ್ಮೆಂಟ್ ಬರ್ತಿದ್ರ ಅವರು? ನೋಡಿ, ಫಸ್ಟ್ 3 ಜನ ಡಬಲ್ ಡೈಮಂಡ್ ಅಲ್ಲಿ ಇದ್ದಾರೆ. ನಮ್ಮ ಪ್ರಿಯ ಮ್ಯಾಮ್ ಇನ್ನೇನು ಒಂದೇ ಕೆಲವು ದಿವಸಗಳು, ಒಂದು 3 ವಾರದಲ್ಲಿ ಡೈಮಂಡ್ ಆಗ್ತಾರೆ. ಇನ್ ಕೆಲವು ದಿವಸದಲ್ಲಿ ನಮ್ಮ ನಲ್ಲಿ ಪ್ರೆಸಿಡೆಂಟ್ ಆಗ್ತದೆ. ಆಗಿಲ್ಲ ಅಂದ್ರೆ ಅನ್ನೋ ಪ್ರಶ್ನೆ ಅವ್ರಿಗೆ ಹುಟ್ಟಾಕದಾಗ ಅವ್ರು ತಿಳಿಸ್ಕೊಡಿ. ಯಾವತ್ತು ಆಗಲ್ಲ ಅಂದ್ರೆ ಆಗಲ್ಲ ಸ್ನೇಹಿತರೆ, ಯಾವತ್ತು ಪಾಸಿಟಿವ್ ಆಗಿ ಥಿಂಕ್ ಮಾಡ್ಬೇಕು. ನಾವು ಮೈಂಡ್ ಯಾವತ್ತು ಆಗತ್ತೆ. ಇವತ್ತು ID ಬರ್ದೇ ಇರ್ಬೋದು ಸ್ನೇಹಿತರೆ, 1 ವಾರ ಬರ್ದೇ ಇರ್ಬೋದು, 1 ತಿಂಗಳು ಬರ್ದೇ ಇರ್ಬೋದು, 1 ವರ್ಷ ಬರ್ದೇ ಇರ್ಬೋದು. ಆದರೆ ಒಂದಲ್ಲ ಒಂದ್ ದಿವಸ ನೀನು ಡೆಡಿಕೇಶನ್ ಕೆಲಸ ಮಾಡಿದಾಗ 100% ಆ ಭಗವಂತ ತಥಾಸ್ತು ಅಂತಾನೆ, ಪ್ರಕೃತಿನೂ ನಿಮ್ಗೆ ತಥಾಸ್ತು ಅಂತ ಹೇಳುತ್ತೆ. ಅಲ್ಲಿಂದ ನೀವು ಬೆಳ್ಕೊಂಡು ಹೋಗ್ತೀರ. ಸೊ ಇಲ್ಲಿ ಯಾರು ಡಿಸಪಾಯಿಂಟ್ ಆಗೋರು ಬೇಡ. ಬರ್ತಾರೆ ಅವ್ರು ಹೋಗಲ್ಲ, ಬಟ್ ಆಗಲ್ಲ ಅನ್ನೋ ಪ್ರಶ್ನೆ ಇಲ್ಲಿಲ್ಲ, ಯಾಕಂದ್ರೆ ನಾವ್ ಯಾವ್ದು ಇನ್ವೆಸ್ಟ್ ಮಾಡಿಲ್ಲ. ಸೊ ಇವನ್ನ ಎಕ್ಸಾಂಪಲ್ ಆಗಿ ಅವ್ರು ಕೊಡ್ಬೋದು. ನೆಕ್ಸ್ಟ್ ಮೇಡಮ್. ಸೊ ಟ್ಯಾಲೆಂಟ್ ಅನ್ಟ್ಯಾಲೆಂಟೆಡ್ ಪೀಪಲ್, ಇಲ್ಲಿ ನಮ್ಮ ಮೋದಿಜಿ ಅವ್ರು ಇದಾರೆ, ವಿರಾಟ್ ಕೊಹ್ಲಿ ಅವ್ರು ಇದಾರೆ, ನಮ್ಮ ಅಪ್ಪು ಸರ್ ಇದಾರೆ, ನಮ್ಮ ಬಾಲಸುಬ್ರಹ್ಮಣ್ಯ ಸರ್ ಇದಾರೆ, ಯಶ್ ಅವ್ರು ಇದಾರೆ, ಸಚಿನ್, ಇವರೆಲ್ಲ ಇದಾರಲ್ಲ, ಇವ್ರಿಗೆಲ್ಲ ಒಂದು ಟ್ಯಾಲೆಂಟ್ ಇತ್ತು ಸ್ನೇಹಿತರೆ. ಮೋದಿಜಿಗೆ ಪೊಲಿಟಿಕಲ್ ಟ್ಯಾಲೆಂಟ್ ಇತ್ತು, ವಿರಾಟ್ ಅವ್ರಿಗೆ ಕ್ರಿಕೆಟ್ ಆಡೋ ಟ್ಯಾಲೆಂಟ್ ಇತ್ತು, ನಮ್ಮ ಪುನೀತ್ ಸರ್ಗೆ ಹೀರೋ ಆಗಿ ಹೆಂಗಿ ಆಕ್ಟಿಂಗ್ ಮಾಡೋ ಟ್ಯಾಲೆಂಟ್ ಇತ್ತು, SP ಅವ್ರಿಗೆ ಹಾಡು ಆಡೋ ಟ್ಯಾಲೆಂಟ್ ಇತ್ತು, ಮತ್ತೆ ಯಶ್ ಅವರು ಅಷ್ಟೇ ಅವ್ರಿಗೆ ಟ್ಯಾಲೆಂಟ್ ಇತ್ತು. ಅದಕ್ಕೋಸ್ಕರ ಸ್ಟಾರ್ಟಿಂಗ್ ಅಲ್ಲಿ ಅವ್ರು ಸ್ಟಾರ್ಟಿಂಗ್ ಬಂದ ತಕ್ಷಣ ಯಾರು ಲೀಡರ್ಸ್ ಆಗಿಲ್ಲ ಸ್ನೇಹಿತರೆ, ಅಚೀವ್ ಮಾಡಿಲ್ಲ. ಹೆಚ್ಚೆ ಪ್ರಾಕ್ಟೀಸ್ ಮಾಡಿ ಮಾಡ್ತಾ ಅವರೆಲ್ಲ ಅಚೀವ್ ಆಗಿರೋದು. ಯಶ್ ಸರ್ ಫಾರ್ ಎಕ್ಸಾಂಪಲ್ ತಗೊಳ್ಳಿ, ಅಪ್ಪು ಸರ್ ಬಿಡಿ, ಫಾದರ್ ಇದ್ರು,
ಅವರು ಹೀರೋ ಆಗಿ ಬಂದ್ರು, ಚಿಕ್ಕ ವಯಸ್ಸಿಂದ ನಟನೆ ಮಾಡ್ತಾ ಬಂದ್ರು, ಬೆಳೆದ್ರು. ಬಟ್ ಯಶ್ ಅವರು ಗಾಂಧಿನಗರದಲ್ಲಿ ಫುಟ್ಪಾತ್ ಮೇಲೆ ತಿರುಗ್ತಿದ್ರು, ಒಂದು ಸೀರಿಯಲ್ ಆಕ್ಟ್ ಸಿಕ್ತು, ಅಲ್ಲಿಂದ ಕ್ಲಿಕ್ ಆದ್ರು. ಈಗ ಈ ಕರ್ನಾಟಕದಲ್ಲಿ ಟಾಪ್ ಹೀರೋ. SP ಸರ್ ಇಡೀ ಇಂಡಿಯಾದಲ್ಲಿ ಅವ್ರು ಹಾಡದೇ ಇರೋ ಆ ಭಾಷೆನೇ ಎಲ್ಲಾ ಭಾಷೆಯಲ್ಲೂ ಆಡಿದ್ದಾರೆ. ಸಚಿನ್ ಗಾಡ್ ಆಫ್ ಕ್ರಿಕೆಟ್ ಅಂತ ಕರೀತಾರೆ. ಈಗ ವಿರಾಟ್ ಅವ್ರ ಹೆಸರು ಹೇಳಿದ್ರೆ ಮೋದಿಜಿ 12 ವರ್ಷ ಮುಗಿಸ್ಕೊಂಡು 13 ವರ್ಷಕ್ಕೆ ಕಾಲ ಇರ್ತಾ ಇದ್ರೆ PM. ಯಾಕಂದ್ರೆ ಅವರಲ್ಲಿ ಟ್ಯಾಲೆಂಟ್ ಇದೆ, ಬಟ್ ಟ್ಯಾಲೆಂಟ್ ಒಂದು ಪ್ಲಾಟ್ಫಾರ್ಮ್ ಬೇಕು. ನೆಕ್ಸ್ಟ್ ಮೇಡಮ್, ಆ ಪ್ಲಾಟ್ಫಾರ್ಮ್ ಇದೆಯಲ್ಲ, ಆ ಪ್ಲಾಟ್ಫಾರ್ಮ್ ಎಲ್ರಿಗೂ ಸಿಗಲ್ಲ. ಸೊ ಇವರಿಗೆ ಈ ಪ್ಲಾಟ್ಫಾರ್ಮ್ ಸಿಕ್ತು. ಎಲ್ಲಿ ಮೋದಿಜಿ ಅವ್ರಿಗೆ ಪೊಲಿಟಿಕ್ಸ್ ಅಲ್ಲಿ ಸಿಕ್ತು, ವಿರಾಟ್ ಸರ್ಗೆ ಕ್ರಿಕೆಟ್ ಅಲ್ಲಿ ಸಿಕ್ತು, ಮತ್ತೆ ನಮ್ಮ ಅಪ್ಪು ಸರ್ಗೆ ಫಿಲಿಂ ಇಂಡಸ್ಟ್ರಿಯಲ್ಲಿ ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡ್ಕೊಂಡು ಪ್ಲಾಟ್ಫಾರ್ಮ್ ಸಿಕ್ಕಿದೆ ಅವ್ರಿಗೆ. ಪ್ಲಾಟ್ಫಾರ್ಮ್ಗೋಸ್ಕರ ಹುಡುಕ್ತಿದ್ರು, ಪ್ಲಾಟ್ಫಾರ್ಮ್ ಸಿಕ್ಕಿದ ತಕ್ಷಣ ಅವ್ರ ಟ್ಯಾಲೆಂಟ್ ತೋರ್ಸಿದ್ರು, ಅವ್ರು ಅಚೀವ್ ಆದ್ರು, ಟಾಪ್ ಅಲ್ಲಿ ಇದಾರೆ ಅಲ್ವಾ. ಈಗ ನಮಗೆ ಸ್ನೇಹಿತರಿಗೆ ಹೇಳ್ಬೇಕು, ಬಂದವರಿಗೆ, ಪ್ರಾಸ್ಪೆಕ್ಟ್ಸ್ಗೆ, ಸೊ ಈ ನಮ್ಮಲ್ಲಿ ಏನ್ ಟ್ಯಾಲೆಂಟ್ ಇದೆಯೋ ಅದನ್ನ ಹೊರಗಡೆ ತರಬೇಕಂದ್ರೆ, ನಿಮ್ಮಲ್ಲಿ ಏನ್ ಟ್ಯಾಲೆಂಟ್ ಅದು ಗೊತ್ತಾಗಲ್ಲ, ಅದನ್ನ ಹೊರಗಡೆ ತರಬೇಕಂದ್ರೆ ಆಪರ್ಚುನಿಟೀಸ್ ತರ್ತಾರೆ. ಬಟ್ ಒಂದು ಪ್ಲಾಟ್ಫಾರ್ಮ್ ಅಂತ ನಮಗ್ ಸಿಗ್ತಾ ಇದೆ. ನೆಕ್ಸ್ಟ್ ಮೇಡಮ್, ಒಂದು ಪ್ಲಾಟ್ಫಾರ್ಮ್ ಅಂತ ಸಿಗ್ತಾ ಇದೆ, ಅದು V-Star ವೆಲ್ನೆಸ್ ಕಂಪನಿಯ ಪ್ಲಾಟ್ಫಾರ್ಮ್ ಸ್ನೇಹಿತರೆ. ಅಂತ ಒಂದು ಪ್ಲಾಟ್ಫಾರ್ಮ್ ನಮ್ಗೆ ಸಿಕ್ಕಿರೋದು ನಮ್ಮ ಅದೃಷ್ಟ. ಯಾಕಂದ್ರೆ ನಾನ್ ನೋಡಿದೀನಿ ಈ 7 years ಅಲ್ಲಿ ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡುವಂತ ಲೀಡರ್ಸ್ ನಾನು ನೋಡಿದೀನಿ. ಅದಕ್ಕೋಸ್ಕರ ನನ್ನ ಸ್ನೇಹಿತೆ, ನನ್ನ ಫ್ರೆಂಡ್ಸ್, ನನ್ನ ರಿಲೇಟಿವ್ ನನ್ನೊಟ್ಟಿಗೆ ನೀನು ಬೆಳೀಲಿ ಅಂತ ಕರೀತಾ ಇದೀನಿ ಅಂತ ಅವ್ರಿಗೆ ಒಂದು ಮೈಂಡ್ ಸೆಟ್ ಮಾಡಿ. ಇಷ್ಟು ಫಾಸ್ಟ್ ಆಗುತ್ತಾ ನಮ್ಗೆ ಅಂಡರ್ ಎಸ್ಪಿಂಗ್ ಎಷ್ಟು ಬೇಕು ಅಂದ್ರೆ 16 ಇಂದ 70,000 ಬೇಕು ಸ್ನೇಹಿತರೆ. ಅವ್ರಿಗೆ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಲ್ವಾ. ಒನ್ ಟೈಮ್ ನೀವು 3 ತಿಂಗಳು ಪ್ರಾಡಕ್ಟ್ ತಗೊಳ್ಳಿ, ಇಲ್ಲ ಫ್ಯಾಮಿಲಿ ಎಲ್ರಿಗೂ ಸೇರಿ ಪ್ರಾಡಕ್ಟ್ ತಗೊಳ್ಳಿ, ಬರೀ 16 ರಿಂದ 17 ಸಾವಿರ ರೂಪಾಯಿ ಆಗುತ್ತೆ ಅಂತ ಹೇಳಿ ಉದಾಹರಣೆ ಕೊಡಿ. ಅವ್ರಿಗೆ ಒಂದು ಫಿಕ್ಸೆಡ್ ಡೆಪಾಸಿಟ್, ನಾನು 16 ಸಾವಿರ ರೂಪಾಯಿ ಫಿಕ್ಸೆಡ್ ಡೆಪಾಸಿಟ್ ಮಾಡಿರ್ತೀನಿ ಸ್ನೇಹಿತರೆ. 10 ವರ್ಷಕ್ಕೆ ಏನಾಗುತ್ತೆ, ಅದು ಡಬಲ್ ಆಗಿ 30 ಸಾವಿರ ಸಿಗುತ್ತೆ. ಅದೇ ಮತ್ತೆ 30 ಸಾವಿರನ ಇನ್ನೊಂದು 10 ವರ್ಷಕ್ಕೆ ನಾನು ಮಾಡಿದೀನಿ, ಅದೆಷ್ಟಾಗುತ್ತೆ, 60 ಸಾವಿರ ಆಗುತ್ತೆ. ಸೊ ಅದೇ 60 ಸಾವಿರನ ಮತ್ತೆ ಒಂದು 30 ವರ್ಷಕ್ಕೆ ನಾನು ಮಾಡಿದಾಗ ಟೋಟಲ್ 30 ವರ್ಷದಲ್ಲಿ ನನ್ನ 16 ಸಾವಿರ ರೂಪಾಯಿ FD ಮಾಡಿದ್ರೆ ನನಗ್ ಬರ್ತಾ ಇರುತ್ತೆ ದುಡ್ಡು 1,20,000 ಅಲ್ವಾ. ನಿಮ್ಗೆ ಬರೋದು ಅಷ್ಟೇ ಅಲ್ವಾ, ಅದ್ಮೇಲೆ ಎಕ್ಸ್ಟ್ರಾ ಏನಾದ್ರು ಕೊಡ್ತಾರ ಅವರು? ಇಲ್ಲ. ಸೊ 1,20,000. ಬಟ್ ಇಲ್ಲಿ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿ, ಇಲ್ಲಿ ನಾವು ಬರೀ 16 ಸಾವಿರ ಇನ್ವೆಸ್ಟ್ ಮಾಡಿ ಜಸ್ಟ್ 3 years ನ ಸಿಸ್ಟಮ್ ಫಾಲೋ ಮಾಡಿದ್ರೆ ಸಾಕು, 20-30 ಸಂಪಾದನೆ, 20 to 30 lakhs. ಅದೊಂದು ಪ್ಲಾನ್ ಅಂತ ಎಕ್ಸ್ಪ್ಲೈನ್ ಮಾಡಿ ಅವ್ರಿಗೆ. ಕ್ಲೋಸಿಂಗ್ ಬಂದೇ ಬರುತ್ತೆ. ನಾನು ಹಂಗೆ ಮಾಡಿದೀನಿ ಹೇಳ್ಬೇಕು. ಕೆಲವು ಟೈಮ್ ನಾನು ಒಂದೇ ಸರಿ ಪ್ರಾಡಕ್ಟ್ ತಗೊಂಡು ನನ್ನ ಹತ್ರ ದುಡ್ಡು ಇರ್ಲಿಲ್ಲಪ್ಪ, ಎಲ್ಲ ಫ್ರೆಂಡ್ಸ್ ಹತ್ರ ಇಸ್ಕೊಂಡು ಏನೋ ಮಾಡಿದೀನಿ. ಬಟ್ ಅದನ್ನ 1 ತಿಂಗಳಲ್ಲೇ ನಾನು ತೀರ್ಸ್ಕೊಂಡೆ. ಅದು ಯಾಕಂದ್ರೆ ಹೇಳಿ, ಫಸ್ಟ್ ರ್ಯಾಂಕ್ ಹೋದ್ರೆ ನಮ್ಗೆ 2,500 ಸಿಗುತ್ತೆ, ಸೆಕೆಂಡ್ ರ್ಯಾಂಕ್ 7,500 ಸಿಗುತ್ತೆ, ಥರ್ಡ್ ರ್ಯಾಂಕ್ ಹೋದ್ರೆ 15 ಅಲ್ವಾ. ಬಂತ ಹಾಕಿ ದುಡ್ಡು ಬಂತ ಇಲ್ವಾ ಅಂತ ಎಕ್ಸ್ಪ್ಲೈನ್ ಮಾಡಿ ಸ್ನೇಹಿತರೆ. ನೆಕ್ಸ್ಟ್ ಮೇಡಮ್, ಅದರೊಟ್ಟಿಗೆ ಯಾವ್ದಾದ್ರು ಒಂದು ಸಂಸ್ಥೆ ಇದೆಯಾ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿ. ನೀನು ಇಷ್ಟು ದಿವಸ ನೀನ್ ಯಾವ್ದು ಗವರ್ಮೆಂಟ್ಸ್ ಮಾಡ್ತಿದ್ಯಾ, ಯಾವ್ದು ಆಫೀಸಲ್ಲಿ ಮಾಡ್ತಿದ್ಯಪ್ಪ, ನಿನ್ಗೆ ಯಾವ್ದಾದ್ರು ಒಂದು ಸಂಸ್ಥೆ ನಿನ್ನ ಲೈಫ್ಗೆ ಇನ್ಶೂರೆನ್ಸ್ ಕವರ್ ಮಾಡಿದ್ಯಾ, ಅಥವಾ ನಿನ್ನ ಮಕ್ಕಳಿಗೆ ಏನಾದ್ರು ಎಜುಕೇಶನ್ ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡಿದ್ಯಾ? ಅವ್ರು ಹೇಳಿ. ಇದು V-Star ವೆಲ್ನೆಸ್ ಸಂಸ್ಥೆ ಇಡೀ ಭಾರತ ದೇಶದಲ್ಲಿ ನಂಬರ್ 1 ಕಂಪನಿ. ಯಾವತ್ತು ನೀನು 5ನೇ ರ್ಯಾಂಕ್ ಕಂಪ್ಲೀಟ್ ಮಾಡ್ತೀಯ, ಅಲ್ಲಿಂದ 1 ಲಕ್ಷದಿಂದ ನೀನು ರೂಬಿ ಡೈಮಂಡ್ ಆಗುತ್ತೆ, ಅಷ್ಟೊಂದು ಬ್ಲೂ ಡೈಮಂಡ್ ಬರಷ್ಟಲ್ಲಿ 20 ಲಕ್ಷ ರೂಪಾಯಿ ಇನ್ಸೂರೆನ್ಸ್ ನಿನ್ನ ಹೆಸರಲ್ಲಿ ಕವರ್ ಆಗಿರುತ್ತೆ. ಸೊ ಸಪೋಸ್ ಏನ್ ಆಗ್ಬಾರ್ದು, ಏನಾದ್ರು ಆಯ್ತಂದ್ರೆ ನಾವು 5th ಅಥವಾ ವೈಸ್ ಪ್ರೆಸಿಡೆಂಟ್ ರ್ಯಾಂಕ್ ಇದ್ದಾಗ 5 ಲಕ್ಷ ರೂಪಾಯಿ ಡೈರೆಕ್ಟ್ ಚೆಕ್ MD ಸರ್ ನಿಮ್ಗೆ ಕೊಡ್ಕೊಳ್ಳುತ್ತೆ. ಮತ್ತೆ ನಿಮಗೇನಾದ್ರು ಸಣ್ಣ ಮಕ್ಕಳಿದ್ರೆ ಅವ್ರ ಎಜುಕೇಶನ್ 5th ಸ್ಟ್ಯಾಂಡರ್ಡ್ ಇಂದ ಹಿಡಿದು 11th ಸೆಕೆಂಡ್ PU ವರೆಗೂ ಕಂಪನಿ ಬೇರ್ ಮಾಡುತ್ತೆ ಎಜುಕೇಶನ್. ನೀನು ಎಲ್ಲಿ ಓದಿಸ್ತಾರೆ ಅದಕ್ಕೆ ಫೀಸ್ ಕಟ್ಟಿ ಓದಿ. ಇಂಥ ಒಂದು ಆಪರ್ಚುನಿಟಿ ಬೇರೆ ಯಾವ್ದಾದ್ರು ಸಂಸ್ಥೆಯಲ್ಲಿ ಇದೆಯಾ? ಎಷ್ಟೋ ಸಂಸ್ಥೆ ನಾವು ನೋಡ್ತಾ ಇದೀವಿ, ಎಷ್ಟೋ ಕಂಪನಿಯಲ್ಲಿ ಕೆಲಸ ಮಾಡಿದೀವಿ, ಅಂತದ್ರಲ್ಲಿ ಇಂಥ ಒಂದು ಸಂಸ್ಥೆ ಎಲ್ಲಾದ್ರೂ ಇದೆಯಾ ಅಂತ ಕೇಳಿ. ಕ್ಲೋಸಿಂಗ್ ಬಂದೇ ಬರುತ್ತೆ ಸ್ನೇಹಿತರೆ. ಯಾಕಂದ್ರೆ ಯಾವ್ದು ಸಂಸ್ಥೆ ಇಲ್ಲ ಪೂರ್ತಿ ಇನ್ಸೂರೆನ್ಸ್ ಕೊಟ್ಟು. ಯಾಕಂದ್ರೆ ಇನ್ಸೂರೆನ್ಸ್ ಅಂದ್ರೆ ನಮ್ಗೆಲ್ಲ ಗೊತ್ತಿದೆ, ತಿಂಗಳಿಗೆ 500 ರೂಪಾಯಿ ಕಟ್ಟಿದ್ರೆ ಇಷ್ಟು ಟರ್ಮ್ ಇನ್ಸೂರೆನ್ಸ್ ಬರುತ್ತೆ, ಇಷ್ಟು ಹೆಲ್ತ್ ಬೆನಿಫಿಟ್ ಸಿಗುತ್ತೆ, ಇಷ್ಟು ಲಕ್ಷಕ್ಕೆ ವರ್ಷಕ್ಕೆ 3,500 ರೂಪಾಯಿ ಕೊಟ್ರೆ ನಮ್ಗೆ 2 ರಿಂದ 3 ಲಕ್ಷ ಹೆಲ್ತ್ ಬೆನಿಫಿಟ್ ಬರುತ್ತೆ, ಹಾಸ್ಪಿಟಲ್ ತೋರಿಸ್ಕೋಬಹುದು ಅಂತ ಅಲ್ವಾ. ಬಟ್ ಇಲ್ಲಿ ಯಾವುದೇ
ಯಾವುದೇ ಇನ್ವೆಸ್ಟ್ಮೆಂಟ್ ಇದ್ದೀರಾ ನಮಗೆ ಕಂಪನಿ ಇನ್ಸೂರೆನ್ಸ್ ಕೊಡ್ತದೆ. ಮತ್ತೆ ಎಜುಕೇಶನ್ಗೆ, ಮಕ್ಕಳಿಗೆ ಎಜುಕೇಶನ್ಗೆ ಪ್ರಾಮಿಸ್ ಮಾಡ್ತಾ ಇದೆ. ಈ ಪ್ರಾಮಿಸ್ ನ ರಿಮೆಂಬರ್ ಫಾರ್ ಎವರ್, ಅದನ್ನ ನೆನ್ಪಿಟ್ಕೋಬೇಕು. ಇಂಥ ಒಂದು ಸಂಸ್ಥೆಯಲ್ಲಿ ನಾವಿದ್ದೀವಿ, ಇಂಥ ಒಂದು ಸಂಸ್ಥೆ ಕೆಲಸ ಮಾಡಕ್ಕೆ ನಿನ್ನನ್ನ ನಾನು ಇನ್ವೈಟ್ ಮಾಡ್ತಾ ಇದ್ದೀನಿ ಅಂತ ಅವ್ರಿಗೆ ಇನ್ಫಾರ್ಮ್ ಮಾಡಿಸ್ತೀನಿ. ನೆಕ್ಸ್ಟ್ ಮೇಡಮ್. ಮತ್ತೆ ಕಂಪನಿ ಹೆಡ್ ಆಫೀಸ್, ಓನ್ ಹೆಡ್ ಆಫೀಸ್ ಇದೆ, ಓನ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ, ಮತ್ತೆ ಓನ್ ವಿಸ್ಟಾರ್ ಪ್ಲಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಇದೆ, ಮತ್ತೆ ವಿಸ್ಟಾರ್ ಪ್ಲಸ್ ಲೇಬರ್ಸ್ ಇದೆ, ಅವ್ರ MDs ಆದ ಬೇರೆ ಬೇರೆ ಬಿಸ್ನೆಸ್ ಇದೆ, ಹಾಸ್ಪಿಟಲ್ಸ್ ಇದೆ, ಎಲ್ಲ ಇದೆ. ಎಕ್ಸ್ಪ್ಲೈನ್ ಮಾಡಿ. ಯಾವ್ದು ಬಾಡಿಗೆಗೆ ತಂದು ಅವ್ರು ಏನು ಮಾಡ್ತಾ ಇಲ್ಲ, ಕಂಪನಿ ಬಿಟ್ಟು ಎಲ್ಲೂ ಹೋಗಲ್ಲ. ಚಿಕ್ಕಮಂಗ್ಳೂರು, ಈ ನಮ್ಮ ಕರ್ನಾಟಕದಲ್ಲಿ ಕಾಫಿ ನಾಡ್ ಅಂತ ಕರೆಯುವಂತ ಚಿಕ್ಕಮಂಗ್ಳೂರಲ್ಲಿ ನಮ್ಮ ಹೆಡ್ ಆಫೀಸ್ ಅಂತ ಧೈರ್ಯವಾಗಿ ಹೇಳಿ. ಮತ್ತೆ ಜೈಪುರಲ್ಲಿ ಓನ್ ಪ್ಲಾಂಟ್ ಇದೆ, ನಮ್ದೇ ಓನ್ ಮ್ಯಾನುಫ್ಯಾಕ್ಚರಿಂಗ್, ನಮ್ದೇ ಓನ್ ರಿಸರ್ಚ್ ಅಂತ ಹೇಳಿ. ಅವ್ರು ಕೆಲವು ಸಂಸ್ಥೆ ಬೇರೆ ಕಡೆ ಪ್ರಾಡಕ್ಟ್ ಅವ್ರ ಬ್ರ್ಯಾಂಡ್ ಹಾಕೊಂಡು ಮಾರ್ತಿರ್ತಾರೆ, ಬಟ್ ಅದ್ ಹಂಗಲ್ಲ. ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ಒಂದು ರೂಲ್ಸ್ ಇದೆ. ಯಾರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೋ ಅವ್ರಿಗೆ ಮಾತ್ರ ಡೈರೆಕ್ಟ್ ಸೆಲ್ ಮಾಡೋಕೆ ಗವರ್ಮೆಂಟ್ ಆಪರ್ಚುನಿಟಿ ಕೊಟ್ಟಿದೆ. ಅದನ್ನ ನಾವು ಫಾಲೋ ಮಾಡ್ತೀವಿ ಅಂತ ಹೇಳಿ ಸ್ನೇಹಿತರೆ. ನೆಕ್ಸ್ಟ್ ಮೇಡಮ್. ಮತ್ತೆ ಅವರ ಅಚೀವ್ಮೆಂಟ್ಸ್ ನೋಡ್ಬೋದು ಇಲ್ಲಿ. ಗವರ್ಮೆಂಟ್ ಅಪ್ರೂವ್ಡ್ ಮಿನಿಸ್ಟ್ರಿ ಆಫ್ ಕನ್ಸ್ಯೂಮರ್ ಅಫೇರ್ಸ್ ಇಂದ, ನಮ್ಗೆಲ್ಲ ಗೊತ್ತಿದೆ, ಪ್ರತಿಯೊಂದು ಮೀಟಿಂಗ್ ನಾವು ಹೇಳ್ತಾ ಇರ್ತೀವಿ. ಗವರ್ಮೆಂಟ್ ಇಂದ, ಮಿನಿಸ್ಟ್ರಿ ಆಫ್ ಕನ್ಸ್ಯೂಮರ್, ಸೆಂಟ್ರಲ್ ಗವರ್ಮೆಂಟ್ ಇಂದ ನಮಗೆ ಅಪ್ರೂವಲ್ ಸಿಕ್ಕಿದೆ, ಲೈಸೆನ್ಸ್ ಸಿಕ್ಕಿದೆ, ಡೈರೆಕ್ಟ್ ಸೆಲ್ಲಿಂಗ್ ಮಾಡ್ಬೋದು ಅಂತ. ಏನೇನು ಗವರ್ಮೆಂಟ್ ಸೆಲ್ಲಿಂಗ್ ಅಲ್ಲಿ, ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ರೂಲ್ಸ್ 2013-16 ಅಲ್ಲಿ ಏನೆಲ್ಲ ರೂಲ್ಸ್ ತಂದಿದ್ದಾರೆ, ಅಷ್ಟೊಂದು ರೂಲ್ಸ್ ನ ಫಾಲೋ ಮಾಡ್ತಿರುವಂತ ಕಂಪನಿ ನಮ್ಮ ಕಂಪನಿ. ಗವರ್ಮೆಂಟ್ ರೂಲ್ಸ್ ಏನಿದೆ, ಡೈರೆಕ್ಟ್ ಸೆಲ್ಲಿಂಗ್ ಏನೇನ್ ರೂಲ್ಸ್ ಮಾಡ್ಬೇಕು ಅಂತ ಮಾಡ್ತಿದೆ, ಅದನ್ನೆಲ್ಲ ಫಾಲೋ ಮಾಡ್ತಾ ಗ್ರೇಟ್ ಕಂಪನಿ ಅಂತ ಹೇಳ್ಬೋದು. ಅದನ್ನೆಲ್ಲ ಫಾಲೋ ಮಾಡ್ತಾ ಇದೆ. ಮೋರ್ ದೆನ್ 4 ಲಕ್ಷ ಡಿಸ್ಟ್ರಿಬ್ಯೂಟರ್ಸ್ ನಮ್ಮ ಒಂದು ಸಂಸ್ಥೆ ಇದೆ. ಅಂದ್ರೆ ಡಿಸ್ಟ್ರಿಬ್ಯೂಟರ್ಸ್ ಯಾರೆಲ್ಲ ಪ್ರಾಸ್ಪೆಕ್ಟ್ ಜಾಯ್ನ್ ಆಗಿರ್ತಾರೆ ಅವರೆಲ್ಲ ಡಿಸ್ಟ್ರಿಬ್ಯೂಟರ್ಸ್. ಮತ್ತೆ ಓನ್ ಹೆಡ್ ಆಫೀಸ್ ಇದೆ, ಮತ್ತೆ ಓನ್ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಇದೆ, 25 ಡೈಮಂಡ್ಸ್ ಇದೆ, ಪ್ಲಸ್ 25+ ಡೈಮಂಡ್ಸ್ ಇಟ್ಟು 5 ವರ್ಷದಲ್ಲಿ 1/2 ಕೋಟಿ ಸಂಪಾದನೆ ಮಾಡಿದಂತ 25 ಜನಕ್ಕೆ 5 ವರ್ಷದಲ್ಲಿ 1/2 ಕೋಟಿ ಸಂಪಾದನೆ ಮಾಡಿದಂತ 25 ಜನ ಡೈಮಂಡ್ಸ್ ಇದಾರೆ. 1000 ಗಟ್ಟೆ ಲಕ್ಪತಿಸ್ ಇದಾರೆ, ಲಕ್ಷದಲ್ಲಿ ಸಂಪಾದನೆ ಮಾಡಿರೋ 1000 ಗಟ್ಟೆ ಜನಗಳಿದ್ದಾರೆ. ಸೊ ಕಂಪ್ಲೀಟ್ ಮತ್ತೆ ಇಂಟರ್ನ್ಯಾಷನಲ್ ಟ್ರಿಪ್ಸ್, ಮತ್ತೆ ದುಬೈ ಟ್ರಿಪ್, ಥೈಲ್ಯಾಂಡ್ ಟ್ರಿಪ್, ಅದ್ರ ಬಗ್ಗೆ ಹೇಳಿ, ಟ್ರಿಪ್ ಬಗ್ಗೆ ಹೇಳಿ. ಇಷ್ಟು ಟ್ರಿಪ್ ಹೋಗಿ ಬಂದಿರೋರು ಇದಾರೆ, ಶ್ರೀಲಂಕಾ ಟ್ರಿಪ್, ಮಲೇಷ್ಯಾ ಟ್ರಿಪ್, ಇಷ್ಟು ಟ್ರಿಪ್ಗಳು ಹೋಗಿ ಬಂದವರು ನಮ್ಮ ಸಂಸ್ಥೆಯಲ್ಲಿದೆ. ಮತ್ತೆ ಓನ್ ಕಾರ್ಪೊರೇಟ್ ಆಫೀಸ್ ಇದೆ ನಮ್ಮ ಡೆಲ್ಲಿಯಲ್ಲಿ. ಮತ್ತೆ 55 ಫ್ರಾಂಚೈಸಸ್ ಇದೆ ಟೋಟಲ್ ಇಂಡಿಯಾದಲ್ಲಿ. 55 ಫ್ರಾಂಚೈಸ್ ಇದೆ. ಮತ್ತೆ 2 ವೇರ್ ಹೌಸ್ ಇದೆ. ಯಾಕಂದ್ರೆ 2 ವೇರ್ ಹೌಸ್, ಯಾಕಂದ್ರೆ ನಮ್ಗೆ ಗೊತ್ತಿದ್ದು ಬ್ಯಾಂಕ್ ಫಸ್ಟ್ ನಮ್ ಚಿಕ್ಕಮಂಗ್ಳೂರ್ ಈಗ ರಾಬರ್ಸ್ಪೇಟೆ ವೇರ್ ಹೌಸ್ ಇದೆ, ಯಾಕಂದ್ರೆ ಡಿಸ್ಟ್ರಿಬ್ಯೂಷನ್ ಈಸಿ ಆಗುತ್ತೆ ಅಂತ. ಮತ್ತೆ ಸ್ಟೇಟ್ 20ಕ್ಕಿಂತ ಹೆಚ್ಚು ಸ್ಟೇಟ್, ನ್ಯಾಷನಲ್, ಇಂಟರ್ನ್ಯಾಷನಲ್ ಅವಾರ್ಡ್ ಸಿಕ್ಕಿದೆ. ಅದ್ರಲ್ಲೂ ದುಬೈಯಲ್ಲಿ ಮೈನ್ ಇದನ್ನ ಹೇಳಿ ಸ್ನೇಹಿತರೆ, ಕರಪ್ಷನ್ ಇಲ್ಲ ಅಂತ ಕಂಟ್ರಿಯಲ್ಲಿ ಬೆಸ್ಟ್ ವೆಲ್ನೆಸ್ ಪ್ರಾಡಕ್ಟ್ ಅವಾರ್ಡ್ ನಮಗೆ ಸಿಕ್ಕಿದೆ ಅಂತ ಹೇಳಿ. ಮತ್ತೆ ಲೈವ್ ಇಂಟರ್ಸ್ ಅಕ್ರಾಸ್ ಆಲ್ ಲೀಡಿಂಗ್ ಮೀಡಿಯಾ ಚಾನೆಲ್ಸ್ ಎಲ್ಲ, ನಮ್ಮ ಕನ್ನಡ ಚಾನೆಲ್ಸ್ ಅಲ್ಲೂ, ಹಿಂದಿ ಚಾನೆಲ್ಸ್ ಅಲ್ಲೂ ನಮ್ಮ MD ಸರ್, OS ಸರ್ ಇಂಟರ್ವ್ಯೂ ಕೊಟ್ಟಿದ್ದಾರೆ. ಅವರು ಬಂದು ಇಂಟರ್ವ್ಯೂ ತಗೊಂಡಿದ್ದಾರೆ ನಮ್ಮಲ್ಲಿ. ಕಂಪನಿ ಬೆಳೀತಾ ಇರೋದು ನೋಡಿ ಅವರು ಬಂದು ನಮ್ಮ ಎಲ್ಲ ಸಂಸ್ಥೆಗಳಲ್ಲಿ ಇಂಟರ್ವ್ಯೂ ಬಂದಿದೆ ಅಂತ ಹೇಳಿ. ಡೌಟ್ ಇದ್ರೆ ಯೂಟ್ಯೂಬ್ ಹೋಗಿ ಚೆಕ್ ಮಾಡ್ಕೊಳಕ್ಕೆ, TV9 ಆಗ್ಲಿ, ನ್ಯೂಸ್ ನಂಬರ್ 1 ಆಗ್ಲಿ, ಮತ್ತೆ ಪವರ್ ಟಿವಿ ಆಗ್ಲಿ, ಎಷ್ಟು ಚಾನೆಲ್ಸ್ ಇದೆ ನ್ಯೂಸ್ ಎಲ್ಲದರಲ್ಲೂ ಚೆಕ್ ಮಾಡ್ಬೋದು ಸ್ನೇಹಿತರೆ. ನೆಕ್ಸ್ಟ್ ಮೇಡಮ್. ಮತ್ತೆ ಅವಾರ್ಡ್ಸ್ ಮತ್ತೆ ರಿವರ್ಸ್ ಆಗ್ಲೇ ಹೇಳಿದೆ, ನಮ್ಮ MD ಸರ್ಗೆ ಎಷ್ಟು ಕಡೆಯಿಂದ ಅವಾರ್ಡ್ ಸಿಕ್ಕಿದೆ. ಮತ್ತೆ ಲಾಸ್ಟ್ ಟೈಮ್ ನಮ್ಮ ಹೈದರಾಬಾದ್ ಅಲ್ಲೂ ಸಿಕ್ಕಿದೆ, ಪ್ರೈಡ್ ಆಫ್ ನೇಷನ್ ಅವಾರ್ಡ್ ಸಿಕ್ಕಿದೆ, ಬೆಸ್ಟ್ ವೆಲ್ನೆಸ್ ಪ್ರಾಡಕ್ಟ್ ಲಂಡನ್ ಅಲ್ಲಿ ಅವಾರ್ಡ್ ಸಿಕ್ಕಿದೆ. ಇದರೆಲ್ಲ ಬಗ್ಗೆ ತಿಳಿಸ್ಬೇಕು. ಮತ್ತೆ ನಮ್ಮ ಸ್ಪಾನ್ಸರ್ಶಿಪ್ ಯಾರ್ಯಾರಿಗಿದೆ, ಪೊಲೀಸ್ ಅವ್ರಿಗೆ ರೆಕಗ್ನೈಸ್ ಮಾಡ್ತಿದ್ದಾರೆ, ರೈತರಿಗೆ ರೆಕಗ್ನೈಸ್ ಮಾಡ್ತಿದ್ದಾರೆ. ಮತ್ತೆ ಬಿಗ್ ಬಾಸ್ ಅಲ್ಲೂ ನಮ್ದು ಸ್ಪಾನ್ಸರ್ಶಿಪ್ ಸಿಕ್ಕಿದೆ. ಮತ್ತೆ ರಂಗನಾಯಕ್ ಅವ್ರಿಗೂ ಅವರು ಆಯೋಜಿಸುವ ಕೆಲವು ಕಾರ್ಯಕ್ರಮಗಳಿಗೂ ನಮ್ಮ ಸಂಸ್ಥೆ ಸ್ಪಾನ್ಸರ್ಶಿಪ್ ಕೊಡ್ತಾರೆ. ಸಮಾಜ ಸೇವೆನೂ ಮಾಡ್ತಾ ಇದೆ. ಪ್ಲಸ್ ಇಡೀ ಭಾರತದಲ್ಲಿ ಆರೋಗ್ಯ ವಾಯ್ಸ್ ಕೇಳಿಸ್ತಿಲ್ವಾ? ಆರೋಗ್ಯನೂ ಸರಿ ಮಾಡ್ಬೋದು. ಇಂಥ ಒಂದು ಬ್ಯೂಟಿಫುಲ್ ಸಂಸ್ಥೆಯಲ್ಲಿ ನಾವ್ ಇದ್ದೀವಂತ ಅವ್ರಿಗೆ ಪ್ರೌಡ್ ಆಗಿ ಹೇಳ್ಕೊಳ್ಳಿ. ನೀವು ಪ್ರೌಡ್ ಆಗಿ ಹೇಳಿ, 100% ಅವ್ರು ಪ್ರೌಡ್ ಫೀಲ್ ಮಾಡ್ತಾರೆ. ಅವಾಗ 100% ಕ್ಲೋಸಿಂಗ್ ಬರುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಮೇಡಮ್. ಲಾಸ್ಟ್ ಬಂದ್ವಿ. ಸೊ ಇಷ್ಟೆಲ್ಲ ಕ್ಲೋಸಿಂಗ್ ಪಾಯಿಂಟ್ಸ್ ಇದೆಯಲ್ಲ, ಯಾವತ್ತು ಇಲ್ಲಿ ಎಷ್ಟು ನಾವು ಕ್ಲೋಸಿಂಗ್ ಪಾಯಿಂಟ್ಸ್ ಅಲ್ಲಿ ಅವ್ರು ಏನಾದ್ರು ನಮ್ಮನ್ನ ಮಾತಾಡಕ್ ಬಿಟ್ವ ಅವ್ರನ್ನ? ಇಲ್ಲ ಸ್ನೇಹಿತರೆ. ಕ್ಲೋಸಿಂಗ್ ಮಾಡುವಾಗ ನಾವು ಮಾತಾಡ್ಬೇಕು, ಅಬ್ಜೆಕ್ಷನ್ಸ್ ಮಾಡುವಾಗ ಮಾತ್ರ ಅವ್ರು ಮಾತಾಡ್ಬೇಕು.
ಅಬ್ಜೆಕ್ಷನ್ಸ್ ಗೆ ಇದೆಲ್ಲ ಉತ್ತರ ಇದೆ, ಕ್ಲೋಸಿಂಗ್ ಅಲ್ಲಿ ಇದೆಲ್ಲ ಉತ್ತರ ಇದೆ. ಸೊ ಈ ಪಾಯಿಂಟ್ಸ್ ನ ಯಾರು ನೋಟ್ ಮಾಡ್ಕೊಂಡಿದ್ರೆ ಗೊತ್ತಿಲ್ಲ, ನನ್ನ ಒಂದು ಕನ್ನಡ ಭಾಷೆ ಇಷ್ಟು ಜನಕ್ಕೆ ಅರ್ಥ ಆಗಿದೆ ಗೊತ್ತಿಲ್ಲ. ಸೊ ಅದಾದ್ಮೇಲೆ ಅಬ್ದುಲ್ ಕಲಾಂ ಜಿ ಅವರು ಇದೇ ಸುಂದರವಾದ ಮಾತುಗ, ಐ ಆಮ್ ದಿ ಬೆಸ್ಟ್, ನಾನ್ ಬೆಸ್ಟ್. ಎಸ್, ಫೀಲ್ ಆಗಿ, ಪ್ರೌಡ್ ಆಗಿ, ಕಾನ್ಫಿಡೆಂಟ್ ಆಗಿರಿ ನೀವು. ನಾವು ಯಾವಾಗ ಕಾನ್ಫಿಡೆಂಟ್ ಆಗಿರ್ತೀವೋ ಅವಾಗ ಅನ್ಸುತ್ತೆ ನಾನ್ ಬೆಸ್ಟ್ ಅಂತ. ಐ ಕ್ಯಾನ್ ಡೂ ಇಟ್, ಇವತ್ತು ನಾನು ಮಾಡಬಲ್ಲೆ, ಈ ಕೆಲಸ ನನ್ ಕೈಯಲ್ಲಿ ಆಗತ್ತೆ. ದೇವರು ಆಲ್ವೇಸ್, ಗಾಡ್ ಇಸ್ ಆಲ್ವೇಸ್ ವಿತ್ ಮೀ. ಭಗವಂತ ಒಳ್ಳೆ ಕೆಲಸ ಮಾಡೋರೊಟ್ಟಿಗೆ ಸದಾ ಇರ್ತಾನೆ. ಒಳ್ಳೆ ಕೆಲಸ ಮಾಡ್ತಾ ಇದೀವಿ, 10 ಜನಕ್ಕೆ ಆರೋಗ್ಯ ಕೊಡ್ತಾ, ಆರೋಗ್ಯ ಜೊತೆಗೆ ಆದಾಯ ಕೊಡ್ಸೋ ಕೆಲಸ ಮಾಡ್ತಾ ಇದೀವಿ. ಅವ್ರೊಂದು ನನಸು ಮಾಡಿಸ್ಕೊಡೋ ಕೆಲಸ ಮಾಡ್ತಾ ಇದೀವಿ. ಸೊ ಭಗವಂತ ಯಾವತ್ತು ನಮ್ಮ ಒಟ್ಟಿಗೆ ಇರ್ತಾರೆ. ಸೊ ನಾನು ಗೆದ್ದಿದ್ದೀನಿ. ಯಾಕೆ ಹೇಳಿ, 10 ಜನಕ್ಕೆ ಆರೋಗ್ಯ ಕೊಟ್ಮೇಲೆ ನಾವು ಗೆದ್ದಂಗೆ ಅಲ್ವಾ ಸ್ನೇಹಿತರೆ? ಲಕ್ಷ ಕೋಟಿ ಸಂಪಾದನೆ ಬೇರೆ ಇರ್ಲಿ, ಆರೋಗ್ಯ ಕೋಟಿ ನಾವು ಗೆದ್ದಿದೀವಿ. ಇವತ್ತು ನನ್ನ ದಿನ. ಬೆಳಗ್ಗೆ ಎದ್ದ ತಕ್ಷಣ ಈ ಒಂದು 5 ಸುಂದರವಾದ ಮಾತುಗಳ ಹೋಗ್ತಾ ಇಷ್ಟೊತ್ತಿಗೆ ನನಗೆ ಮಾತಾಡೋಕೆ ಅವಕಾಶ ಕೊಟ್ಟಂತ, ನನಗೆ ಈ ಝೂಮ್ ಸೆಷನ್ ಇವತ್ತು ಅಬ್ಜೆಕ್ಷನ್ ಈ ಕ್ಲೋಸಿಂಗ್ ಪಾಯಿಂಟ್ಸ್ ಮಾತಾಡಕ್ಕೆ ಕೊಟ್ಟಂತ ನಮ್ಮ ಸಂತೋಷ್ ಸರ್ ಗುರುಜಿಗೆ ಥ್ಯಾಂಕ್ಸ್ ಹೇಳ್ತಾ, ಇಷ್ಟೊತ್ತು ನೀವು ಕೇಳಿಸ್ಕೊಂಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ, ಬ್ಯಾಕ್ ಟು MC. ದೀಪಾ ಮ್ಯಾಮ್ ಮುಗಿರಾ? ಓಕೆ ಸ್ನೇಹಿತರೆ, ಹಾಗೆ ನಮ್ ಕಣ್ಮುಂದೆ ಇದೆ 300 IDs. 300 IDs ಇದೆಯಲ್ಲ, 300 ID ಆಲ್ರೆಡಿ ಗುರುವಾರದಿಂದ ಸ್ಟಾರ್ಟ್ ಆಗಿದೆ. ಸೊ ಇದ್ರ ಕಡೆ ಎಲ್ರೂ ಗಮನ ಕೊಡಿ. ಈ ಒಂದು ಬುಧವಾರದೊಳಗಡೆ ಮ್ಯಾಕ್ಸಿಮಮ್ ಬುಧವಾರ ಗಂಟೆ ಇಟ್ಕೋಬಿಡಿ. ಮಂಗಳವಾರಕ್ಕೇನೆ ಮ್ಯಾಕ್ಸಿಮಮ್ ಕ್ಲೋಸಿಂಗ್ ಕೊಡಿ, ಕ್ಲೋಸಿಂಗ್ ಮಾಡಿ. ಪ್ರತಿಯೊಬ್ರು ನೋಡಿ, ಪ್ರತಿಯೊಬ್ರು ಒಂದೇ ಹೇಳ್ತೀನಿ, ನಮ್ಮ ಆರ್ಕೆ ಅನ್ನೋದು ದೊಡ್ಡ ಸಾಮ್ರಾಜ್ಯ ಸ್ನೇಹಿತರೆ. ಇದರಲ್ಲಿ ಉದಾಹರಣೆ ತಗೊಂಡ್ರೆ, ನಮ್ಮ ಪ್ರೆಸಿಡೆಂಟ್ ಡೈಮಂಡ್ ರ್ಯಾಂಕ್ ಅಲ್ಲಿ ಇದೀವಿ ಅಂದ್ರೆ ಸುಮಾರು 800 ಜನ ಅಲ್ವಾ? ಹಾಗೆಯೇ ನೆಕ್ಸ್ಟ್ ಬಂದ್ರೆ 400 ಜನ ಪ್ರೆಸಿಡೆಂಟ್ ರ್ಯಾಂಕ್. ಸೊ ಪ್ರತಿಯೊಬ್ರು ಅಂಡರ್ ಅಲ್ಲಿ ಅಷ್ಟು ಜನ ಇದ್ರು ಎಲ್ಲರೂ ವರ್ಕ್ ಮಾಡ್ತಾ ಇಲ್ಲ. ಬಟ್ ಒಂದು ಮೈಂಡ್ ಅಲ್ಲಿ ಇಟ್ಕೊಳ್ಳಿ, ಒಬ್ಬೊಬ್ರು 2-3 ID ಕೊಟ್ರು 100% 300 SP ನಮ್ 300 IDs ಎಲ್ಲ ಹೋಗುತ್ತೆ ಸ್ನೇಹಿತರೆ. ಅದು 300 IDs ಅನ್ನೋದು ನಮ್ದಲ್ಲ, ಆರ್ಕೆದಲ್ಲ. ಬಟ್ ಇದೊಂದು ಚಾಲೆಂಜ್ ನಮ್ಮ ಸಂತೋಷ್ ಸರ್ ಕೊಟ್ಟಿದ್ದಾರೆ. 300 SP ನಾನು ಕ್ರಿಯೇಟ್ ಮಾಡ್ತೀನಿ ಅಂತ. ಯಾಕಂದ್ರೆ ಆರ್ಕೆ ಮೇಲೆ ಅವ್ರಿಗಿರುವಂತ ಧೈರ್ಯ, ನಂಬಿಕೆ ಯಾವತ್ತು ಆರ್ಕೆ ಅವ್ರನ್ನ ಕೈ ಹಿಡಿಯಲ್ಲ ಅಂತ. ಸೊ ಪ್ರತಿಯೊಬ್ರು ಈ ಒಂದು 300 IDs ಏನಿದೆ ಆ ಟಾರ್ಗೆಟ್ ನ ರೀಚ್ ಮಾಡಕ್ಕೆ ಪ್ರತಿಯೊಬ್ರು ವರ್ಕ್ ಮಾಡ್ತಾ, ಎಲ್ರೂ ಸೇರಿ ಈ ಸರಿ ಆರ್ಕೆ ನಂಬರ್ 1 ಅಂತ ಆಗಸ್ಟ್ 16ಕ್ಕೆ ಏನ್ ಪ್ರೋಗ್ರಾಮ್ ನಡೀತಾ ಇದೆ, ಆ ಪ್ರೋಗ್ರಾಮ್ ಅಲ್ಲಿ ಇಡೀ ಸಾಮ್ರಾಜ್ಯ ನಮ್ದಾಗಿರ್ಬೋದು. ಟಾಪ್ ಟೀಮ್ ಯಾವ್ದಂದ್ರೆ ಇಂಡಿಯಾ ಭಾರತ ದೇಶದಲ್ಲಿ ಆರ್ಕೆ ಆಗುತ್ತೆ. ಸೊ ಎಲ್ರು ಇದ್ರ ಬಗ್ಗೆ ಎಲ್ರಿಗೂ ಗೊತ್ತಿದೆ, ನಮ್ಮ ಪದ ಜಾಸ್ತಿ ಹೇಳೋದ್ ಬೇಡ. ಸೊ ಒಂದು ಗಮನ ಇಟ್ಕೊಂಡಿರಿ. ಈ ಸೋಮವಾರ ಇವತ್ತು ಆಲ್ರೆಡಿ ಇದೆಯಲ್ಲ, ಟ್ಯೂಸ್ಡೇ, ಮಂಡೇ ಹೋಗ್ತೀವಿ. ಮಂಡೇ ಇವತ್ತು. ಇನ್ನು 3 days ಟೈಮ್ ಇದೆ. ಈ 3 days ಅಲ್ಲಿ ನಾವು ಏನ್ ಟಾರ್ಗೆಟ್ ಇಟ್ಕೊಂಡು ನಿಮ್ಮ ಮೈಂಡ್ ಅಲ್ಲಿ ಎಲ್ಲ ಫಿಕ್ಸ್ ಮಾಡ್ಕೊಂಡು ನಾನು ಸ್ಟೈಲಿ ಮಾಡ್ಲೇಬೇಕು ಅಂತ, ಅದನ್ನ ಫೋಕಸ್ ಮಾಡಿ 100% ಈ ವಾರ ನಮ್ದು 300 IDs ನಮ್ದೇ ಆಗುತ್ತೆ ಆರ್ಕೆ ಫ್ಯಾಮಿಲಿ ಅಂತ ಹೇಳ್ತಾ ಇದೀನಿ. ಸೊ ಅದರೊಟ್ಟಿಗೆ ತಿರುಪತಿದು ಆಫರ್ ಇದೆ. ಇವತ್ತಿಗೆ ಇನ್ನೊಂದು 100 SP ಇವತ್ತು ಇದಾಗ್ತದೆ ಸ್ನೇಹಿತರೆ. ಬಟ್ ಸಂತೋಷ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ಇವತ್ತು ಎಲ್ಲ ರಿಕ್ವೆಸ್ಟ್ ಮಾಡ್ಕೊಂಡು ಕೊಟ್ಟಿದ್ರೆ ಅನ್ಕೋತೀನಿ. ಸೊ 100 SP ಎಷ್ಟು ಜನ ಮಾಡಿದಿರೋ ಗೊತ್ತಿಲ್ಲ. ಸೊ ಮುಂದಕ್ಕೆ ನಾವು ವೆಡ್ನೆಸ್ಡೇಗೆ ಕ್ಲೋಸಿಂಗ್ ಅಲ್ಲಿ ಥರ್ಸ್ಡೇ ನಾವು ನೋಡ್ಬೇಕು ಆರ್ಕೆ ನಂಬರ್ 1 ಅಂತ. ಅದು ವಿತ್ 300 IDs ಕ್ಯಾಪಿಂಗ್ ಅಚೀವರ್ಸ್ ಆಗಿ ಆರ್ಕೆ ಇರ್ಬೇಕಂತ ನಾನು ಬಯಸ್ಕೊತೇನೆ. ಹೃದಯಪೂರ್ವವಾಗಿ ನೀವೆಲ್ಲರ ಸಪೋರ್ಟ್ ಇದ್ರೆ 100% ಆಗತ್ತೆ ಅಂತ ಹೇಳ್ತಾ ಬ್ಯಾಕ್ ಟು MC ಮೇಡಮ್.